ಸರ್ ನನ್ನ ವಾಯ್ಸ್ ಎಲ್ರಿಗೂ ಕೇಳಿಸ್ತಿದ್ಯಾ ಸರ್? ಸರ್ ಕೇಳಿಸ್ತಿದ್ರೆ ಒನ್ ಟೈಮ್ ಎಲ್ರು ಮೆಸೇಜ್ ಮಾಡಿ ಹಾಯ್ ಅಂತ ಅಂದ್ಬಿಟ್ಟು. ಸರ್ ಅಲಿಪೀರ್ ಸರ್ ವಾಯ್ಸ್ ಕೇಳಿಸ್ತಿದೆ ಸರ್? ಎಸ್ ಸರ್, ಎಸ್ ಸರ್, ಎಸ್ ಸರ್. ಓಕೆ ಸರ್, ಓಕೆ ಸರ್, ನೈಸ್ ಸರ್. ಸ್ನೇಹಿತರೆ, ಇವತ್ತು ನಾವೆಲ್ಲರೂ ಸಹ ಒಂದು ಟೆಕ್ನಾಲಜಿ ಯಾವ ತರ ಫಾಸ್ಟ್ ಆಗಿದೆ ಅಂತಂದ್ರೆ ಮನೇಲೆ ಕೂತು ನಾವು ಒಂದು ಟ್ರೈನಿಂಗ್ ನಾವು ತಗೊಳ್ಬಹುದು. ಅಷ್ಟು ಸಿಸ್ಟಮೆಟಿಕ್ ಆಗಿ ನಮ್ಮ ಒಂದು ಟೆಕ್ನಾಲಜಿ ತುಂಬಾ ಫಾಸ್ಟ್ ಆಗಿದೆ. ಆ ಉದ್ದೇಶಕ್ಕೆನೆ ಇವತ್ತಿನ ದಿನ ಕೊಡ್ತಾ ಇರೋಂತ ಟಾಪಿಕ್ ಸಹ ಅಷ್ಟೇನೆ ಇಂಪಾರ್ಟೆಂಟ್ ಆಗಿರೋಂಥದ್ದು. ಸೊ ಇಂಥ ಒಂದು ಇಂಪಾರ್ಟೆಂಟಿಂಗ್ ಅಲ್ಲಿ ಒಂದು ವಿಷಯನ ನಾವು ನಾಲೆಡ್ಜ್ ನ ತಗೊಳ್ತಾ ಇದೀವಿ ಅಂತಂದ್ರೆ ಅದೇ ರೀತಿ ನಮ್ಮ ಒಂದು ಫೋನ್ ಕೈಯಲ್ಲಿ ಇಟ್ಕೊಂಡು ದ್ಯಾಸ ಇನ್ನೆಲ್ಲೋ ಹೊರಡೆ ಹೋಗಿದೀವಿ ಅಂತಂದ್ರೆ ಖಂಡಿತ ಆಗೋದಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ನಾಲೆಡ್ಜ್ ತುಂಬಾ ಇಂಪಾರ್ಟೆಂಟ್. ನಾವ್ ಎಷ್ಟೇ ಹಣ ಕೊಡ್ತೀವಿ ಅಂತಂದ್ರೂ ಸಹ ಸರ್ ನಿಮ್ಮ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ ಸರ್. ತಿಪ್ಪೇಸ್ವಾಮಿ ಸರ್, ನಾಲೆಡ್ಜ್ ಕೊಡ್ಲಿಕ್ಕೆ ಬಂದಿದ್ದಾರೆ ಅಂತಂದ್ರೆ ನಾವು ಹಿಂಗ್ ಕೇಳೋದು ಅಥವಾ ಟಿವಿ ಬರ್ತಾ ಇರುತ್ತೆ, ಟಿವಿ ನೋಡ್ಕೊಂತ ಆನ್ಲೈನ್ ಮೀಟಿಂಗ್ ಕೇಳೋದು. ಸರ್ ಮಾತಾಡಿ ಮಾತಾಡಿ. ಸೊ ನಮ್ಮ ಒಂದು ಕಾನ್ಸಂಟ್ರೇಷನ್ ಎಲ್ಲ ಬರೀ ನಾವು ಕೊಡುವಂತ ಒಂದು ನಾಲೆಡ್ಜ್ ಮೇಲೆನೆ ಇರ್ಬೇಕು ಸರ್. ಆ ಉದ್ದೇಶಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಫೋನ್ ಇಟ್ಕೊಂಡಿದ್ದೀರಾ ಅಂತಂದ್ರೆ ಜಸ್ಟ್ ನಾವು ಕೊಡುವಂತ ಒಂದು ಸಿಸ್ಟಮ್ ಏನಿದೆಯೋ ಆ ಸಿಸ್ಟಮ್ ನ ಫಾಲೋ ಮಾಡ್ಬೇಕು. ನಾವು ಮಲ್ಕೊಂಡು ಸೊ ಟ್ರೈನಿಂಗ್ ತಗೊಳ್ಳೋದು ಅಥವಾ ಒಂದು ಟಿವಿ ನೋಡ್ಕೊಂತ ಟ್ರೈನಿಂಗ್ ತಗೊಂತಿರೋದು ಅಥವಾ ಊಟ ಮಾಡ್ಕೊಂತ ಟ್ರೈನಿಂಗ್ ತಗೊಂತಿರೋದು ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಸೊ ನಿಮ್ಗೆ ಹೇಳ್ತಿರೋ ಉದ್ದೇಶ ಏನಂತಂದ್ರೆ ಜಸ್ಟ್ ಕಾನ್ಸಂಟ್ರೇಟ್ ಮಾಡ್ಕೊಂಡು ಸೊ ಕೊಡುವಂತ ನಾಲೆಡ್ಜ್ ನ ಪೂರ್ತಿಯಾಗಿ ತಗೊಳ್ಳಿ ಫ್ರೆಂಡ್ಸ್. ಹಾಗೆ ಇವತ್ತಿನ ದಿನ ನಾವು ಏನ್ ಕೊಡ್ತಾ ಇದೀವಲ್ಲ ಒಂದು ಟಾಪಿಕ್ ಬಂದ್ಬಿಟ್ಟು ಅಗ್ರಿಕಲ್ಚರಲ್ ಪ್ರಾಡಕ್ಟ್. ಯಾಕಂದ್ರೆ ಒಂದು ಇವತ್ತು ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡಿ ನಮ್ಮ ಭೂಮಿಯಲ್ಲಿರುವಂತ ಫಲವತ್ತತೆನ ನಾವು ಕಳ್ಕೊಂಡ್ಬಿಟ್ಟಿದ್ವಿ. ಹಾಗಾಗಿ ನಮಗೆ ಬೇಕಾಗಿರೋದು ಮೇನ್ ಸಾವಯವ ಗೊಬ್ಬರ ಬೇಕು. ಸೊ ರಾಸಾಯನಿಕ ಗೊಬ್ಬರ ಎಷ್ಟು ಮಾರಕ ಅಂತಂದ್ರೆ ಸೊ ಒಂದು ನೆನಪಲ್ಲಿ ಸ್ನೇಹಿತರೆ, ನಾವು ಪ್ರತಿನಿತ್ಯ ತರಕಾರಿ ತಗೊಂಡ್ ಬಂದ್ ಯೂಸ್ ಮಾಡ್ತಾ ಇದೀವಿ, ಹಾಗೆ ಸೊಪ್ಪನ್ನು ಸಹ ತಗೊಂಡ್ ಬಂದ್ ಯೂಸ್ ಮಾಡ್ತಾ ಇದೀವಿ, ಪ್ರತಿಯೊಂದು ತರಕಾರಿಗಳನ್ನು ಸಹ ನಾವು ತಗೊಂಡ್ ಬರ್ತಿದ್ವಿ. ಆದ್ರೆ ಒಂದು ನೆನಪಲ್ಲಿರ್ಲಿ, ಇವತ್ತಿನ ದಿನ ಪ್ರತಿಯೊಂದು ಮನೆಗೂ ಸಹ ವಿಷ ಅಂತ ಹಂಚೋ ಅಂತ ಕೆಲಸ ಯಾರು ಮಾಡ್ತಿದಾರೆ ಅಂದ್ರೆ ಇಂಡಿಯನ್ ಗವರ್ಮೆಂಟ್. ಯಾಕಂದ್ರೆ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಇದು ರಾಸಾಯನಿಕ ಗೊಬ್ಬರನ ಲಾಂಚ್ ಮಾಡಿದಂತ ವ್ಯಕ್ತಿಗಳು ಅಂತಂದ್ರೆ ಅವರೇ ಫಸ್ಟ್ ಒನ್. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಅವ್ರೇನೋ ಡಿಸ್ಪ್ಯಾಚ್ ಮಾಡಿದ್ರು, ಆದ್ರೆ ಪ್ರತಿಯೊಂದು ಮನೆಗೂ ಡಿಸ್ಪ್ಯಾಚ್ ಮಾಡ್ಲಿಕ್ಕೆ ಇಂಡೈರೆಕ್ಟ್ ಆಗಿ ಕೊಡ್ತಾ ಇರೋಂಥದ್ದು ಯಾರು ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಅಥವಾ ನಮ್ಮ ಭಾರತದಲ್ಲಿ ಇರುವಂತ ರೈತರು. ಪಾಪ ಅವ್ರಿಗೆ ಗೊತ್ತಿಲ್ಲ ಗಿಡಗಳಿಗೆ ವಿಷ ಹಂಚ್ತಾ ಇದೀವಿ ಅಂತ ಅಂದ್ಬಿಟ್ಟು. ಅಂತ ವಿಷ ಸ್ಪ್ರೇ ಮಾಡುವಂತ ಗಿಡಗಳಲ್ಲಿ ಬಿಡುವಂತ ತರಕಾರಿ ಸೊಪ್ಪು ಕಾಳುಗಳನ್ನ ಫಸ್ಟ್ ಬಳಸ್ತಾ ಇರೋದು ಯಾರು ಅಂತಂದ್ರೆ ಅದೇ ರೈತರು. ಹಾಗಾಗಿ ಇವತ್ತಿನ ದಿನ ನಮ್ಮ ಆರೋಗ್ಯ ಮತ್ತು ನಮ್ಮ ಆಯಸ್ಸು ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಇದೆ ತರಕಾರಿ ಸೊಪ್ಪು ಕಾಳುಗಳಲ್ಲಿ, ಹಣ್ಣುಗಳಲ್ಲಿ. ಹಾಗಾಗಿ ಆ ಒಂದು ನಮಗೆ ರಾಸಾಯನಿಕ ಗೊಬ್ಬರ ಬೇಡ, ನಮಗೆ ಗೊಬ್ಬರದಕ್ಕಿಂತ ಮುಖ್ಯವಾಗಿ ಬೇಕಾದ್ದು ಸಾವಯವ ಗೊಬ್ಬರ ಬೇಕು. ಸೊ ಸಾವಯವ ಗೊಬ್ಬರ ಯೂಸ್ ಮಾಡಿದ್ವಿ ಅಂತಂದ್ರೆ ನಮ್ಮ ಆಯಸ್ಸು ಮತ್ತೆ ನಾವು ಜಾಸ್ತಿ ಮಾಡ್ಕೋಬಹುದು, ನಮ್ಮ ಆರೋಗ್ಯನು ಜಾಸ್ತಿ ಮಾಡ್ಕೋಬಹುದು. ಹಾಗೆ ಇದೇ ವಸ್ತುಗಳನ್ನ ಬೇರೆಯವ್ರಿಗೆ ಶೇರ್ ಮಾಡೋದ್ರಿಂದ ನಾವು ಒಳ್ಳೆ ಸಂಪಾದನೆನೂ ಮಾಡ್ಬೋದು ಅಲ್ವಾ? ಸೊ ಇಂಥ ಒಂದು ನಾಲೆಡ್ಜ್ ನ ಕೊಡ್ಲಿಕ್ಕೆ ಅಂತಾನೆ ನಮ್ಮ ಗ್ರೇಟ್ ಲೀಡರ್ ಆಗಿರುವಂತವ್ರು, ಹಾಗೆ ನಮ್ಮ ಗ್ರೇಟ್ ಲೀಡರ್ ಅಂತಂದ್ರೆ ಬರೀ ಚಿತ್ರದುರ್ಗ ಕರ್ನಾಟಕಕ್ಕೆ ಸೀಮಿತ ಅಲ್ಲ, ಇಡೀ ಇಂಡಿಯಾಗೆ ದೊಡ್ಡ ಗ್ರೇಟ್ ಲೀಡರ್ ಆಗಿರೋಂತವ್ರು. ಅವರು ಎಷ್ಟೇ ಒಂದು ಕೆಲಸ ಇದ್ರು ನಮಿಗೋಸ್ಕರ ಇವತ್ತಿನ ದಿನ ಫ್ರೀ ಮಾಡ್ಕೊಂಡು ನಮಗೆ ಒಂದು ನಾಲೆಡ್ಜ್ ಕೊಡಕ್ಕಂತಾನೆ ಬರ್ತಾ ಇದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೋಬೋದಲ್ಲ ಫ್ರೆಂಡ್ಸ್? ಸೊ ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ಪ್ಲೀಸ್ ವೆಲ್ಕಮ್ ಟು ದ ಸ್ಟೇಜ್ ಮಿಸ್ಟರ್ ಶರೀಫ್ ಸರ್. ಸರ್ ಶರೀಫ್ ಸರ್ ಸ್ಟಾರ್ಟ್ ಮಾಡಿ ಸರ್. ಎಸ್, ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಡಿಯರ್ ಫ್ರೆಂಡ್ಸ್, ನನ್ನ ವಾಯ್ಸ್ ಎಲ್ಲರಿಗೂ ಕೇಳಿಸ್ತಿದೆಯಲ್ಲ ಕ್ಲಿಯರ್ ಆಗಿ? ರೈಟ್? ಎಸ್, ಥ್ಯಾಂಕ್ ಯು.
ಎಸ್ ಒನ್ಸ್ ಅಗೇನ್ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಝೂಮ್ ಮೀಟಿಂಗ್. ಇವತ್ತಿನ ಒಂದು ಝೂಮ್ ಮೀಟಿಂಗ್ಗೆ ನಿಮಗೆಲ್ಲ ನಾನು ಹಾಟ್ಲಿ ವೆಲ್ಕಮ್ ಮಾಡ್ತಿದ್ದೀನಿ. ನಮ್ಮ ಇವತ್ತು ಝೂಮ್ ಮೀಟಿಂಗ್ ಅಲ್ಲಿ ಗ್ರೇಟ್ ಲೀಡರ್ಸ್ ಇವತ್ತು ಜಾಯ್ನ್ ಆಗಿದ್ದಾರೆ. ಗ್ರೇಟ್ಲಿ ಒನ್ಸ್ ಅಗೇನ್ ಹಾಟ್ಲಿ ವೆಲ್ಕಮ್ ಟು ಸರ್ವಶ್ರೀ ಫ್ಯಾಮಿಲಿ ಅಂತ ಹೇಳಿ ಸ್ನೇಹಿತರೆ ಇವತ್ತೇ ಒಂದು ಝೂಮ್ ಮೀಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಎಸ್ ನನ್ನ ಬಗ್ಗೆ ತುಂಬಾ ಹೊಗಳಿಕೆ ಮಾತನಾಡಂತ ನನ್ನ ಪಾರ್ಟ್ನರ್ ಅಂತ ಮಿಸ್ಟರ್ ತಿಪ್ಪೇಸ್ವಾಮಿ ಸರ್ಗೂ ಸಹ ಹಾಟ್ಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅದೇ ರೀತಿ ಇವತ್ತು ಬಂದಿರಂತ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ನನ್ನ ಕಂಪನಿಯ ಪರವಾಗಿ ನನ್ನ ಒಂದು ಡಿಸ್ಟ್ರಿಬ್ಯೂಟರ್ಸ್ ಪರವಾಗಿ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳಿ ಇವತ್ತು ಒಂದು ಮೀಟಿಂಗ್ ನಾನು ಸ್ಟಾರ್ಟ್ ಮಾಡ್ತೇನೆ. ಎಸ್ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದೆ ಇವತ್ತು. ವೆರಿ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಆಲ್ರೆಡಿ ಸ್ನೇಹಿತರೆ ನಿಮಗೆ ಗೊತ್ತಿದೆ, ಸರ್ ಹೇಳ್ದಂಗೆ ಇವತ್ತು ಏನಾಗ್ತದೆ ಅಂದ್ರೆ ನಾವು ಇವತ್ತು ಸಾವಯವ ಗೊಬ್ಬರವನ್ನು ಬಿಟ್ಟು ಇವತ್ತು ಸ್ಪೆಷಲಿಸ್ಟ್ ಸ್ನೇಹಿತರೆ ಇವತ್ತು ನಾವು ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್, ವಿಷಕಾರಿ ಇರೋಂಥ ಒಂದು ಗೊಬ್ಬರಗಳನ್ನ ನಾವು ಯೂಸ್ ಮಾಡಿ ಇವತ್ತು ರೈತರ ಭೂಮಿ ಬರಡಾಗ್ತಾ ಇದೆ. ಯಾವ ರೀತಿ ಅಂದ್ರೆ ಸ್ನೇಹಿತರೆ, ಆ ಭೂಮಿಯಲ್ಲಿ ನೀವು ನೀರು ಹಾಕಿದ್ರೆ ನೀರನ್ನ ಅಬ್ಸರ್ವ್ ಮಾಡದೆ ಅಷ್ಟು ಮಟ್ಟಿಗೆ ಇವತ್ತು ಆ ಭೂಮಿ ಹೋಗ್ಬಿಟ್ಟಿದೆ. ಫ್ಯೂಚರ್ಲಿ ಸ್ನೇಹಿತರೆ ನಾನು ಮಾತು ಹೇಳಕ್ ಇಷ್ಟಪಡ್ತೀನಿ, ನೀವೇನಾದ್ರೂ ನಿಮ್ಮ ಮಕ್ಕಳಿಗೆ, ಮರಿ ಮಕ್ಕಳಿಗೆ ನೀವೇನಾದ್ರೂ ನಿಮ್ಮ ಒಂದು ಭೂಮಿಯನ್ನ ಕೊಟ್ಟೋದ್ರೆ ಬರಡು ಭೂಮಿಯನ್ನ ಕೊಟ್ಟೋಗ್ಬೇಕಾಗತ್ತೆ. ಹಾಗಾಗಿ ಫ್ಯೂಚರ್ ಅಲ್ಲಿ ನಮ್ಮ ಭೂಮಿ ಚೆನ್ನಾಗಿರ್ಬೇಕು. ಎಸ್, ನಮ್ಮ ಒಂದು ವಂಶ ಪರಂಪರೆಯಾಗಿ ಇವತ್ತು ಏನೆಲ್ಲ ಬಂದಿದೆ ಅಲ್ಲಿಂದ ಭೂಮಿ, ನಮ್ಮ ಮುತ್ತಜ್ಜ, ಅಜ್ಜ, ನಮ್ಮಪ್ಪ, ನಾವು ಏನ್ ಇವತ್ತು ಈ ಭೂಮಿಯಲ್ಲಿ ನಾವು ಇವತ್ತು ರೈತರಾಗಿ ಕೆಲಸ ಮಾಡ್ತೀವಿ. ಇವತ್ತು ನಮ್ಮ ಮಕ್ಕಳಿಗೂ ಆ ಭೂಮಿ ಕೊಡ್ಬೇಕು ಅಂದ್ರೆ ಆ ಒಂದು ಫಲವತ್ತತೆ ಇರೋಂಥ ಒಂದು ಭೂಮಿಯನ್ನ ಕೊಟ್ಟೋದ್ರೆ ಎಸ್ ಅವರು ನಮ್ಮನ್ನ ನೆನೆಸ್ಕೊಂತಾರೆ. ಇಲ್ಲಾಂದ್ರೆ ಸ್ನೇಹಿತರೆ ನಿಮ್ಮನ್ನ ಯಾರು ನೆನೆಸ್ಕೊಳ್ಳೋದೆಲ್ಲ ಬೈತಾರೆ. ಯಾಕಂದ್ರೆ ಇವತ್ತು ಆ ಮಟ್ಟಿಗೆ ಆ ಲೆವೆಲ್ಗೆ ಆಗ್ಬಿಟ್ಟಿದೆ. ಯಾಕಂದ್ರೆ ಯಾರಿಗೂ ದ್ವೇಷ ಮಾಡಂಗಿಲ್ಲ. ಯಾಕಂದ್ರೆ ಆಲ್ರೆಡಿ ಇವತ್ತು ಏನ್ ಭಾರತದ ಜನಸಂಖ್ಯೆ ಇದೆ ಹೆಚ್ಚು ಕಮ್ಮಿ 135-140 ಕೋಟಿ ಹತ್ತತ್ರ ಹೋಗ್ತಾ ಇದೆ ಆಲ್ರೆಡಿ. ಇದರಲ್ಲಿ ನಾವು ಯಾವತ್ತೂ ಹಿಂದೆ ಇರೋದಿಲ್ಲ, ಫಾಸ್ಟ್. ಎಸ್ ಸರ್ ನಾವು. ಬಟ್ ಆದ್ರೆ ಸ್ನೇಹಿತರೆ ಒಂದ್ ಮಾತು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ಆ ಒಂದು 130-135 ಕೋಟಿ ಜನಸಂಖ್ಯೆ ಏನಿದೆ ಆ ಜನಸಂಖ್ಯೆಗೆ ಒಂದು ಆಹಾರವನ್ನು ಕೊಡಬೇಕು ಅಂತ ಹೇಳಿದ್ರೆ ಇವತ್ತು ನಮ್ಮ ರೈತರು ವರ್ಷಕ್ಕೆ 3-4 ಬೆಳೆನ ಬೆಳಿಬೇಕಾಗತ್ತೆ, ಬೆಳೀತಾ ಇದ್ದಾರೆ. ಹಾಗಾಗಿ ಆ ಬೆಳೆ ಬೆಳಿಬೇಕಾದ್ರೆ ಒಂದು ವರ್ಷದಲ್ಲಿ ಬೆಳೆಯುವಂತ ಬೆಳೆ ಇವತ್ತು ಸ್ನೇಹಿತರೆ ಅವರಿಗೆ ಸ್ಪೆಷಲಿ ಇವತ್ತು ಒಂದು ವರ್ಷದಲ್ಲಿ 3 ಬೆಳೆ ಬೆಳಿಬೇಕಂದ್ರೆ ಅವರು ಫಾಸ್ಟ್ ಆಗಿ ಬೆಳೆಯುವಂತ ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್ ನಾವು ಹಾಕಿ ಇವತ್ತು ಬೆಳೆಸ್ತಾ ಇದಾರೆ. ಇವತ್ತು ಅದೇ ಆಹಾರವನ್ನು ನಾವು ತಿಂತಾ ಇದೀವಿ. ಆ ಆಹಾರ ತಿಂದಾಗಿಂದ ನಮ್ಮ ಆರೋಗ್ಯ ಕೆಡ್ತಾ ಇದೆ. ನಮ್ಮ ಆಯಸ್ಸು 100-120 ಹೋಗಿ ಇವತ್ತು 35-40 ಬಂದಿದೆ. ಆ ಸೊಪ್ಪು ಎಲೆಯನ್ನ ತಿಂದಂತ ಹಸುಗಳು ಸ್ನೇಹಿತರೆ ಇವತ್ತು ಹಾಲು ಸರಿಯಾಗಿ ಕೊಡ್ತಾ ಇಲ್ಲ, ಇವತ್ತು ಸರಿಯಾಗಿ ಅದಕ್ಕೆ ಡೈಜೆಷನ್ ಆಗ್ತಾ ಇಲ್ಲ. ಅದಕ್ಕೆ ನಾನಾ ರೀತಿಯ ರೋಗಗಳು ಇವತ್ತು ಸಹ ಹಸುಗಳಿಗೂ ಬರ್ತಾ ಇದೆ. ಒಂದರಿಂದ ಒಂದಕ್ಕೆ ಕನೆಕ್ಷನ್ ಇರುತ್ತೆ. ಸೊ ಹಾಗಾಗಿ ಇವತ್ತು ನಾವು ಏನು ರೈತರಾಗಿದ್ದೀವಿ, ಇವತ್ತು ನಮ್ಮ ಭಾರತ ದೇಶದ ಬೆನ್ನೆಲುಬು ರೈತರು ಅಂತ ನಾವೇನು ಹೇಳ್ತೀವಿ. ಎಸ್, ಹಾಗಾಗಿ ಈ ಒಂದು ರೈತರಿಗೆ ಸರಿಯಾಗಿ ಅವರಿಗೆ ಬೇಕಾಗಿರೋಂಥ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್, ಸಾವಯವ ಗೊಬ್ಬರವನ್ನು ನಾವು ಸರಿಯಾಗಿ ಅವರಿಗೆ ಮಾಹಿತಿನ ಕೊಟ್ಟಿದ್ದೆ ಆದ್ರೆ 100 ಅಲ್ಲ 200% ಆಗಿ ಸ್ನೇಹಿತರೆ ಅವರು ಬೆಳೆಯುವಂತ ಬೆಳೆ ತುಂಬಾ ಫಲವತ್ತತೆ ಆಗಿರುತ್ತೆ. ಎಸ್, ಅದು ತುಂಬಾ ಪೋಷಕಾಂಶಗಳಿಂದ ಕೂಡಿರುವಂತ ಬೆಳೆ ಆಗಿರುತ್ತೆ. ಹಾಗಾಗಿ ಇವತ್ತು ಯಾವುದೇ ಒಂದು ಬೆಳೆ ನೀವು ತಗೊಂಡು ಇವತ್ತು ನೀವು ಬೆಳೆದು ನೀವು ತಿಂದ್ರು ಸಹ ಇವತ್ತು ಆ ಪೋಷಕಾಂಶಗಳು ಅದರಲ್ಲಿ ಇಲ್ಲ. ಹಾಗಾಗಿ ಇವತ್ತು ಪೋಷಕಾಂಶಗಳ ಕೊರತೆಯಿಂದಲೇ ಮನುಷ್ಯನ ದೇಹದಲ್ಲಿ ತುಂಬಾ ರೋಗಗಳು ಬರ್ತಾ ಇದೆ. ಹಾಗಾಗಿ ಮತ್ತೆ ಆ ಪೋಷಕಾಂಶಗಳು ಮತ್ತೆ ರಿಟರ್ನ್ ಆಗಿ ಆ ಭೂಮಿಯಲ್ಲಿ ಆ ಒಂದು ಆಹಾರದ ಮುಖಾಂತರ ನಮಗೆ ಸಿಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಆರೋಗ್ಯವಾಗಿರ್ಬೋದು. ಇವತ್ತು ಪ್ರತಿಯೊಂದು ಹಸು ಇವತ್ತು ಏನು ಇವತ್ತು ಹೈನುಗಾರಿಕೆ ಮಾಡ್ತಿದ್ದಾರೆ ಅವರು ಸಹ ಸ್ನೇಹಿತರೆ ಅವರ ಹಸುಗಳಿಗೆ ಆರೋಗ್ಯವಾಗಿಡುವಂತ ಕೆಲಸವನ್ನು ಮಾಡ್ಬೋದು. ಹಾಗಾಗಿ ಇವತ್ತಿನ ಒಂದು ಟಾಪಿಕ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಬಗ್ಗೆ ಆಲ್ರೆಡಿ ಎಲ್ಲರಿಗೂ ಒನ್ಸ್ ಅಗೇನ್ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಒಂದು ಮೀಟಿಂಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಈ ಕಂಪನಿಯ ಮ್ಯಾನೇಜ್ಮೆಂಟ್ ಅಲ್ಲಿ ಇರೋಂಥ ನಮ್ಮ ಕಂಪನಿಯ CEO ಅಂಡ್ ನಮ್ಮ ಕಂಪನಿಯ MD, ನಮ್ಮ ಕಂಪನಿಯ ಡೈರೆಕ್ಟರ್ ಆದಂತ ನಮ್ಮ ಕಂಪನಿಯ CEO ಮಿಸ್ಟರ್ ಗೋಪಾಲ್ ಕುಂದು ಸರ್, ನಮ್ಮ ಕಂಪನಿಯ MD ಸುಭಾಷ್ ಸಾವು ಸರ್, ನಮ್ಮ ಕಂಪನಿಯ ಡೈರೆಕ್ಟರ್ ಪ್ರಶಾಂತ್ ಕುಂದು ಸರ್, ಈ 3 ಜನಗಳಿಗೂ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇಂಥ ಒಂದು ಸಮಯದಲ್ಲಿ ಇಂಥ ಒಂದು ಪ್ರಾಡಕ್ಟ್ಗಳನ್ನ ನಮ್ಮ ಕೈಗೆ ಲಾಂಚ್ ಮಾಡಿಕೊಟ್ಟಿದ್ರಲ್ಲ, ರಿಯಲಿ ಹ್ಯಾಟ್ಸ್ ಅಪ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಆಲ್ರೆಡಿ ಈ ಒಂದು ಪ್ರಾಡಕ್ಟ್ ಏನ್ ಕೆಲಸ ಮಾಡ್ತಾ ಇದೆ, ಏನ್ ಮಾಡಿದೆ, ಯಾವ ಮಟ್ಟಿಗೆ ಇವತ್ತು ಇದರಲ್ಲಿ ರಿಸಲ್ಟ್ ಬಂದಿದೆ ಅಂತ ಸಾವಿರಾರು ಜನಗಳು ನೋಡ್ಬಿಟ್ಟಿದ್ದಾರೆ 3 ವರ್ಷದಿಂದ. ಬಟ್ ಆದ್ರೆ ಇನ್ನು ತುಂಬಾ ಹೊಸದಾಗಿ ಬಂದಿರೋಂಥ ವ್ಯಕ್ತಿಗಳಿಗೆ ಅನುಮಾನಗಳಿರುತ್ತೆ, ಏನು ಯಾವ ರೀತಿ ಯೂಸ್ ಮಾಡಬೇಕು ಅಂತೇಳಿ ಅದ್ರ ಬಗ್ಗೆನೇ ಮಾಹಿತಿ ಕೊಡೋದಕ್ಕೋಸ್ಕರ ಇವತ್ತಿನ ಒಂದು ಮೀಟಿಂಗ್ ನ ಅರೇಂಜ್ ಮಾಡಿದ್ದೀನಿ.
ಸರ್ ಹೇಳಿದಂಗೆ ದಯವಿಟ್ಟು ವೆರಿ ಇಂಪಾರ್ಟೆಂಟ್ ಇದೆ, ನಿಮ್ಮ ಕೈಯಲ್ಲಿ ಪೆನ್ನು ಪೇಪರ್ ಇಟ್ಕೊಳ್ಳಿ, ಒಂದು ಕಡೆ ಶಾಂತವಾಗಿರೋ ಜಾಗದಲ್ಲಿ ಕೂತ್ಕೊಳ್ಳಿ. ಇಂಪಾರ್ಟೆಂಟ್ ಟಾಪಿಕ್ಸ್ ಬರುತ್ತೆ, ನೀವು ಫೀಲ್ಡ್ ಅಲ್ಲಿ ಹೋದಾಗ ನಿಮಗೆ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಕಲಿಬೇಕು. ಯಾಕಂದ್ರೆ ಅಲ್ಲಿ ನೀವು ಸರಿಯಾದ ಮಾಹಿತಿ ಕೊಟ್ರೆ ರೈತರಿಗೆ ನೀವು ಕೊಡುವಂತ ಪ್ರಾಡಕ್ಟ್ ಅಲ್ಲಿ ಏನಿದೆ ಅಂತ ಅವ್ರಿಗೆ ಗೊತ್ತಾದ್ರೆ ಆ ಪ್ರಾಡಕ್ಟ್ ಅವರು ಬೈ ಮಾಡ್ತಾರೆ. ನೀವು ಮಾಹಿತಿನ ಸರಿ ಕೊಡ್ಲಿಲ್ಲ ಅಂದ್ರೆ ಅದ್ರಲ್ಲಿ ಏನಿದೆ ಅಂತ ನಿಮಗೂ ಗೊತ್ತಾಗೋದಿಲ್ಲ, ಅವರಿಗೂ ಗೊತ್ತಾಗೋದಿಲ್ಲ. ಹಾಗಾಗಿ ಸ್ನೇಹಿತರೆ ಇವತ್ತಿನ ಟಾಪಿಕ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತು ವೆರಿ ಇಂಪಾರ್ಟೆಂಟ್ ನಮ್ಮಲ್ಲಿ ಇರುವಂತ ಕೆಟಗರೀಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇವತ್ತು ಏನ್ ಕೆಟಗರೀಸ್ ಇದೆ, ಹೆಲ್ತ್ ಕೇರ್, ವೆಟರ್ನರಿ, ಬ್ಯೂಟಿ ಕೇರ್, ಹೋಮ್ ಕೇರ್, ಕಿಡ್ಸ್ ಕೇರ್, ಅಗ್ರಿಕಲ್ಚರ್, ಇವತ್ತು ಆಲ್ರೆಡಿ ಇವತ್ತು ಬಟ್ಟೆ ಇರ್ಬೋದು, ವಾಚಸ್ ಇರ್ಬೋದು, ಎಲ್ಲ ರೀತಿಯ ಸೆಕ್ಟರ್ ಅಲ್ಲಿ ಇವತ್ತು ಸರ್ವಶ್ರೀ ಇವತ್ತು ಎಲ್ಲ ರೀತಿಯ ಪ್ರಾಡಕ್ಟ್ಸ್ ನ ತಂದಿದೆ. ಹಾಗಾಗಿ ಟಾಪ್ 1 ಅಲ್ಲಿ ಹೋಗ್ಬೇಕು 2023 ಅಂತ ನಮ್ಮ ಕಂಪನಿಯ ಸಿಇಒ ಅವರದ ಒಂದು ಕನಸಿದೆ. ಆ ಕನಸು ನನಸಾಗಬೇಕಾದ್ರೆ ಟಾಪ್ ಆಗಿ ಕೆಲಸನೂ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಸ್ನೇಹಿತರೆ ಈ ತರ ಮೀಟಿಂಗ್ ನ ಸ್ಟಾರ್ಟ್ ಮಾಡೋಣ. ಆಲ್ ಲೀಡರ್ಸ್ಗೆ ಒನ್ಸ್ ಅಗೇನ್ ವೆಲ್ಕಮ್ ಮಾಡ್ತಾ ನಾನು ಸ್ಕ್ರೀನ್ ಶೇರಿಂಗ್ ಮುಖಾಂತರ ನಿಮ್ಗೆ ಸ್ಲೈಡ್ ಮುಖಾಂತರ ಒಂದು ಮಾಹಿತಿನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಎಸ್ ಸ್ನೇಹಿತರೆ ನಾನು ತೋರಿಸ್ತಾ ಇರುವಂತ ಸ್ಲೈಡ್ ನಿಮ್ಗೆ ಕಾಣಿಸ್ತಾ ಇದ್ರೆ ಒಂದ್ಸಲ ಡಿಯರ್ ಫ್ರೆಂಡ್ಸ್ ಪ್ರತಿಯೊಬ್ರು ಚಾರ್ಟ್ ಮುಖಾಂತರ ಒಂದ್ಸಲ ಎಸ್ ಅಥವಾ ನೋ ಅಂತ ಹೇಳಿ. ನಾನು ಏನ್ ಶೇರ್ ಮಾಡ್ತೀನಿ ತಮ್ಗೆಲ್ಲರೂ ಕಾಣಿಸ್ತಾ ಇದೆಯಾ? ಎಸ್ ಅಂತ ಒಂದ್ಸಲ ಟೇಪ್ ಮಾಡಿ. ಎಸ್ ಮೊಹಮ್ಮದ್ ಸಮೀರ್ ಸರ್, ಓಕೆ, ಥ್ಯಾಂಕ್ ಯು, ವೆಲ್ಕಮ್. ಎಸ್ ವಿವೋ 1820 ನಿಮ್ಮ ಒಂದು ಹೆಸರಿದೆ. ವೀರಭದ್ರರಾವ್ ಸ್ವಾಮಿ ಸರ್, ವೆಲ್ಕಮ್ ಸರ್. ತಿಪ್ಪೇಸ್ವಾಮಿ ಸರ್, ಡಿ ಎಸ್, ವೆಲ್ಕಮ್ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್ ಓಪೋ ತಿಪ್ಪೇಸ್ವಾಮಿ ಸರ್. ಎಸ್ ಅಲಿಪೀರ್ ಸರ್, ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್. ಯಾರೆಲ್ಲ ನಿಮ್ಮ ಹೆಸರುಗಳನ್ನ ಹಾಕೊಂಡಿಲ್ಲ ರೀನೇಮ್ ಮಾಡ್ಕೊಳ್ಳಿ. ಆ ಒಂದು ನಿಮ್ಮ ಮೊಬೈಲ್ ಆಪ್ ಅಲ್ಲಿ ರೀನೇಮ್ ಮಾಡ್ಕೊಳ್ಳಿ. ಹಾಗಾಗಿ ನನಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾರು ಬಂದಿದ್ದೀರಾ ಯಾರು ಬಂದಿಲ್ಲ ಅಂತೇಳಿ. ನಿಮ್ಮ ಓಪೋ, ನೋಕಿಯಾ, ಸ್ಯಾಮ್ಸಂಗ್ ಅಂದ್ರೆ ನನಗೆ ಗೊತ್ತಾಗೋದಿಲ್ಲ ಹೆಸರು. ಹಾಗಾಗಿ ಪ್ರತಿಯೊಬ್ಬರು ತಮ್ಮ ತಮ್ಮ ಹೆಸರನ್ನ ಅಲ್ಲಿ ಹಾಕೊಳ್ಳಿ. ಓಕೆ, ಎಸ್ ಎಸ್, ಥ್ಯಾಂಕ್ ಯು ಸರ್. ಶ್ರೀಪತ್ ಸರ್, ಥ್ಯಾಂಕ್ ಯು. ಪುರುಷೋತ್ತಮ ಸರ್, ಎಸ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸ್ನೇಹಿತರೆ, ಎಸ್ ಈಗ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಸರ್ವಶ್ರೀ ಸ್ನೇಹಿತರೆ, ಹಾರ್ಸ್ ಪ್ರೈವೇಟ್ ಲಿಮಿಟೆಡ್. ಇವತ್ತು ಆಗ್ರೋ ಕೇರ್ ಪ್ರಾಡಕ್ಟ್ ಇವತ್ತು ಅದ್ರ ಬಗ್ಗೆ ಇವತ್ತು ಮಾತಾಡಕ್ ಹೋಗ್ತಾ ಇದೀವಿ. ಹಾಗಾಗಿ ಸ್ನೇಹಿತರೆ ಎಜುಕೇಶನ್ ಇಸ್ ಎ ವೆರಿ ಇಂಪಾರ್ಟೆಂಟ್. ಎಜುಕೇಶನ್ ಅಂಡ್ ನಾಲೆಡ್ಜ್ ಮಸ್ಟ್ ಎ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್. ಈ ಪ್ರಪಂಚವನ್ನು ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಎಜುಕೇಶನ್ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಈ ಪ್ರಪಂಚದಲ್ಲಿ ನೀವು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಬಟ್ ಎಸ್ಟರ್ಡೇ ಇಸ್ ನಾಟ್ ಅವರ್. ಇವತ್ತಿನ ಒಂದು ಸಮಯ ಹೋಗ್ಬಿಡ್ತು, ಇವತ್ತು ನಮ್ಮದಲ್ಲ. ಇವತ್ತು ನೀವು ಕೋಟಿ ರೂಪಾಯಿ ಕೊಟ್ಟರು ನಿಮಗೆ ಸಿಗೋದಿಲ್ಲ ಟು ರಿಕವರ್. ಬಟ್ ಟುಮಾರೋ ಇಸ್ ಅವರ್. ನಾಳೆ ನಮ್ದಾಗಿದೆ. ನೀವು ಯಾವ ರೀತಿ ಬೇಕು, ಯಾವ ರೀತಿ ನಿಮ್ಮ ಜೀವನ ಸೃಷ್ಟಿ ಮಾಡ್ಕೊಂತೀರಾ ಆ ರೀತಿ ನೀವು ಇಲ್ಲಿ ಸಾಧನೆಯನ್ನ ಮಾಡಬಹುದು. ಎಸ್, ಹಾಗಾಗಿ ಒನ್ಸ್ ಅಗೇನ್ ಸ್ನೇಹಿತರೆ ನಿಮ್ಗೆಲ್ಲ ವೆಲ್ಕಮ್ ಮಾಡ್ತಾ ಇವತ್ತೊಂದು ಅಗ್ರಿಕಲ್ಚರ್ ಪ್ರಾಡಕ್ಟ್. ಎಸ್, ಸರ್ವಶ್ರೀ ಹರ್ಬ್ಸ್ ಪ್ರೈವೇಟ್ ಲಿಮಿಟೆಡ್ ಒಂದು ಮೋಟೋ ಇದೆ. ಏನು ಮೋಟೋ ಇದೆ ಅಂದ್ರೆ, ಒಂದು ಸೆಕೆಂಡ್,
ಒಂದು ಸೆಕೆಂಡ್ ಸ್ನೇಹಿತರೆ, ಒಂದು ಸೆಕೆಂಡ್. ಎಸ್, ಐ ಥಿಂಕ್ ಎಲ್ಲರಿಗೂ ಕಾಣಿಸ್ತಾ ಇದೆ ಅನ್ಸುತ್ತೆ. ಎಸ್, ಓಕೆ. ಎಸ್, ಥ್ಯಾಂಕ್ ಯು. ಎಸ್ ಸರ್, SHPL Sarvashri Herbs Private Limited, our motto is to serve healthy food to people. Yes, we are looking at alternative nature based chemical free farming. ಕೆಮಿಕಲ್ ಫ್ರೀ ಆಗಿ ಒಂದು ಫಾರ್ಮಿಂಗ್ ಮಾಡೋದಕ್ಕೆ ನಾವು ಇವತ್ತು ನೋಡ್ತಾ ಇದೀವಿ ಆರ್ಗ್ಯಾನಿಕ್ ಫಾರ್ಮಿಂಗ್. ಇಟ್ ಆಲ್ಸೋ ಹೆಲ್ಪ್ಸ್ ಟು ದ ಪ್ರೀಮಿಯಂ ಪ್ರೈಸ್ ಫಾರ್ ಎಕ್ಸ್ಪೋರ್ಟಿಂಗ್ ಕೆಮಿಕಲ್ ಫ್ರೀ ಅಗ್ರಿಕಲ್ಚರ್ ಕಮಾಡಿಟಿ ಟು ದ ಡೆವಲಪ್ಡ್ ಕಂಟ್ರೀಸ್. ಇವತ್ತು ಸ್ನೇಹಿತರೆ, ಈ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಲ್ಲಿ ಬೆಳೆದಂತ, ನಮ್ಮ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಲ್ಲಿ ಬೆಳೆದಂತ ಬೆಳೆ ಇವತ್ತು ತುಂಬಾ ಒಳ್ಳೆ ಬೆಲೆಯಲ್ಲಿ ಹೊರಗಡೆ ಮಾರುಕಟ್ಟೆಯಲ್ಲಿ ಹೋಗ್ತಾ ಇದೆ. ಡೇ ಬೈ ಡೇ ಡಿಮ್ಯಾಂಡೆಡ್ ಫಾರ್ ಹೆಲ್ತ್ ಅಂಡ್ ರೆಸಿಡ್ಯೂಸ್ ಫ್ರೀ ಇವತ್ತು ಇನ್ಕ್ರೀಸ್ ಆಲ್ ಓವರ್ ದ ವರ್ಲ್ಡ್ ಟು ವೆಲ್ ಕಂಟ್ರಿ ಇಟ್ ಸೆಲ್ಫ್. ಪೀಪಲ್ ಇವತ್ತು ಅವೇರ್ ಆಗಿದ್ದಾರೆ ಇವತ್ತು ಸ್ನೇಹಿತರೆ, ಇವತ್ತು ಆರ್ಗ್ಯಾನಿಕ್ ಪ್ರಾಡಕ್ಟ್ ನ ಯೂಸ್ ಮಾಡೋದಕ್ಕೆ. ಸೊ ಹಾಗಾಗಿ ಇವತ್ತು ನಾವು ಆರ್ಗ್ಯಾನಿಕ್ ಪ್ರಾಡಕ್ಟ್ ನ ಯೂಸ್ ಮಾಡಬೇಕು ಅಂದ್ರೆ ನಮ್ಮಲ್ಲಿ ಸ್ನೇಹಿತರೆ ಇವತ್ತು ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್ ಯೂಸ್ ಮಾಡೋದ್ರಿಂದ ಆ ಆರ್ಗ್ಯಾನಿಕ್ ಫುಡ್ ಸಿಗ್ತಾ ಇಲ್ಲ. ಇಂಡಿಯಾ ಇಸ್ ಎ ಅಗ್ರಿಕಲ್ಚರ್ ಕಂಟ್ರಿ. ನಮ್ಮ ಭಾರತ ದೇಶ ಇವತ್ತು ಅಗ್ರಿಕಲ್ಚರ್ ಕಂಟ್ರಿ. ಎಸ್, ನಮ್ಮ ಭಾರತ ದೇಶ ಸ್ನೇಹಿತರೆ ಅಗ್ರಿಕಲ್ಚರ್ ಕಂಟ್ರಿ ಆಗಿದೆ. ಇವತ್ತು 70-72% ಪಾಪ್ಯುಲೇಷನ್ ಡಿಪೆಂಡ್ ಆನ್ ಅಗ್ರಿಕಲ್ಚರ್. ಇವತ್ತು 70-75% ನಮ್ಮ ದೇಶದ ಇವತ್ತು ಜನಗಳು ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹಾಗಾಗಿ ಇವತ್ತು 1/3 ಆಫ್ ಇಂಡಿಯನ್ ನ್ಯಾಷನಲ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್, ಒಂದ್ರೆ 3 ಭಾಗ ಇವತ್ತಿನ ಸ್ನೇಹಿತರೆ ಅಗ್ರಿಕಲ್ಚರ್ ಇಂದ ನಮ್ಮ ದೇಶಕ್ಕೆ ಇವತ್ತು ಇನ್ಕಮ್ ಹೋಗ್ತಾ ಇದೆ. ಫಸ್ಟ್ ಪ್ರೊಡಕ್ಷನ್ ಟೀ ಇದೆ. ಇವತ್ತು ಫಸ್ಟ್ ಪ್ಲೇಸ್ ಅಲ್ಲಿ ಹೈಯೆಸ್ಟ್ ಪ್ರೊಡಕ್ಷನ್ ಇಂಡಿಯಾದಲ್ಲಿ ಟೀ ಪೌಡರ್ ಇದೆ. ಸೆಕೆಂಡ್ ಪ್ರೊಡಕ್ಷನ್ ರೈಸ್, ಮೂರನೇದು ಶುಗರ್ ಕೇನ್ ಅಂಡ್ ದೆನ್ ಜೂಟ್ ಅಂಡ್ ಆಯಿಲ್ ಸೀಡ್ಸ್. ಈ ರೀತಿಯ ಒಂದು ಹೈಯೆಸ್ಟ್ ಕ್ರಾಪ್ ಬರುವಂತ ನಮ್ಮ ದೇಶ ಇವತ್ತು. ದ ಫ್ಯೂಚರ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನಾದ್ರು ಇದರ ಫ್ಯೂಚರ್ ಏನಿದೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಅಂತ ನೋಡಿದ್ರೆ, ದ ಫ್ಯೂಚರ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ವಿಲ್ ಕಂಟಿನ್ಯೂ ವೆನ್ ದ ಕನ್ಸ್ಯೂಮರ್ಸ್ ಬಿಲೀವ್ ಆರ್ಗ್ಯಾನಿಕ್ ಫುಡ್ ಇಸ್ ಸುಪೀರಿಯರ್. ಇವತ್ತು ಕಸ್ಟಮರ್ ತುಂಬಾ ಚೆನ್ನಾಗಿ ಇಷ್ಟಪಡ್ತಾ ಇದ್ದಾರೆ ಇವತ್ತು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಗೆ. ಹಾಗಾಗಿ ಸ್ನೇಹಿತರೆ, ಆರ್ಗ್ಯಾನಿಕ್ ಮಾರ್ಕೆಟ್ ಎಲ್ಲಿ ತನಕ ಟಚ್ ಆಗ್ಬೋದು ಅಂದ್ರೆ 20 ಕೋಟಿ ಸ್ನೇಹಿತರೆ, 20,000 ಕೋಟಿ ಬೈ 2023. 2023 20,000 ಕೋಟಿ ಟರ್ನ್ ಓವರ್ ಆಗುತ್ತೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಇಂದ ಅಂತ ಹೇಳ್ತಾರೆ. ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಇಸ್ ಪ್ರಾಸ್ಪರ್ ಇನ್ ಇಂಡಿಯಾ ಅಂಡ್ ವಿಲ್ ಬಿ ಕಾಂಟ್ರಿಬ್ಯೂಟ್ ಟು ಫೀಡಿಂಗ್ 1.5 ಬಿಲಿಯನ್ ಪೀಪಲ್. 1.5 ಬಿಲಿಯನ್ ಪೀಪಲ್ ಇವತ್ತು ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ 2030 ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ವೆರಿ ಇಂಪಾರ್ಟೆಂಟ್, ಅಕಾರ್ಡಿಂಗ್ ಟು ಆಶಾರಾಮ್ ಟೆಕ್ಸಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾರ್ಕೆಟ್ ಇಂಡಿಯಾ ವಿಲ್ ರೀಚ್ ಅರೌಂಡ್ 1.36 ಬಿಲಿಯನ್. 1.36 ಬಿಲಿಯನ್ ಗ್ರೋತ್ ಆಗುತ್ತೆ ಪ್ರತಿ ವರ್ಷ. ಆರ್ಗ್ಯಾನಿಕ್ ಫಾರ್ಮಿಂಗ್ 25-50% ಪ್ರತಿ ವರ್ಷ ರೈಸ್ ಆಗ್ತಾ ಇದೆ. ಸೊ ಹಾಗಾಗಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ನಾವಿರುವಂತ ಸೆಕ್ಟರ್ ಫ್ಯೂಚರ್ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗುವಂತ ಒಂದು ಸೆಕ್ಟರ್ ಆಗಿದೆ. ಹಾಗಾಗಿ ಸಾಯಿಲ್ ಸ್ನೇಹಿತರೆ, ಇವತ್ತು ಆರ್ಗ್ಯಾನಿಕ್ ಅಂತ ಇದೀವಿ, ವೆರಿ ಇಂಪಾರ್ಟೆಂಟ್. ಈ ಒಂದು ರೈತರಿಗೆ ಬೇಕಾಗಿರುವಂತದ್ದು ಮಣ್ಣು. ಎಸ್, ಈ ಮಣ್ಣು ಅಂದ್ರೆ ಏನು, ಮಣ್ಣಲ್ಲಿ ಎಷ್ಟು ರೀತಿ ಇದೆ, ಮಣ್ಣಲ್ಲಿ ಏನಿದೆ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸಾಯಿಲ್ ಇವತ್ತು ಮಣ್ಣು ಯಾವ್ದ್ರಿಂದ ಆಗಿದೆ? ಸಾಯಿಲ್ ಇಸ್ ಎ ಮೇಡ್ ಅಪ್ ಆಫ್ ಮಿನರಲ್ ಪಾರ್ಟಿಕಲ್ಸ್. ಮಣ್ಣು ಸಣ್ಣ ಸಣ್ಣ ಪಾರ್ಟಿಕಲ್ಸ್, ಮಿನರಲ್ಸ್, ಆರ್ಗ್ಯಾನಿಕ್ ಮ್ಯಾಟರ್ಸ್, ಕೊಳತಾದಂತ ಒಂದು ಏನಿದೆ ಇಂಥ ವಸ್ತುಗಳಿಂದ ಒಂದು ಮಣ್ಣಾಗಿದೆ. ಇದು ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್. ಇದು ಸ್ನೇಹಿತರೆ ವಾಟರ್ ಅಂಡ್ ಏರ್. ಆಲ್ ಸಾಯಿಲ್ ಮೇಡ್ ಅಪ್ ಆಫ್ ಇನ್ಆರ್ಗ್ಯಾನಿಕ್ ಮಿನರಲ್ಸ್, ಪಾರ್ಟಿಕಲ್ಸ್, ಆರ್ಗ್ಯಾನಿಕ್ ಮ್ಯಾಟರ್ ಇನ್ಕ್ಲೂಡಿಂಗ್ ಲಿವಿಂಗ್ ಥಿಂಗ್ಸ್, ಏರ್ ಅಂಡ್ ವಾಟರ್. ಏರ್ ಅಂಡ್ ವಾಟರ್ ಇದರಲ್ಲಿ ಸೇರಿರುತ್ತೆ. ಹಾಗಾಗಿ ಒಂದು ಸಾಯಿಲ್ ಸ್ನೇಹಿತರೆ ನೋಡೋದಾದ್ರೆ ಇಲ್ಲಿ 3 ರೀತಿಯ ಸಾಯಿಲ್ ನಿಮ್ಗೆ ಸಿಗುತ್ತೆ. 3 ರೀತಿಯ ಮಣ್ಣಿದೆ ಇವತ್ತು ಮೇನ್ಲಿ ಕರೆಕ್ಟ್ ಆಗಿ ನೋಡಿದ್ರೆ. ಅದರಲ್ಲಿ ಮೊದಲನೇದು ಸ್ಯಾಂಡಿ ಅಂದ್ರೆ ಮರಳು. ಮರಳೇನಿದೆ ಆ ರೀತಿಯ ಒಂದು ಮರಳಿನ ಪ್ರಕಾರ ಇರುವಂತ ಒಂದು ಮಣ್ಣು. ಎರಡನೇದು ಲೋಮಿ. ಇದು ಲೋಮಿ ಅಂದ್ರೆ ಸ್ನೇಹಿತರೆ ಇದು ಮರಳು ಅಲ್ಲ, ಮಣ್ಣು ಅಲ್ಲ, ಮಧ್ಯಮ ವರ್ಗದಲ್ಲಿರುವಂತ ಒಂದು ಮಣ್ಣು. ಕ್ಲೇ ಅಂದ್ರೆ ಸ್ನೇಹಿತರೆ ನೀವೇನು ಗೊತ್ತು, ಮಡಕೆ ಮಾಡ್ತೀರಾ, ಈ ರೀತಿಯ ಮಣ್ಣು ಜಾಸ್ತಿ ನೀರಿನಂಶ ಹೀರಿಡ್ಕೊಂಡಂತ ಒಂದು ಮಣ್ಣು ಕ್ಲೇ. ಹಾಗೆ ನೋಡಿದಾರಲ್ಲ, ಈ 3 ರೀತಿಯ ಮಣ್ಣುಗಳಿದೆ ಇವತ್ತು ಹೈಯೆಸ್ಟ್ ಸ್ನೇಹಿತರೆ ಯಾವುದು ಒಳ್ಳೇದು ಅಗ್ರಿಕಲ್ಚರ್ಗೆ ಅಂದ್ರೆ ಲೋಮಿ ಸಾಯಿಲ್ ಅಂತ ಹೇಳ್ತಾರೆ. ಈಗ ಮಧ್ಯದ ನಾನು ನಿಮಗೆ ತೋರಿಸಿದ್ನಲ್ಲ, ಇದು ನಿಮ್ಗೆ ಮರಳು ಆಗಿರೋದಿಲ್ಲ, ಒಂದು ರೀತಿಯ ಕ್ಲೇ ಮಣ್ಣು ಆಗಿರೋದಿಲ್ಲ, ಇದು 2 ರೀತಿಯ ಮಿಕ್ಸ್ಚರ್ ಆಗಿರುತ್ತೆ. ಈ ಒಂದು ಮಣ್ಣು ನಿಮ್ಮ ಅಗ್ರಿಕಲ್ಚರ್ಗೆ ತುಂಬಾ
ಉಪಕಾರ ಆಗುತ್ತೆ. ಲೋಮ್ ಸಾಯಿಲ್ ಟೇಕ್ಸ್ ಅಡ್ವಾಂಟೇಜ್ ಆಫ್ ಬ್ಯಾಲೆನ್ಸ್ ದ ವಾಟರ್. ನೀರನ್ನ ಬ್ಯಾಲೆನ್ಸ್ ಆಗಿಡೋದಕ್ಕೆ ಈ ಮಣ್ಣು ತುಂಬಾ ಸೂಪರ್ ಆಗಿರುತ್ತೆ. ಹೋಲ್ಡಿಂಗ್ ದ ನ್ಯೂಟ್ರಿಯೆಂಟ್, ಏನೆಲ್ಲ ಪೋಷಕಾಂಶಗಳು ಬೇಕು ಆ ಪೋಷಕಾಂಶಗಳನ್ನ ಹಿಡಿದಿಟ್ಕೊಳ್ಳುವಂತ ಕೆಪಾಸಿಟಿ ಈ ಒಂದು ಸಾಯಿಲ್ ಇರುತ್ತೆ. ಅದೇ ರೀತಿ ಸ್ನೇಹಿತರೆ ಹೈ ಆರ್ಗ್ಯಾನಿಕ್ ಮ್ಯಾಟರ್, ನಿಮಗೆ ಮುಂದೆ ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಗೊತ್ತಾಗುತ್ತೆ. ಈ ಸಣ್ಣ ಸಣ್ಣ ಇದು ಮೈಕ್ರೋ ಮಿನರಲ್ಸ್ ಅಂತಾರೆ, ಈ ಸೂಕ್ಷ್ಮ ಜೀವಿಗಳು ಅಂತ ಹೇಳ್ತಾರೆ. ಆ ಒಂದು ರೀತಿ ಎಲ್ಲಾ ರೀತಿಯ ವಸ್ತುಗಳನ್ನ ಅಲ್ಲಿ ಹಿಡಿದಿಟ್ಕೊಳ್ಳುವಂತ ಒಂದು ಕೆಪಾಸಿಟಿ ಆ ಮಣ್ಣಲ್ಲಿ ಇರುತ್ತೆ. ಹಾಗಾಗಿ ಈ ಸೂಟ್ for high demand of crops like fruits, vegetables, it made up of 60% of sand. 60% ಇದರಲ್ಲಿ ಮರಳಿರುತ್ತೆ, 10% ಕ್ಲೇ ಇರುತ್ತೆ, 30% ಸ್ಲಿಟ್ ಪಾರ್ಟಿಕಲ್ಸ್ ಇರುತ್ತೆ. ಹಾಗಾಗಿ ಮಿಕ್ಸ್ಚರ್ ಇರೋದ್ರಿಂದ ಯಾವುದೇ ಬೆಳೆ ಈ ಮಣ್ಣಲ್ಲಿ ನಾವು ಬೆಳೆದ್ರೆ ತುಂಬಾ ಸೂಪರ್ ಆಗಿ ಬೆಳೆಯುತ್ತೆ ಬೆಳೆ. ಹಾಗಾಗಿ ನಿಮಗೆ ಗೊತ್ತಾಗಿರ್ಬೋದು ಈ ಲೋಮಿ ಸಾಯಿಲ್ ನೀವು ನೋಡ್ತಾ ಇರ್ಬೋದು, ಬ್ಲ್ಯಾಕ್ ಮಣ್ಣು. ಆ ಮಣ್ಣು ನೀವು ಪರೀಕ್ಷೆ ಮಾಡಿದಾಗ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ತುಂಬಾ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಈ ಮಣ್ಣು ನೀವು ಯಾವುದು ಯೂಸ್ ಮಾಡಬಹುದು ಅಂತ ನಿಮಗೆ ಗೊತ್ತಾಯ್ತು. ತುಂಬಾ ಸಲ ನಾವು ಏನ್ ಮಾಡ್ತೀವಿ ಸ್ನೇಹಿತರೆ, ನಾವು ಡೈರೆಕ್ಟ್ ಹೋಗಿ ರೈತರಿಗೆ ಯಾವೊಂದು ಪ್ರಾಡಕ್ಟ್ ಅನ್ನ ಕೊಟ್ಟು ಬಂದ್ಬಿಡ್ತೀವಿ. ಆಮೇಲೆ ಪ್ರಾಡಕ್ಟ್ ಕೊಟ್ಟ ಮೇಲೆ ಸರಿಯಾಗಿ ರಿಸಲ್ಟ್ ಬಂದಿರೋದಿಲ್ಲ, ಅದರಿಂದ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಕಾರಣ ಏನಪ್ಪಾ ಅಂದ್ರೆ ನೋಡಿ, ಒಬ್ಬ ಡಾಕ್ಟರ್ ಹತ್ರ ನೀವು ಹೋಗ್ತಾ ಇದೀರಂದ್ರೆ ಆ ಡಾಕ್ಟರ್ ನಿಮ್ಮನ್ನ ಏನ್ ಮಾಡ್ತಾನೆ, ಫಸ್ಟ್ ಯೂರಿನ್ ಚೆಕ್ ಮಾಡ್ತಾನೆ, BP ಚೆಕ್ ಮಾಡ್ತಾನೆ, ಶುಗರ್ ಚೆಕ್ ಮಾಡ್ತಾನೆ, ಸ್ಕ್ಯಾನ್ ಮಾಡ್ತಾನೆ. ಆಮೇಲೆ ಈ ರೋಗ ಇದೆ ಅಂತ ಪತ್ತೆ ಮಾಡಿ ನಿಮಗೆ ಕೊಡ್ತಾನೆ. ನಿಮ್ಗೆ BP ಇರೋದಕ್ಕೆ ಲೋ BP ಇದ್ರೆ ಹೈ BP ಇದ್ರೆ ಲೋ BP, ಈ ರೀತಿ ಏನಿರುತ್ತೆ ನೋಡ್ಬಿಟ್ಟು ಚೆಕ್ ಮಾಡಿ ನಿಮ್ಗೆ ಕೊಡ್ತಾರೆ. ಸಾರಿ, ಎಸ್ ಓಕೆ. ಹಾಗಾಗಿ ಸ್ನೇಹಿತರೆ ನೀವು ಯಾವಾಗ್ಲೂ ಫೀಲ್ಡ್ ಅಲ್ಲಿ ಹೋದಾಗ, ಯಾವಾಗ್ಲೂ ನೀವು ಫೀಲ್ಡ್ ಅಲ್ಲಿ ಯಾರೋ ರೈತರಿಗೆ ನೀವು ಮಾತಾಡಕ್ ಹೋದಾಗ, ನೋಡಕ್ ಹೋದಾಗ, ಫಸ್ಟ್ ಆಫ್ ಆಲ್ ಅಲ್ಲಿ ಆ ಜಾಗದಲ್ಲಿ ಆ ಮಣ್ಣಲ್ಲಿ ಏನಿದೆ, ಎಷ್ಟು ನ್ಯೂಟ್ರಿಯೆಂಟ್ಸ್ ಇದೆ, ಮ್ಯಾಕ್ರೋ ಎಷ್ಟಿದೆ, ಮೈಕ್ರೋ ಎಷ್ಟಿದೆ, ಯಾವ ಪೋಷಕಾಂಶಗಳ ಕೊರತೆ ಇದೆ, ಯಾವ ಪೋಷಕಾಂಶಗಳ ಕೊರತೆ ಇರೋದ್ರಿಂದ ಈ ಪ್ರಾಬ್ಲಮ್ ಬಂದಿದೆ, ಅದನ್ನ ಫಸ್ಟ್ ನೀವು ತಿಳ್ಕೊಬೇಕಾಗುತ್ತೆ. ಈಗ ನೀವೊಬ್ರು ಡಾಕ್ಟರ್ ರೀತಿ ಈಗ ಹೋಗ್ತಾ ಇರೋದಲ್ಲಿ, ಹಾಗಾಗಿ ನೀವು ಒಂದೇ ಸಲ ನಿಮಗೆ ಗೊತ್ತೇ ಇಲ್ಲ ಏನಿದೆ ಅಂತಾನೆ ಪ್ರಾಬ್ಲಮ್ ಗೊತ್ತಿಲ್ಲ. ಪೊಟ್ಯಾಷಿಯಂ ಕಮ್ಮಿ ಆಗಿದೆಯೋ, ಅದರಲ್ಲಿ ಏನು ಫಾಸ್ಫರಸ್ ಕಮ್ಮಿ ಆಗಿದೆಯೋ, ಬೇರೆ ರೀತಿಯ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಆಗಿದೆಯೋ, ಏನು pH ವ್ಯಾಲ್ಯೂ ಕಮ್ಮಿ ಇದೆಯೋ, ಇದು ಏನು ನೋಡಿದ್ರೆ ನೀವು ಸುಮ್ಕೆ ಉಂಡಾಗೊತ್ತಿ ನೀವು ಕೊಟ್ಬಿಟ್ರೆ ಸ್ನೇಹಿತರೆ, ಆ ಜಾಗದಲ್ಲಿ ನೀವು ಕೊಟ್ಟಂತ ಪ್ರಾಡಕ್ಟ್ ಇಂದ ಪ್ರಾಬ್ಲಮ್ ಆಗ್ಬೋದು. ಸೊ ಹಾಗಾಗಿ ನಿಮ್ಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂದ್ರೆ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಚೆಕ್ ದ ಸಾಯಿಲ್. ಆ ಸಾಯಿಲ್ ನ ಚೆಕ್ ಮಾಡ್ಬೇಕು ನೀವು. ಚೆಕ್ ಯಾವ ರೀತಿ ಮಾಡ್ತೀರಾ? ಎಸ್, ಅದಕ್ಕೋಸ್ಕರನೇ ಸ್ನೇಹಿತರೆ ಒಂದು ಅದಕ್ಕೆ ನೋಡೋದಕ್ಕೋಸ್ಕರ ಏನ್ ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿಯೋದಕ್ಕೋಸ್ಕರ ಒಂದು ಮಿಷನ್ ಇದೆ. ಎಸ್, pH ವ್ಯಾಲ್ಯೂ ಚೆಕ್ ಮಾಡೋದಿರ್ಬೋದು, ಏನು ನ್ಯೂಟ್ರಿಯೆಂಟ್ಸ್ ಇದೆ, ಏನ್ ನ್ಯೂಟ್ರಿಯೆಂಟ್ಸ್ ಇಲ್ಲ, ಇದು ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ನೀವು 100% ಅಲ್ಲ 200 ಈಗ ಬಂದಿರೋಂಥ ರಿಸಲ್ಟ್ ಗಿಂತನೂ ಜಾಸ್ತಿ ಮಟ್ಟದಲ್ಲಿ ರಿಸಲ್ಟ್ ನೀವು ತಗೊಬಹುದು. ಯಾಕಂದ್ರೆ ನೋಡಿ, ಮಣ್ಣು ಸಹ ಆಸಿಡಿಕ್ ಆಗಿದ್ರೆ ಆ ಮಣ್ಣು ನಿಮ್ಗೆ ಬೆಳೆ ಸರಿ ಕೊಡೋದಿಲ್ಲ. ಮನುಷ್ಯನ ದೇಹದಲ್ಲಿ ನಾನು ನಿಮ್ಗೆ ಹೇಳ್ತಿರ್ತೀನಿ, ಅಸಿಡಿಕ್ ಆಗಿದ್ರೆ, ನಿಮ್ಮ ಬಾಡಿ ಅಸಿಡಿಕ್ ಆಗಿದ್ರೆ, ನಿಮ್ಮ ಬ್ಲಡ್ ಅಸಿಡಿಕ್ ಆಗಿದ್ರೆ, ನಿಮ್ಮ ಸ್ಕಿನ್ ಅಸಿಡಿಕ್ ಆಗಿದ್ರೆ ನಿಮ್ಗೆ ಬೇರೆ ಬೇರೆ ರೀತಿಯ ರೋಗಗಳು ಬರುತ್ತೆ. ಹಾಗಾಗಿ ನಮಗೆ ಗೊತ್ತಿದೆ ನಮ್ಮ ನೀರಿನ pH ವ್ಯಾಲ್ಯೂ ಎಷ್ಟಿರ್ಬೇಕು, 7.5 ಇಂದ 11 ಒಳಗಿದ್ರೆ ದಟ್ ಈಸ್ ದ ವೆರಿ ಗುಡ್ ವಾಟರ್ ನಾವು ಕುಡಿಯೋದಕ್ಕೆ ನಮ್ಮ ಬಾಡಿಗೆ ಅಂತ ಹೇಳ್ತೀವಿ. ಅದೇ ರೀತಿ ಬೆಳೆ ಬೆಳೆಯೋದಕ್ಕೆ ನಿಮ್ಮ ಮಣ್ಣಿನ pH ಇದೆಯಲ್ಲ, ಅದು ಸ್ನೇಹಿತರೆ 5.5 to 7.5 ಒಳಗಿರ್ಬೇಕು. 8.5 ಇದ್ರೂ ನಡೆಯುತ್ತೆ. ಇದು ಆಲ್ಕಲೈನ್ ಅಂತ ಹೇಳ್ತಾರೆ. 0 ಇಂದ 5 ಒಳಗೆ ಏನಾದ್ರು pH ಇತ್ತು ಅಂದ್ರೆ ಆ ಜಾಗದಲ್ಲಿ ಯಾವುದೇ ಬೆಳೆ ನೀವು ಬೆಳೆದ್ರು ನಿಮಗೆ ಸರಿಯಾಗಿ ರಿಸಲ್ಟ್ ಬರೋದಿಲ್ಲ. ಏನ್ ಬೇಕಾದ್ರೂ ಕೊಡ್ರಿ ನೀವು, ಬರೋದಿಲ್ಲ. ಜಾಸ್ತಿ ಆಗಿದ್ರು ಟಾಕ್ಸಿನ್ ಬಂದ್ಬಿಡುತ್ತೆ ಜಾಸ್ತಿ ಅದಕ್ಕೆ ಮಣ್ಣಲ್ಲಿ. ಹಾಗಾಗಿ ಅದನ್ನ ರಿಮೂವ್ ಮಾಡಬೇಕು ಅಂದ್ರೆ ಸ್ನೇಹಿತರೆ ನಿಮಗೆ ಏನ್ ಆಗಿದೆ ಅಂತ ಹೇಳಿ ಕಂಡುಹಿಡಿಯಬೇಕು. ಬಟ್ ನಿಮ್ಮ ಹತ್ರ ಈಗ ಆ ಒಂದು ಏನ್ ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿಯೋದಕ್ಕೆ ನಿಮ್ಮಲ್ಲಿ ಮಿಷಿನ್ ಇಲ್ಲ ಅಂದ್ರೆ ಸ್ನೇಹಿತರೆ ಏನು ಹೆದರ್ಬೇಡ್ರಿ. ಅದಕ್ಕೋಸ್ಕರನೇ ಸ್ಪೆಷಲಿ ಸಾರ್ವಶ್ರೀ ಹರ್ಬ್ಸ್ ಪ್ರೈವೇಟ್ ಲಿಮಿಟೆಡ್ ಮಿರಾಕಲ್ ಪ್ರಾಡಕ್ಟ್ಸ್ ನ ತಂದು ಕೊಟ್ಟಿದೆ. ಇವತ್ತು ಆ ಒಂದು ಪ್ರಾಡಕ್ಟ್ಸ್ ಏನಿದೆ ಅಂತ ನಿಮ್ಗೆ ತಿಳಿಸ್ತೇನೆ. ಅದಕ್ಕಿಂತ ಮುಂಚೆ ಇನ್ನೊಂದ್ 2 ನಿಮಿಷ ಸ್ವಲ್ಪ ಸಾಯಿಲ್ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದ್ರೆ ನೀವು ಎಷ್ಟು ಮಣ್ಣು ಬಗ್ಗೆ ತಿಳ್ಕೊಳ್ತೀರಾ ಮುಂದೆ ಯಾವ ಪ್ರಾಡಕ್ಟ್ ನ ಕೊಡೋದಕ್ಕೆ ಈಸಿ ಆಗುತ್ತೆ.
ನೋಡಿ ಫಸ್ಟ್ ಫಿಗರ್ ನಿಮ್ಗೆ ಏನ್ ತೋರಿಸ್ತಾ ಇದೆ, ಈ ಒಂದು ಇಮೇಜ್ ಅದು ಹೆಲ್ತಿ ಸಾಯಿಲ್ ಇದೆ. ಎರಡನೇ ಇಮೇಜ್ ಏನಿದೆ ಇದು ತುಂಬಾ ಪ್ರಾಬ್ಲಮ್ ಅಲ್ಲಿ ಇರುವಂತ ಸಾಯಿಲ್, ಇದು ಡಿಗ್ರೇಡೆಡ್ ಸಾಯಿಲ್, ಅಂದ್ರೆ ಇದರಲ್ಲಿ ತುಂಬಾ ಪ್ರಾಬ್ಲಮ್ ಇದೆ. ಈ ಹೆಲ್ತಿ ಸಾಯಿಲ್ ಅಂದ್ರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು, ಹೆಲ್ತಿ ಸಾಯಿಲ್ ಅಲ್ಲಿ ನೋಡಿ ಒಳಗಡೆ ಏರ್ ಹೋಗೋದಕ್ಕೆ, ಆಕ್ಸಿಜನ್ ಹೋಗೋದಕ್ಕೆ, ಎಲ್ಲ ರೀತಿಯ ನೀರು ವಾಟರ್ ಹೋಗೋದಕ್ಕೆ ಅಲ್ಲಿ ಜಾಗ ಇದೆ. ಈ ಒಂದು ಸಾಯಿಲ್ ಅಲ್ಲಿ ನಿಮ್ಗೆ ಜಾಗ ಇಲ್ಲ, ಅಲ್ಲಲ್ಲಿ ಸ್ಟ್ರಕ್ ಆಗ್ತಾ ಇದೆ. ಇದು ಸ್ಟ್ರಕ್ಚರ್ ಇದೆ, ಇದು ಮಣ್ಣಿನ ಸ್ಟ್ರಕ್ಚರ್ ಇದು. ಹಾಗಾಗಿ ಈ ಒಂದು ಸ್ಟ್ರಕ್ಚರ್ ಪ್ರಕಾರ ನಿಮ್ಮ ಸಾಯಿಲ್ ಇತ್ತು ಅಂದ್ರೆ ನಿಮ್ಮ ಭೂಮಿಯಲ್ಲಿ ಬೇರುಗಳು ತುಂಬಾ ಚೆನ್ನಾಗಿ ಇಳಿಯುತ್ತೆ, ಅಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ರಿಸಲ್ಟ್ ನ ಕೊಡುತ್ತೆ ನೀವು ಬೆಳೆದಂತ ಬೆಳೆ. ಈ ರೀತಿ ಏನಾದ್ರು ಮಣ್ಣಾಗ್ಬಿಡ್ತು ಅಂದ್ರೆ ನಿಮ್ಗೆ ಒಳ್ಳೆ ಮಣ್ಣಿದ್ರು ಒಂದೊಂದ್ಸಲ ಈ ರೀತಿ ಆಗಿರುತ್ತೆ. ಕಾರಣ ಏನಪ್ಪಾ ಅಂದ್ರೆ ಅದು pH ಜಾಸ್ತಿ ಆಗಿರುತ್ತೆ, ಅಥವಾ pH ಕಮ್ಮಿ ಆಗಿರುತ್ತೆ, ಅದಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳು ಸರಿ ಸಿಗೋದಿಲ್ಲ. ಯಾವ ರೀತಿ ಅಂದ್ರೆ ಮನುಷ್ಯನಿಗೆ ಯಾವ ರೀತಿ ರೋಗ ಬರುತ್ತೆ ಅದೇ ರೀತಿ ಗಿಡಗಳಿಗೂ ಮಣ್ಣಿಗೂ ರೋಗ ಬಂದಿರುತ್ತೆ. ಆ ಒಂದು ನೀವು ಕೊಡ್ತಾ ಇರೋಂತ ಇವತ್ತು ಏನು ನಮ್ಮ ಪ್ರಾಡಕ್ಟ್ ಇದೆ, ಆರ್ಗ್ಯಾನಿಕ್ ಪ್ರಾಡಕ್ಟ್, ಇದು ನೀವು ಒಂದು ಗುಳಿಗೆ ಕೊಟ್ಟಂಗೆ ಆ ಮಣ್ಣಿಗೆ, ಆ ಗಿಡಕ್ಕೆ. ಎಸ್, ಹಾಗಾಗಿ ನೋಡಿ ಈ ಒಂದು ಹೆಲ್ತಿ ಸಾಯಿಲ್ ಇದೆಯಲ್ಲ, ನೋಡಿ ಮಳೆ ಬೀಳ್ತಾ ಇದೆ, ಆ ಮಳೆ ನೀರನ್ನ ಅಬ್ಸರ್ವ್ ಮಾಡುವಂತ ಕೆಪಾಸಿಟಿ ಆ ಮಣ್ಣಿಗಿದೆ, ಒಳಗೆ ಹೋಗುತ್ತೆ ನೀರು. ಬಟ್ ಈ ನೋಡಿ ಎರಡನೇ ಇಮೇಜ್ ನಾನು ಏನ್ ತೋರಿಸ್ತಾ ಇದೀನಿ, ಇದರಲ್ಲಿ ಮಳೆ ನೀರು ಒಳಗೆ ಎಲ್ಲ, ನೀವು ಯಾವ ನೀರು ಹಾಕಿದ್ರು ನಿಮ್ಗೆ ಒಳಗೆ ಅಬ್ಸರ್ವ್ ಮಾಡುವಂತ ಕೆಪಾಸಿಟಿನೆಲ್ಲ, ಇದೊಂದು ರೀತಿಯ ಬರಡು ಭೂಮಿ ಇದ್ದಂಗಿದೆ. ಈ ಒಂದು ಜಾಗದಲ್ಲಿ ಏನಿದೆ ಸ್ನೇಹಿತರೆ ನೋಡಿ, ಮಳೆ ನೀರು ಇರಲಿ ಬೇರೆ ನೀರಿರಲಿ ಎಲ್ಲ ಅಬ್ಸರ್ವ್ ಮಾಡುವಂತ ಕೆಪಾಸಿಟಿ ಇದೆ. ನಮ್ಮ ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಮ್ಯಾಕ್ರೋ, ಮೈಕ್ರೋ, ಪ್ರೈಮರಿ, ಈ ಎಲ್ಲ ರೀತಿಯ ನ್ಯೂಟ್ರಿಯೆಂಟ್ಸ್ ನೀವು ಮುಂದೆ ಹೇಳ್ತೀನಿ, ಆ ಒಂದು ನ್ಯೂಟ್ರಿಯೆಂಟ್ಸ್ ನ ಅಬ್ಸರ್ವ್ ಮಾಡುವಂತ ಒಂದು ಪವರ್ ಆ ಒಂದು ಮಣ್ಣಿರುತ್ತೆ. ಹಾಗಾಗಿ ಈ ರೀತಿಯ ಮಣ್ಣು ನಿಮಗೆ ವೆರಿ ಇಂಪಾರ್ಟೆಂಟ್ ಬೇಕಾಗುತ್ತೆ. ಹಾಗಾಗಿ ನೋಡೋಣ ಸ್ನೇಹಿತರೆ, ಈ ಮಣ್ಣು ನೀವು ನೋಡ್ತಾ ಇರೋದು ಒಂದೇ ಒಂದು ರೀತಿಯ ಮಣ್ಣಿದೆ ನಿಮ್ಗೆ ಮೇಲೆ, ಒಂದು ಭೂಮಿ ನಿಮ್ಗೆ ಕಾಣಿಸ್ತಾ ಇದೆ. ಬಟ್ ಈ ಭೂಮಿಯಲ್ಲಿ, ಈ ಸಾಯಿಲ್ ಅಲ್ಲಿ ನೋಡಿದ್ರೆ ಸ್ನೇಹಿತರೆ ನಿಮಗೆ ಇಲ್ಲಿ 5 ರೀತಿಯ ಸಾಯಿಲ್ ಇದೆ. ಅದರ ಪ್ರೊಫೈಲ್, ನಿಮ್ಮ ಪ್ರೊಫೈಲ್ ಏನಂತ ಕೇಳ್ತಿರಲ್ಲ, ಪ್ರೊಫೈಲ್ ಫೋಟೋ ಹಾಕಿದಿರಾ, ನಿಮ್ಮ ಪ್ರೊಫೈಲ್ ಏನಂತ ಕೇಳ್ತಾರಲ್ಲ, ನಿಮ್ಮ ಪ್ರೊಫೈಲ್ ಏನು? ಎಸ್, ನಿಮ್ಮ ಪ್ರೊಫೈಲು, ನಿಮ್ಮ ತಂದೆ, ನಿಮ್ಮ ಅಜ್ಜನ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ತಾಯಿ ಹೆಸರು, ಎಲ್ಲಿ ಹುಟ್ಟಿದೀರಾ, ಎಷ್ಟು ಏಜ್ ನಿಮಗೆ, ಏನು ಮಾಡ್ತಿದ್ದೀರಾ, ಇದು ನಿಮ್ಮ ಪ್ರೊಫೈಲ್. ಎಸ್, ಬಟ್ ಈ ಸಾಯಿಲಿಗೆ ಒಂದು ಪ್ರೊಫೈಲ್ ಇದೆ ನೋಡಿದ್ರೆ ಸ್ನೇಹಿತರೆ, ಇದರಲ್ಲಿ ABC ಈ ರೀತಿಯ ನಿಮ್ಗೆ ಬೇರೆ ಬೇರೆ ರೀತಿಯ O ಹಾರಿಜಾನ್, A ಹಾರಿಜಾನ್, B ಹಾರಿಜಾನ್, C ಹಾರಿಜಾನ್, R ಹಾರಿಜಾನ್, ಈ ರೀತಿಯ ಲೇಯರ್ಸ್ ಇದೆ ಮಣ್ಣಲ್ಲಿ, ಬೇರೆ ಬೇರೆ ರೀತಿಯ. O ಹಾರಿಜಾನ್ ಅಂದ್ರೆ ಮೊದಲನೇ ಲೇಯರ್, ಮಣ್ಣಿನ ಮೊದಲನೇ ಲೇಯರಿಗೆ O ಹಾರಿಜಾನ್ ಅಂತಾರೆ. ಈ ಲೇಯರ್ ಅಲ್ಲಿ ಸ್ನೇಹಿತರೆ ಆರ್ಗ್ಯಾನಿಕ್ ಮೆಟೀರಿಯಲ್ ಇರುತ್ತೆ. ಈಗ ಎಲೆ ಇರ್ಬೋದು, ಏನೊಂದು ಪ್ರಾಣಿ ಸತ್ತೋಗಿರುತ್ತೆ, ಬೇರೆ ರೀತಿ ಯಾವ್ದೊಂದು ಗೊಬ್ಬರ ಹಾಕಿರ್ತೀರ, ಎಲ್ಲ ಡಿಕಂಪೋಸ್ ಆಗಿ ಆ ಮೊದಲನೇ ಲೇಯರಿಗೆ ಆ ಸ್ನೇಹಿತರೆ O ಹಾರಿಜಾನ್ ಅಂತ ಹೇಳ್ತಾರೆ. A ಹಾರಿಜಾನ್ ಅಂತ ಹೇಳಿದ್ರೆ ಟಾಪ್ ಸಾಯಿಲ್ ವೇರ್ ಸೀಡ್ಸ್ ಜರ್ಮಿನೇಟ್, ಅಲ್ಲಿ ಬೀಜಗಳು ಜರ್ಮಿನೇಟ್ ಆಗುವಂತ ಒಂದು ಜಾಗ, ರೂಟ್ಸ್ ಹರಡುವಂತ ಒಂದು ಜಾಗ, ಅಲ್ಲಿ ಸ್ಯಾಂಡ್ ಮತ್ತೆ ಸಾಲ್ಟ್ ಇರುವಂತ ವಸ್ತುಗಳು, ಅಲ್ಲಿ ಮಿನರಲ್ಸ್ ಇರುತ್ತೆ, ಅಲ್ಲಿ ಕ್ಲೇ ಇರುತ್ತೆ. B horizon ಅಂದ್ರೆ ಸ್ನೇಹಿತರೆ ಸಬ್ ಸಾಯಿಲ್. ದಿಸ್ ಲೇಯರ್ ಕಂಟೈನ್ಸ್ ಮಿನರಲ್ ಡಿಪಾಸಿಟೆಡ್ ದಟ್ ಹ್ಯಾವ್ ಸೆಟಲ್ ಡೌನ್ ಫ್ರಮ್ ಅಪ್ಪರ್ ಲೇಯರ್ಸ್. ಅಲ್ಲಿ ಮೇಲಿಂದ ಬಂದಂತ ಏನು ಮಿನರಲ್ಸ್ ಇದೆ, ಆ ಮಿನರಲ್ಸ್ ಮತ್ತೆ ಕೆಳಗಿನ ಲೇಯರ್ ಅಲ್ಲಿ ಸೆಟ್ಲ್ ಆಗಿರುತ್ತೆ. ಇದು ನಿಮ್ಗೆ B ಹಾರಿಜಾನ್. C ಹಾರಿಜಾನ್ ಅಂದ್ರೆ ಸ್ನೇಹಿತರೆ ಇಲ್ಲಿ ಸಣ್ಣ ಪುಟ್ಟ ಬಂಡೆ ಕಲ್ಲುಗಳು, ಅಲ್ಲಿ ನಿಮ್ಗೆ ಬೇರೆ ರೀತಿಯ ಮಿನರಲ್ಸ್, ಮ್ಯಾಕ್ರೋ, ಮೈಕ್ರೋ, ಈ ರೀತಿ. R ಹಾರಿಜಾನ್ ಅಂದ್ರೆ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳಿರುತ್ತೆ. ಈ ಒಂದು ಸ್ಟ್ರಕ್ಚರ್ ಮಣ್ಣಿಂದ ನಿಮ್ಮ ಒಂದು ಬೇರೆ ಎಲ್ಲಿ ತನಕ ಬರುತ್ತೆ, ಈ B ಹಾರಿಜಾನ್ ತನಕ ನಿಮ್ಮ ಒಂದು ಬೇರು ಬರುತ್ತೆ. ಅದು ಮುಂದೆನೂ ಬೆಳೆಯುತ್ತೆ ಬೇರೆ ದೊಡ್ಡ ದೊಡ್ಡ ಗಿಡಗಳು, ಬಟ್ ಆದ್ರೆ ನಮ್ಮ ರೈತರು ಬೆಳೆಯುವಂತ ಒಂದು ಬೆಳೆ ನಿಮ್ಗೆ B ಹಾರಿಜಾನ್ ತನಕ ಬರುತ್ತೆ. ಹಾಗಾಗಿ ಇಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ, ಈ ಮೊದಲನೇ ಲೇಯರ್ ಏನಿದೆಯಲ್ಲ, ಮಣ್ಣಿನ ಮೊದಲನೇ ಲೇಯರ್, ಇದಕ್ಕೆ ಹ್ಯೂಮಸ್ ಅಂತ ಹೇಳ್ತಾರೆ. ನಮ್ಮ ಪ್ರೋಟೀನ್ ಹೆಸರಲ್ಲ, ಅಲ್ಲಿರೋದು ಹ್ಯೂಮಸ್ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಹ್ಯೂಮಸ್ ನ ಕೆಲಸ ಏನು? ಮಣ್ಣಿನ ಮೊದಲನೇ ಲೇಯರ್ O ಹಾರಿಜಾನ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಹ್ಯೂಮಸ್ ಅಂತ ಹೇಳ್ತಾರೆ. ದ ಆರ್ಗ್ಯಾನಿಕ್ ಒನ್ಸ್ ಲಿವಿಂಗ್ ಮ್ಯಾಟರ್ ಇನ್ ದ ಸಾಯಿಲ್ ಮೇಡ್ ಅಪ್ ಆಫ್ ಡಿಕೇಯಿಂಗ್ ಪ್ಲಾಂಟ್, ಅನಿಮಲ್ ಮ್ಯಾಟರ್ ಸಚ್ ಆಸ್ ಲೀವ್ಸ್, ರೂಟ್ಸ್, ಅಲ್ಲಿ ಬೇರೆ ಬೇರೆ ರೀತಿ ಎಲ್ಲಾ ರೀತಿಯ ಕಸ, ಕಡ್ಡಿ, ಗೊಬ್ಬರ, ಸತ್ತೋಗಿರೋಂಥ ಪ್ರಾಣಿ ಎಲ್ಲ ಡಿಕಂಪೋಸ್ ಆಗಿ ಆ ಒಂದು ಲೇಯರ್ ಅಲ್ಲಿ ಆ ಮಣ್ಣಿಗೆ ಬೇಕಾಗಿರೋಂಥ ಒಂದು ಮಿನರಲ್ಸ್ ಇರುತ್ತಲ್ಲ, ಆ ಜಾಗಕ್ಕೆ ಹ್ಯೂಮಸ್ ಅಂತ ಹೇಳ್ತಾರೆ. Humus helps to make soil fertile. Humus main important fertility. ಎಸ್, ನಾವ್ ಹೇಳ್ತೀವಲ್ಲ ಫರ್ಟಿಲಿಟಿ ಅಂದ್ರೆ ಮಕ್ಕಳಾಗ್ತಾ ಇಲ್ಲ,
ಮಕ್ಳ ಪ್ರಾಬ್ಲಮ್ ಇದೆ, ಇದು ಫರ್ಟಿಲಿಟಿ. ಆ ಸಾಯಿಲ್ ಅಲ್ಲಿ ಫರ್ಟಿಲಿಟಿ ಆಗ್ಬೇಕು ಅಂದ್ರೆ ಸ್ನೇಹಿತರೆ ಅಲ್ಲಿ ವೆರಿ ಇಂಪಾರ್ಟೆಂಟ್ ಈ ವಸ್ತುಗಳು ಬೇಕಾಗಿರುತ್ತೆ. ಹಾಗಾಗಿ ನೋಡಬಹುದು ಇಲ್ಲಿ 1 ಇಂಚು, ಸ್ವಲ್ಪ ಯೋಚನೆ ಮಾಡಿ, ಈ ಸಮಯದಲ್ಲಿ ಎಲ್ಲ ಯೋಚನೆ ಮಾಡಬೇಕಾಗಿರುವಂತ ವಿಷಯ. 1 ಇಂಚು ಸಾಯಿಲ್ ಸ್ನೇಹಿತರೆ ಆಗ್ಬೇಕು ಅಂದ್ರೆ 200 ರಿಂದ 1000 ವರ್ಷ ಆಗುತ್ತಂತೆ. ಹೆಲ್ತಿ ಸಾಯಿಲ್ ಆಗ್ಬೇಕು ಅಂದ್ರೆ, ಆರೋಗ್ಯವಂತ ಆಗಿರೋಂಥ ಒಂದು ಭೂಮಿ ಬೇಕು ಅಂದ್ರೆ ನಿಮ್ಗೆ 200 ರಿಂದ 1000 ವರ್ಷ ಆಗುತ್ತೆ 1 ಇಂಚ್ ಭೂಮಿ ಆರೋಗ್ಯವಂತ ಭೂಮಿ ಆಗೋದಕ್ಕೆ. ಇವತ್ತು ಎಷ್ಟು ಎಕರೆ ಭೂಮಿ ಇದೆ, ಎಷ್ಟು ಎಕರೆ ಭೂಮಿ ನಾವು ಹಾಳು ಮಾಡ್ತಾ ಇದೀವಿ, ಎಷ್ಟು ಎಕರೆ ನಾವು ಪೆಸ್ಟಿಸೈಡ್ ಯೂಸ್ ಮಾಡ್ತಾ ಇದೀವಿ, ಇನ್ಸೆಕ್ಟಿಸೈಡ್ ಯೂಸ್ ಮಾಡ್ತಾ ಇದೀವಿ. ಇವತ್ತು ಭೂಮಿ ತಾಯಿ ನಮ್ಗೆ ಶಾಪ ಕೊಡದಲ್ಲೇ ಮತ್ತೇನು ವರ ಕೊಡುತ್ತಾ? ನೋ. ಹಾಗಾಗಿ ಇವತ್ತು ಎಲ್ಲ ಪ್ರಾಬ್ಲಮ್ಸ್ಗಳು ಬರ್ತಾ ಇರೋದು ಸ್ನೇಹಿತರೆ. ಹಾಗಾಗಿ ನೋಡಿ, ಆ ದೇವರು 1 ಇಂಚ್ ಕರೆಕ್ಟ್ ಆಗಿ ಅದು ಫರ್ಟೈಲ್ ಆಗಿ ಮಾಡ್ಬೇಕಂದ್ರೆ ಆ ಮಣ್ಣು, ಆ ಒಂದು ಭೂಮಿಗೆ 200 ರಿಂದ 1 ವರ್ಷ ಆಗಿದೆ ಅಂತೆ. ಎಷ್ಟು ಎಕರೆ ಭೂಮಿ ಇದೆ, ಎಷ್ಟು ನಾವು ಹಾಳು ಮಾಡ್ತಾ ಇದೀವಿ ಇವತ್ತು, ಹೌದಲ್ವಾ? ಹಾಗಾಗಿ ಸ್ನೇಹಿತರೆ ನೋಡಿ, 16 ರೀತಿಯ ನಿಮ್ಗೆ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ, ಎಲಿಮೆಂಟ್ಸ್ ರಿಕ್ವೈರ್ಡ್. ಎಷ್ಟು? 16 ರೀತಿಯ ಎಸೆನ್ಷಿಯಲ್ ರಿಕ್ವೈರ್ಡ್ಸ್ ಬೇಕಾಗುತ್ತೆ. ಹಾಗಾಗಿ ನಿಮ್ಗೆ ಸ್ನೇಹಿತರೆ ನೋಡಿ, 16 ರೀತಿಯ ನಿಮಗೆ ಇಲ್ಲಿ ಸ್ಪೆಷಲಿ ನ್ಯೂಟ್ರಿಯೆಂಟ್ಸ್ ಬೇಕಾಗಿರುತ್ತೆ. ಬೇಸಿಕ್ ಇರ್ಬೋದು, ಪ್ರೈಮರಿ ಇರ್ಬೋದು, ಸೆಕೆಂಡರಿ ಇರ್ಬೋದು. ಹಾಗಾಗಿ ಸ್ನೇಹಿತರೆ ಈ ಬೇಸಿಕಲ್ಲಿ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಇದು ನ್ಯಾಚುರಲ್ ಆಗಿ ನಿಮಗೆ ಸಿಕ್ಬಿಡುತ್ತೆ. ನ್ಯಾಚುರಲ್ ಆಗಿ ಹೊರಗಡೆಯಿಂದ ದೇವ್ರು ನಿಮಗೆ ಕೊಟ್ಬಿಡ್ತಾರೆ. ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಆಕ್ಸಿಜನ್ ಇಲ್ಲಾಂದ್ರೆ ನಾವು ಇರೋದಕ್ಕೆ ಸಾಧ್ಯ ಇಲ್ಲ. ಎಸ್ ಸರ್. ಹಾಗಾಗಿ ಪ್ರೈಮರಿ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಈ ನ್ಯೂಟ್ರಿಯೆಂಟ್ಸ್ ಇಲ್ಲ ಅಂದ್ರೆ, ಈ ನ್ಯೂಟ್ರಿಯೆಂಟ್ಸ್ ಇಲ್ಲ ಅಂದ್ರೆ ಯಾವುದೇ ಬೆಳೆ ನೀವು ಬೆಳೆದ್ರು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಯಾವುದು? NPK ಅಂತಾರೆ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ. ಇದು ಜಾಸ್ತಿ ಪ್ರಮಾಣದಲ್ಲಿ ನಿಮ್ಮ ಮಣ್ಣಿಗೆ ಬೇಕಾಗಿರೋಂಥ ವಸ್ತುಗಳು. ಇವತ್ತು ಈ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗಿರೋಂಥ ನ್ಯೂಟ್ರಿಯೆಂಟ್ಸ್ ನಮ್ಮ ಭೂಮಿಯಲ್ಲಿ ಇಲ್ಲದೆ ಇರೋ ಕಾರಣ ನೀವು ಬೆಳೆಯುವಂತ ಬೆಳೆ ಸರಿಯಾಗಿ ಬರ್ತಾ ಇಲ್ಲ. ಎರಡನೇದು ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಇದು ಬೇಕು. ಅದ್ರ ಜೊತೆಲಿ ಜಿಂಕ್, ಬೋರಾನ್ ಇದು ಬೇಕು. ಬಟ್ ಇದೆಲ್ಲ ಸಣ್ಣ ಪ್ರಮಾಣದಲ್ಲಿ ನಿಮಗೆ ಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಅನ್ನದಲ್ಲಿ ಉಪ್ಪಿದ್ದಂಗೆ. ಯಾವಾಗ ನೀವು ಉಪ್ಪು ಹಾಕಲ್ಲ ಅನ್ನ ರುಚಿ ಬರಲ್ಲ. ಅದೇ ರೀತಿ ಈ ಸಣ್ಣ ಪ್ರಮಾಣದ ಜಿಂಕ್, ಬೋರಾನ್, ಮಾಲಿಬ್ಡಿನಮ್, ಕಾಪರ್, ಸಲ್ಫರ್ ಇದೆಲ್ಲ ತುಂಬಾ ಕಮ್ಮಿ ಬೇಕಾಗುತ್ತೆ. ಬಟ್ ಅದು ತುಂಬಾ ಎಸೆನ್ಷಿಯಲ್ ಇರುತ್ತೆ. ಹಾಗಾಗಿ ಇವತ್ತು ಹೈಯೆಸ್ಟ್ ಬೇಕಾಗಿರೋದು ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, NPK. ಈ NPK ಎಲ್ಲಿಂದ ಸಿಗುತ್ತೆ ನಿಮಗೀಗ? ಮಣ್ಣಲ್ಲಿ ಅದು ನ್ಯಾಚುರಲ್ ಆಗಿ ಉತ್ಪತ್ತಿ ಆಗ್ತಾ ಇತ್ತು ಮೊದಲಿನ ಕಾಲದಲ್ಲಿ, ಬಟ್ ಇವತ್ತು ಆಗ್ತಾ ಇಲ್ಲ. ಹಾಗಾಗಿ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್, ನಿಮಗೆ ಬೇಕಾಗಿರೋಂಥ ಒಂದು ಪ್ರಾಡಕ್ಟ್ ಇಲ್ಲಿ ನಮ್ಮ SHPL ನಿಮಗೆ ಕೊಡ್ತಾ ಇದೆ. ಯಾಕಂದ್ರೆ ನೋಡಿ, ಅದರ ಜೊತೆಯಲ್ಲಿ ನೀವು ಏನು ಸೆಲೆಕ್ಟ್ ಮಾಡ್ತೀರಾ ಬೀಜ ಭೂಮಿಯಲ್ಲಿ ಬಿತ್ತನೆ ಮಾಡೋದಕ್ಕೆ, ಅದು ವೆರಿ ಇಂಪಾರ್ಟೆಂಟ್. ಒಳ್ಳೆ ಬೀಜವನ್ನು ಸೆಲೆಕ್ಟ್ ಮಾಡಿ. ಬೀಜ ಯಾವುದೋ ಲೋಕಲ್ ಕಮ್ಮಿ ಸಿಗುತ್ತೆ ಅಂತ ತಂದು ನೀವು ಹಾಕಿ ಬೆಳೆ ಬರಲಿಲ್ಲ ಅಂದ್ರೆ ಅದು ನಿಮ್ಮ ತಪ್ಪು. ಫೌಂಡೇಶನ್ ನೀವು ಸರಿ ಆಗ್ದಲೇ 3 ಮಾಲೆ ಬಿಲ್ಡಿಂಗ್ ಕಟ್ಟಿದ್ರೆ ಬಿಲ್ಡಿಂಗ್ ನಿಲ್ಲದಿಲ್ಲ. ಫೌಂಡೇಶನ್ ಫಸ್ಟ್ ಚೆನ್ನಾಗಿರ್ಬೇಕು. ನೀವು ಬೀಜನೇ ಸರಿ ಹಾಕಿಲ್ಲ, ಸರಿಯಾಗಿ ಅದಕ್ಕೆ ಬೀಜೋಪಚಾರನೇ ಮಾಡಿಲ್ಲ, ಮತ್ತೆ ನೀವು ಸರಿಯಾಗಿ ಬೆಳೆ ಬರಬೇಕು ಅದರಿಂದ ಬರುತ್ತೆ, ಸೊ ಹಾಗಾಗಿ ಬರೋದಿಲ್ಲ. ವೆರಿ ಇಂಪಾರ್ಟೆಂಟ್. ಸೆಲೆಕ್ಟಿಂಗ್ ಅಂಡ್ ಸೋಯಿಂಗ್ ಸೀಡ್ಸ್ ಇನ್ ಅಗ್ರಿಕಲ್ಚರ್ ಪ್ರಾಪರ್ಲಿ ಇಸ್ ವೆರಿ ಇಂಪಾರ್ಟೆಂಟ್. ಇದು ವೆರಿ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ನೋಡಿ ಸ್ನೇಹಿತರೆ, ಫಸ್ಟ್ ಪ್ರಾಡಕ್ಟ್ ಇವತ್ತು ನಾನು ನಿಮಗೆ ತುಂಬಾನೇ ಖುಷಿ ಆಗುತ್ತೆ ಈ ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡೋದಕ್ಕೆ, ಇದ್ರ ಬಗ್ಗೆ ಹೇಳೋದಕ್ಕೆ. ಇದರ ರಿಸಲ್ಟ್ಸ್ ಆಲ್ರೆಡಿ ಮಿರಾಕಲ್, ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಹೊಲ ಗದ್ದೆಯನ್ನು ಸುಟ್ಟು ಹಾಕೋದಕ್ಕೆ ಇದ್ದಂತ ವ್ಯಕ್ತಿಗಳು ಇವತ್ತು ಮತ್ತೆ ಅದೇ ಜಾಗದಲ್ಲಿ ಬೆಳೆ ಬೆಳೀತಾ ಇದ್ದಾರೆ. ಹೇಳೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಅಂತ ಒಂದು ಪ್ರಾಡಕ್ಟ್ ಹ್ಯೂಮಸ್. ಎಸ್, ನಾನು ನಿಮ್ಗೆ ಹೇಳಿದೆ ಸರ್ವಾ ಹ್ಯೂಮಸ್. ಸರ್ವಾ ಹ್ಯೂಮಸ್ ಇಸ್ ರೆಡಿ ಟು ಯೂಸ್ ಎ ಗ್ರಾನ್ಯೂಲ್ ಟೈಪ್, ಸಣ್ಣದು ಗ್ರಾನ್ಯೂಲ್ ತರ ಇರುತ್ತಿದ್ದು. ಇದ್ರಲ್ಲಿ ಏನೇನು ಕಂಟೆಂಟ್ ಇದೆ? ಮೇಜರ್ ಅಮಿನೋ ಆಸಿಡ್ಸ್, ಮೇಜರ್ ಹೇಳಿದೆ ನಿಮಗೆ ಹೈಯೆಸ್ಟ್ ಪೋಷಕಾಂಶಗಳು ಬೇಕಾಗಿರೋದು ಯಾವುದು? NPK ಅಂತ ಹೇಳಿದೆ.
ಆ ಒಂದು ವಸ್ತುಗಳಿದೆ, ಅಮಿನೋ ಆಸಿಡ್, ಹ್ಯೂಮಿಕ್ ಆಸಿಡ್, ನ್ಯಾಚುರಲ್ ಸೋರ್ಸ್ ಆಫ್ ಅದರ್ ಬೆನಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್, ಬೂಸ್ಟ್ ಪ್ಲಾಂಟ್ ಗ್ರೋತ್ ಅಂಡ್ ವಿಗರ್. ಪ್ಲಾಂಟ್ ನ ಗ್ರೋತ್ಗೆ ಏನ್ ಬೇಕು ಮೇನ್ ಆ ಒಂದು ವಸ್ತುಗಳು ಹ್ಯೂಮಸ್ ಅಲ್ಲಿ ಇದೆ. ಹಾಗಾಗಿ ಹ್ಯೂಮಸ್ ನ ಫಸ್ಟ್ ನಾವು ಕೊಡಿ ಅಂತ ಹೇಳ್ತೀವಿ, ನಿಮಗೆ ಗೊತ್ತಿದೆ. ಅದ್ರ ಜೊತೆಯಲ್ಲಿ ಮುಂದೆ ಬರುತ್ತೆ ಬ್ಲ್ಯಾಕ್ ಮ್ಯಾಜಿಕ್, ಅದನ್ನು ಜೊತೆಯಲ್ಲಿ ಕೊಡಿ ಅಂತ ಹೇಳ್ತೀವಿ. ಇದು ಏನು ಮಾಡುತ್ತೆ ಅಂದ್ರೆ ಸ್ನೇಹಿತರೆ ನೋಡಿ, ಇಟ್ ಆಕ್ಟ್ ಆಸ್ ಎ ಆರ್ಗಾನಿಕ್ ಕೆಟಲಿಸ್ಟ್ ಆನ್ ಪ್ಲಾಂಟ್ ಎನ್ಸೈಮ್ ಸಿಸ್ಟಮ್, ಸ್ಟಿಮ್ಯುಲೇಷನ್ ಆಫ್ ಪ್ಲಾಂಟ್ ಗ್ರೋತ್. ನಿಮ್ಮ ಪ್ಲಾಂಟ್ ಗ್ರೋತ್ ಆಗೋದಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ. ರೂಟ್ ಡೆವಲಪ್ಮೆಂಟ್ ಮಾಡೋದಕ್ಕೆ, ಆ ಪ್ಲಾಂಟಿನ ಮೆಂಬ್ರೇನ್, ಜೀವಕೋಶಗಳು ಅಂತ ಕೇಳಿದ್ರಲ್ಲ, ಹೆಲ್ತ್ ಸೆಕ್ಟರ್ ಬಂದಾಗ ಮನುಷ್ಯನ ದೇಹ ಜೀವಕೋಶಗಳಿಂದ ಆಗಿದೆ, ಅದೇ ರೀತಿ ಸಸ್ಯಗಳು ಸಹ ಜೀವಕೋಶಗಳಿಂದ ಆಗಿದೆ. ಆ ಜೀವಕೋಶಗಳಲ್ಲಿ ಇರುವಂತ ಮೆಂಬ್ರೇನ್, ಅದರ ಬಾರ್ಡರ್ ಚೆನ್ನಾಗಿದ್ರೆ ಆ ಜೀವಕೋಶಗಳು ಚೆನ್ನಾಗಿರುತ್ತೆ, ಅದನ್ನು ಚೆನ್ನಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಸ್ನೇಹಿತರೆ ನೋಡಿ, ನಮಗೆ ಯಾವ ರೀತಿ ಸ್ಟ್ರೆಸ್ ಆಗುತ್ತೆ, ನಮಗೆ ಯಾವ ರೀತಿ ಟೆನ್ಷನ್ ಆಗುತ್ತೆ, ನಮಗೆ ಯಾವ ರೀತಿ ಡಿಪ್ರೆಷನ್ ಆಗುತ್ತೆ, ಅದೇ ರೀತಿ ಆ ಗಿಡಗಳಿಗೂ ಸಹ ಟೆನ್ಷನ್ ಡಿಪ್ರೆಷನ್ ಆಗುತ್ತೆ. ಆ ಒಂದು ಟೆನ್ಷನ್ ಡಿಪ್ರೆಷನ್ ದೂರ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೊಂದು ಹೆಲ್ತಿ ಫುಡ್ ಬೇಕು, ಅದಕ್ಕೊಂದು ಮೂಡನ್ನ ಚೇಂಜ್ ಮಾಡುವಂತ ಒಂದು ಪ್ರಾಡಕ್ಟ್ ಬೇಕು. ಇವತ್ತು ಸ್ನೇಹಿತರೆ ನೋಡಿ, ಅಲ್ಲಿ ಸ್ಟ್ರೆಸ್ ನ ಕಮ್ಮಿ ಮಾಡುವಂತ ಕೆಲಸ ಇದು ಹ್ಯೂಮಸ್ ಮಾಡುತ್ತೆ. ರೂಟ್ ನ ಡೆವಲಪ್ ಮಾಡುತ್ತೆ, ಹ್ಯೂಮಸ್ ಇಂಪ್ರೂವ್ ಮಾಡುತ್ತೆ ನಿಮ್ಮ ಸಾಯಿಲ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದೆ, ಹ್ಯೂಮಸ್ ಅಂದ್ರೆ ಮಣ್ಣಿನ ಮೊದಲನೇ ಲೇಯರ್. ಆ ಲೇಯರ್ ಅಲ್ಲಿ ಹ್ಯೂಮಸ್ ನ ಇಂಪ್ರೂವ್ ಮಾಡುತ್ತೆ ನಮ್ಮ ಹ್ಯೂಮಸ್. ಕಾರ್ಬನ್ ರೇಷಿಯೋ ಅಂತ ನಿಮ್ಗೆ ಹೇಳಿದೆ, ಈಗೇನು ಸಾಯಿಲ್ ನಿಮ್ಗೆ ತೋರಿಸ್ದೆ, ಆ ಸಾಯಿಲ್ ಅಲ್ಲಿ ಜಾಗ ಇತ್ತು, ಆ ಜಾಗದಲ್ಲಿ ನೀರು ಆಕ್ಸಿಜನ್ ಹೋಗ್ತಾ ಇತ್ತು, ಅದೇ ರೀತಿ ತುಂಬಾ ಈಸಿಯಾಗಿ ಹೋಗೋದಕ್ಕಿದು ಅನುವು ಮಾಡಿಕೊಡುತ್ತೆ. ಹೆಲ್ಪ್ಸ್ ಟು ಅಬ್ಸರ್ವ್ NPK ಅಂಡ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್. ಇಲ್ಲಿಗೆ ಬಂತು ರೈಟ್, ವೆರಿ ಇಂಪಾರ್ಟೆಂಟ್. ನಿಮ್ಮ NPK ಅನ್ನ ಅಬ್ಸರ್ವ್ ಮಾಡುವಂತ ಕೆಪಾಸಿಟಿ ಈ ಒಂದು ಹ್ಯೂಮಸ್ ಅಲ್ಲಿದೆ. ಏನ್ ಇಲ್ಲ ಅಲ್ಲಿ ಅದನ್ನ ಉತ್ಪತ್ತಿ ಮಾಡುತ್ತೆ, ಇದ್ದದನ್ನ ಜಾಸ್ತಿ ಇದ್ದದನ್ನ ಕಮ್ಮಿ ಮಾಡುತ್ತೆ. ಇಂಪ್ರೂವ್ಸ್ ದ ಕ್ವಾಲಿಟಿ ಆಫ್ ನಿಮ್ಮ ಒಂದು ಯಾವುದೇ ಒಂದು ಬೆಳೆ ಬೆಳೀತಿದ್ರೆ ಒಳ್ಳೆ ಕ್ವಾಲಿಟಿ ಬೆಳೆಯುತ್ತೆ. ಇದು ಎಷ್ಟು 2.25 kg ಬರುತ್ತೆ ಸ್ನೇಹಿತರೆ. ಇದು 2.25 kg 1 ಎಕರೆಗೆ ಅಂತ ಹೇಳ್ತಾರೆ. 2.25 kg 1 ಎಕರೆಗೆ ಡೈರೆಕ್ಟ್ಲಿ ಅಪ್ಲೈ ಮಾಡಬಹುದು, ಅಥವಾ ನೀವು ಬೇರೆ ಯಾವುದೇ ಒಂದು ಗೊಬ್ಬರವನ್ನು ಯೂಸ್ ಮಾಡ್ತಿದ್ರೆ ಗೊಬ್ಬರ ಜೊತೆ ನೀವು ಮಿಕ್ಸ್ ಮಾಡಿ ಕೊಡಬಹುದು. ಎಸ್, ಬಟ್ ನೀವು ಇದನ್ನ ಒಂದು ಸಿಂಗಲ್ ಕೊಟ್ಟರು ಸಹ ರಿಸಲ್ಟ್ ಬರುತ್ತೆ. ನೀವು ಯೂರಿಯಾ ಜೊತೆ ಬೇಕಾದ್ರೆ ಮಿಕ್ಸ್ ಮಾಡಿ ನೀವು ಕೊಡಬಹುದು. ಬಟ್ ನಿಮ್ಮ ಯೂರಿಯಾವನ್ನು ಮೊದಲೇ ನೀವು 2 ಚೀಲ ಹಾಕ್ತಿದ್ರೆ 1 ಚೀಲ ಸಾಕಾಗುತ್ತೆ. 1 ಚೀಲ ಹಾಕಿದ್ರೆ ಸಾಕು. 2.25 kg ಪರ್ ಎಕರ್. ಇವತ್ತು ನಿಮ್ಮ ತೆಂಗಿನ ಬೆಳೆ ಇರ್ಬೋದು, ಕಾಫಿ ಬೆಳೆ ಇರ್ಬೋದು, ಶುಂಠಿ ಇರ್ಬೋದು, ಅದೇ ರೀತಿ ಸ್ನೇಹಿತರೆ ನಿಮ್ಮ ಒಂದು ಅಡಿಕೆ ಇರ್ಬೋದು, ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಅದು ನಾವು ಎಷ್ಟು ಬೇಕಾಗುತ್ತೆ ಅಂತ ನಿಮ್ಗೆ ಹೇಳ್ತೀವಿ, ಅದರ ಪ್ರಕಾರ ನೀವು ಇದನ್ನ ಯೂಸ್ ಮಾಡ್ಬೋದು. ಇದು ನಿಮ್ಗೆ ಹೇಳಿದೆ, ನಿಮ್ಮ ಸಾಯಿಲ್ ಅಲ್ಲಿ ಇಂಪ್ರೂವ್ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್. NPK ಇದು ಅಬ್ಸರ್ವ್ ಮಾಡುತ್ತೆ. 2.25 kg ಇದೆ ಅಂತೇಳಿ ನೋಡಿ. ನೈಟ್ರೋಜನ್ ಏನಾದ್ರೂ ಕಮ್ಮಿ ಆಯ್ತು ನಿಮ್ಮ ಮಣ್ಣಲ್ಲಿ ಅಂದ್ರೆ, ಯಾರ್ದಾದ್ರೂ ಎಲೆ ಈ ಕಲರ್ ಇತ್ತು ಅಂದ್ರೆ ತಿಳ್ಕೊಳ್ಳಿ ನೈಟ್ರೋಜನ್ ಕಮ್ಮಿ ಆಗಿದೆ ಅಂತ ಅರ್ಥ ಆ ಮಣ್ಣಲ್ಲಿ. ಈಗ ನೀವು ಚೆಕ್ ಮಾಡಕ್ ಆಗೋದಿಲ್ಲ, ನಿಮ್ಮ ಹತ್ರ ಏನಿದೆ ಅಂತ ಮಿಷಿನ್ ಇದೆ ಅಂತ ಗೊತ್ತಿಲ್ಲ, ನಿಮ್ಮ ಹತ್ರ ಯಾವುದೇ ರೀತಿಯ ಟೂಲ್ಸ್ ಇಲ್ಲ. ಬಟ್ ಆದ್ರೆ ನೀವಲ್ಲಿ ಕಂಡುಹಿಡಿಬೇಕು ಅಂದ್ರೆ ಸ್ನೇಹಿತರೆ ಸಿಂಪಲ್, ನೀವು ಇದನ್ನ ನೋಡಬಹುದು. ಇದು ನೋಡೋದ್ರಿಂದ ಏನಾಗುತ್ತೆ ನಿಮ್ಗೆ ಇಲ್ಲಿ ಅಂದ್ರೆ, ಈ ಎಲೆ ಈ ರೀತಿ ಏನಾದ್ರು ಇತ್ತು ಅಂದ್ರೆ ಇದರ ಅಂದಾಜು ನಾನು ಹೇಳ್ತಾ ಇರೋದು ನಿಮ್ಗೆ ಅಲ್ಲಿ ನೈಟ್ರೋಜನ್ ಕಮ್ಮಿ ಆಗಿದೆ. ಈ ಎಲೆ ಈ ರೀತಿ ಅರಶಿನ ಬಂದ್ರೆ ಈ ನೈಟ್ರೋಜನ್ ಕಮ್ಮಿ ಆದ್ರೆ ಈ ರೀತಿ ಆಗುತ್ತೆ. ಅಂಡ್ ದೆನ್ ಫಾಸ್ಫರಸ್ ಪೊಟ್ಯಾಷಿಯಂ ಕಮ್ಮಿ ಆದ್ರೆ ಏನಾಗುತ್ತೆ ನೋಡಿ, ಡಾರ್ಕಿಂಗ್ ಅರೌಂಡ್ ದ ಎಡ್ಜಸ್ ಆಫ್ ಲೀವ್ಸ್. ನಿಮ್ಮ ಎಡ್ಜಸ್ ಏನಿರುತ್ತೆ ಅಲ್ಲಿ ಡಾರ್ಕ್ ಕಲರ್ ಬಂದ್ಬಿಡುತ್ತೆ ಫಾಸ್ಫರಸ್ ಕಮ್ಮಿ ಆದ್ರೆ. ಇದು ನಿಮಗೆ ಪೊಟ್ಯಾಷಿಯಂ ಏನಾದ್ರು ಡಿಫಿಷಿಯನ್ಸಿ ಬಂತು ಅಂದ್ರೆ ಸ್ನೇಹಿತರೆ, ಲೀವ್ಸ್ ವಿತ್ ಬ್ರೌನ್ ಸ್ಪಾಟ್ ಕಲರ್ ನೋಡ್ತಿರಲ್ಲ, ಈ ರೀತಿ ಒಂದು ಕಲರ್ ಆಗುತ್ತೆ ಪೊಟ್ಯಾಷಿಯಂ ಕಮ್ಮಿ ಆದ್ರೆ. ನೀವು ಮುಂದೆ ಎಲೆ ನೋಡಿ ಕಂಡುಹಿಡಿಬಹುದು ಏನು ಪ್ರಾಬ್ಲಮ್ ಇದೆ ಆ ಮಣ್ಣಲ್ಲಿ, ಯಾವ ಒಂದು ಕಂಟೆಂಟ್ ಕಮ್ಮಿ ಇದೆ ಅಂತೇಳಿ. ಹಾಗಾಗಿ ನೋಡಿ, ಮಣ್ಣಿನ ಸುಧಾರಿತ ರಚನೆ, ಬೆಳಕು, ಮರಳು ಮಣ್ಣಿನಲ್ಲಿ ಹೆಚ್ಚಿನ ನೀರು ಮತ್ತು ಪೋಷಕಗಳನ್ನು ನಷ್ಟಗಳನ್ನು ತಡೆಯುತ್ತದೆ. ಏಕಕಾಲದಲ್ಲಿ ಅವುಗಳನ್ನು ಫಲಪ್ರದ ಮಣ್ಣಾಗಿ ಪರಿವರ್ತಿಸುತ್ತದೆ. ಮಣ್ಣಿನ ಬಿರುಕು ತಡೆಯುತ್ತದೆ. ಮಣ್ಣು ಸಡಿಲಗೊಳಿಸಲು ಕುಸಿಯಲು ಸಹಾಯ ಮಾಡುತ್ತದೆ. ಹೀಗಾಗಿ ಮಣ್ಣಿನ ಗಾಳಿ ಆಡುವಿಕೆ ಮತ್ತು ಮಣ್ಣಿನ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಮಣ್ಣಿನ ನೀರಿನಲ್ಲಿ ಹಿಡುವಳಿ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಮತ್ತು ಸ್ನೇಹಿತರೆ, ಮಣ್ಣಿನ ಬಣ್ಣವನ್ನು ಇರಿಸಿ ಮತ್ತು ಸೂರ್ಯದ ಕಿರಣವನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ.
ಫೋಟೋಸಿಂಥಸಿಸ್ ಅಂತ ಹೇಳ್ತಾರೆ. ಸೂರ್ಯನ ಕಿರಣವನ್ನು ಹೀರಿಕೊಳ್ಳುವಂತ ಒಂದು ಕೆಪಾಸಿಟಿ ಇರುತ್ತೆ. ಮತ್ತೆ ನಿಮಗೆ ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್, ಆಮ್ಲ ಮತ್ತು ಸ್ತರೀಯ ಮಣ್ಣನ್ನು ತಟಸ್ಥಗೊಳಿಸುತ್ತದೆ. ಮಣ್ಣಿನ pH ಮೌಲ್ಯವನ್ನು ನಿಯಂತ್ರಿಸುತ್ತದೆ. ಮಣ್ಣಿನ pH ವ್ಯಾಲ್ಯೂ ನಿಮಗೆ ಹೇಳಿದೆ, ಜಾಸ್ತಿನೂ ಇರಬಾರ್ದು ಕಮ್ಮಿ ಇರಬಾರ್ದು. ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮಗೆ ಗೊತ್ತಿರಲ್ಲ ಎಷ್ಟಿದೆ ಅಂತೇಳಿ. ಹಾಗಾಗಿ ಈ ಒಂದು ಹ್ಯೂಮಸ್ ಕೊಡೋದ್ರಿಂದ ಜಾಸ್ತಿ ಇದ್ರೆ ಸ್ನೇಹಿತರೆ ಕಮ್ಮಿ ಆಗುತ್ತೆ, ಕಮ್ಮಿ ಇದ್ರೆ ಜಾಸ್ತಿ ಆಗುತ್ತೆ. ಅಂಶಗಳು NPK, ಜಿಂಕ್, ಬೋರಾನ್ ಈ ರೀತಿಯ ಎಲ್ಲ ರೀತಿಯ ವಸ್ತುಗಳನ್ನ ಅಬ್ಸರ್ವ್ ಮಾಡುವಂತ ಕೆಪಾಸಿಟಿ ಇದೆ. ಮಣ್ಣಿನಲ್ಲಿ ವಿಷಕಾರಿ ವಸ್ತುಗಳ ಲಭ್ಯತೆಯನ್ನು ಕಡಿಮೆ ಮಾಡುತ್ತದೆ. ಹ್ಯೂಮಿಕ್ ಆಮ್ಲಗಳು ಜೈವಿಕವಾಗಿ ಸಸ್ಯ ಮತ್ತು ಚಟುವಟಿಕೆಗಳನ್ನು ಉತ್ತೇಜಿಸುತ್ತದೆ. ಎಸ್, ಚೆನ್ನಾಗಿದೆಯಲ್ಲ, ಸೂಪರ್. ಹಾಗಾಗಿ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮ್ಮ ಒಂದು ಸಾಯಿಲಿಗೆ ಬೇಕಾಗಿರೋಂಥ ಎಲ್ಲಾ ರೀತಿಯ ಒಂದು ಮ್ಯಾಕ್ರೋ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನ ಒದಗಿಸುವಂತ ಕೆಲಸ ಮಾಡುತ್ತೆ ಹ್ಯೂಮಸ್. ಹಾಗಾಗಿ ಎಷ್ಟು ಜನಕ್ಕೆ ಹ್ಯೂಮಸ್ ಬಗ್ಗೆ ಅರ್ಥ ಆಗಿದೆ ಒಂದ್ಸಲ ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನಾನು ಹೇಳ್ತಾ ಇರೋಂಥ ಮಾತು ನಿಮ್ಗೆಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಅನ್ಸುತ್ತೆ. ಎಸ್, ಒಂದ್ಸಲ ಕಾಮೆಂಟ್ ಬಾಕ್ಸ್ ಅಲ್ಲಿ ಏನ್ ಮಲಗ್ ಬಿಟ್ಟಿದಿರೋ ಅಲ್ಲೇ ಇದೀರೋ. ಎಸ್, ದೀಪಾ ಮೇಡಮ್ ಬೆಳಗಾವಿ, ಥ್ಯಾಂಕ್ ಯು. ಎಸ್ ಸರ್, ಸೂಪರ್. ಮೊಹಮ್ಮದ್ ಸಮೀರ್ ಸರ್, ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ತಿಪ್ಪೇಸ್ವಾಮಿ ಸರ್, ಎಸ್ ಸರ್, ಥ್ಯಾಂಕ್ ಯು. ಎಸ್, ವೆರಿ ಗುಡ್, ಸೂಪರ್. ರಾಕೇಶ್ ಸರ್, ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ಎಸ್ ಎಸ್ ಸ್ನೇಹಿತರೆ ನೋಡಿ, ನೀವು ಏನ್ ಕಾಮೆಂಟ್ ಮಾಡ್ತೀರಾ ಆ ಕಾಮೆಂಟ್ ಮಾಡೋದ್ರಿಂದ ನಾನು ಹೇಳ್ತಾ ಇರೋಂಥ ಮಾತುಗಳು ಅರ್ಥ ಆಗುತ್ತೆ. ಯಾಕಂದ್ರೆ ನಿಮ್ಮ ವಾಯ್ಸ್ ನನಗೆ ಕೇಳಿಸ್ತಾ ಇರಲ್ಲ. ಆ ರೀತಿ ಏನಾದ್ರು ಇಂಪಾರ್ಟೆಂಟ್ ಮಾತಾಡೋದಿದ್ರೆ, ನನ್ನ ವಾಯ್ಸ್ ಕೇಳಿಸ್ತಿಲ್ಲ ಅಂದ್ರೆ ಲೆಫ್ಟ್ ಸೈಡ್ ನಿಮ್ಮ ಸ್ಕ್ರೀನ್ ನೀವು ಮಾಡಿದ್ರೆ ಅಲ್ಲಿ ಒಂದು ಸ್ಪೀಕರ್ ಕಾಣುತ್ತೆ. ಸ್ಪೀಕರ್ ನ ಹಿಡಿದಿಟ್ಟು 2 ಸೆಕೆಂಡ್ ನೀವು ನನಗೆ ಏನ್ ಬೇಕೋ ಆ ಮೆಸೇಜ್ ನ ಕೊಡಬಹುದು. ಇಲ್ಲಾಂದ್ರೆ ನಾನು ಅನ್ಮ್ಯೂಟ್ ಮಾಡ್ಬಿಟ್ಟಾದ್ರೆ ನಾನು ಮಾತಾಡೋದು ನಿಮಗೆ ಕೇಳಿಸಿಲ್ಲ, ಬೇರೆಯವ್ರ ಮಾತುಗಳು ಕೇಳಬೇಕಾಗತ್ತೆ. ಹಾಗಾಗಿ ನಾನು ಅನ್ಮ್ಯೂಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೈಂಡ್ ಕೋಆಪರೇಷನ್. ಹಾಗಾಗಿ ಸ್ನೇಹಿತರೆ ಈಗ ನೋಡೋಣ ನೆಕ್ಸ್ಟ್ ಪ್ರಾಡಕ್ಟ್, ಜಾಕ್ ಪಾಟ್. ಎಸ್, ಜಾಕ್ ಪಾಟ್ ಹೆಸರು ಜಾಕ್ ಪಾಟ್ ಇದೆ, ಇದರ ಕೆಲಸನು ಜಾಕ್ ಪಾಟ್. ತುಂಬಾ ಬ್ಯೂಟಿಫುಲ್ ಪ್ರಾಡಕ್ಟ್, ತುಂಬಾ ಎಕ್ಸ್ಟ್ರಾರ್ಡನರಿ ಪ್ರಾಡಕ್ಟ್. ಹಾಗಾಗಿ ಸ್ನೇಹಿತರೆ ಈ ಜಾಕ್ ಪಾಟ್ ದ ಯೂನಿಕ್ ಅಂಡ್ ರಿಸಲ್ಟ್ ಓರಿಯೆಂಟೆಡ್ ಪ್ಲಾಂಟ್ ಗ್ರೋತ್ ಪ್ರಮೋಟರ್ ಅಂತ ಹೇಳ್ತಾರೆ. ಪ್ಲಾಂಟ್ ಗ್ರೋತ್ ಪ್ರಮೋಟರ್. ಎಸ್, ಸೂಪರ್ ಅಲ್ವಾ? ಯಾಕಂದ್ರೆ ನೋಡಿ, ಈಗ ನಿಮಗೆ ಮಣ್ಣಿಗೆ ಬೇಕಾಗಿರೋಂಥ ಒಂದು ವಸ್ತು ನಿಮಗೆ ನಾನು ಹೇಳಿದೆ, ಅದೇ ರೀತಿಯ ಗಿಡಕ್ಕೆ ಬೇಕಾಗಿರ್ಬೇಕಲ್ಲ. ನಿಮ್ಮ ಬಾಡಿ ತುಂಬಾ ಚೆನ್ನಾಗಾಯ್ತು, ನಿಮ್ಮ ಬಾಡಿ ಒಳಗಡೆ ಆರ್ಗನ್ಗಳು ತುಂಬಾ ಚೆನ್ನಾಗಾಯ್ತು, ಮೇಲೆ ನೀವು ಬ್ಯೂಟಿಫುಲ್ ಆಗಿ ಕಾಣಬೇಕು ಅಂತ ಹೇಳಿದ್ರೆ ಎಸ್, ನಮ್ಮ ಎಸ್ ಪಲ್ಸ್ ನ ಕುಡಿಬೇಕು, ಹೌದಾ? ಹಾಗಾಗಿ ಈ ಎಸ್ ಪಲ್ಸ್ ನೀವು ಕುಡಿದ್ರೆ ನಿಮ್ಮ ಬಾಡಿ ಮತ್ತೆ ಆಕ್ಟಿವ್ ಆಗುತ್ತೆ. ಅದೇ ರೀತಿ ನಿಮ್ಮ ಗಿಡಗಳಿಗೆ ಒಂದು ಎಸ್ ಪಲ್ಸ್ ಇದ್ದಂಗೆ ಇದು ಜಾಕ್ ಪಾಟ್. ಎಸ್, ಹಾಗಾಗಿ ನೋಡಿ, ಇದು ಈ ಜಾಕ್ ಪಾಟ್ ಇದೆ ಸ್ನೇಹಿತರಲ್ಲಿ ತುಂಬಾ ಯೂನಿಕ್ ಪ್ರಾಡಕ್ಟ್ಸ್ ಇದೆ. ಇದು ನಿಮಗೆ ಬೇರೆ ಯಾವುದೇ ಒಂದು ವಸ್ತುಗಳು ಸಹ ಮಿಕ್ಸ್ ಮಾಡಿ ನೀವು ಕೊಡಬಹುದು. ಹಾಗಾಗಿ ಇದೊಂದು ಯೂನಿಕ್ ಫಾರ್ಮದಿಂದ ಮಾಡಿದ್ದಾರೆ. ಯಾವುದೊಂದು ಬೆಳೆಗಳಿಗೆ ಇದನ್ನ ಕೊಡಬಹುದು. ಹಾಗಾದ್ರೆ ಇಲ್ಲಿ ಏನ್ ಕಂಟೆಂಟ್ ಇದೆ ಅಂತ ನೋಡೋಣ. ಓಕೆ, ಇದರಲ್ಲಿರುವಂತ ಕಂಟೆಂಟ್ ನೋಡಿದ್ರೆ CPPU, it is widely used to agriculture, horticulture and fruits. It can promote cell division and expansion and enlarge fruit, increase the crop yield. Yes, ಇದು CPPU ಏನ್ ಮಾಡುತ್ತೆ ಸ್ನೇಹಿತರೆ, ಸೆಲ್ ಡಿವಿಷನ್, ಜೀವಕೋಶಗಳು ಅದು ಜೊತೆಲಿ ಮಾತಾಡ್ತಾ ಇರುತ್ತೆ. ಆ ಡಿವಿಷನ್ ಆಗೋದಕ್ಕೆ, ಅದಕ್ಕೆ ಬೇಕಾಗಿರೋಂಥ ಆಹಾರವನ್ನು ಒದಗಿಸೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಜಾಕ್ ಪಾಟ್. ಅದೇ ರೀತಿ ಒಂದು ಹಣ್ಣಿನ ಕಲರ್ ಇರ್ಬೋದು, ಸೈಜ್ ಇರ್ಬೋದು, ಜಾಸ್ತಿ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿ, ಜಿನ್ಸಿಂಗ್ ಕೇಳಿದಿರಾ? ಜಿನ್ಸಿಂಗ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಎಷ್ಟು ಜನಕ್ಕೆ ಗೊತ್ತಿದೆ ಜಿನ್ಸಿಂಗ್ ಅಂದ್ರೆ? ಒಂದ್ಸಲ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ನೋಡೋಣ. ಜಿನ್ಸಿಂಗ್ ಅಂತ ಗೊತ್ತಿರೋಂಥ ವ್ಯಕ್ತಿಗಳು ಎಷ್ಟು ಜನ ಇದ್ದೀರಾ? ಒಂದ್ಸಲ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಏನು ಜಿನ್ಸಿಂಗ್ ಅಂದ್ರೆ. ತುಂಬಾ ಜನಕ್ಕೆ ಗೊತ್ತಿದೆ, ಯಾರಿಗೆ ಗೊತ್ತಿಲ್ವಾ? ಸಾರಿ ಸರ್, ನೋ ಐಡಿಯಾ. ಓಕೆ, ಎಸ್ ಎಸ್ ಸರ್, ನೋ ಸರ್. ಓಕೆ, ಯಾರಿಗೆ ಐಡಿಯಾ ಇಲ್ವಾ?
ಇಟ್ಸ್ ಅ ರೂಟ್ ಐ ಥಿಂಕ್. ಎಸ್ ಜೋಶಿ ಸರ್, ದ ರೂಟ್, ಎಸ್ ರೂಟೇ ಜಿನ್ಸಿಂಗ್. ನೀವು ನೋಡಿದ್ರ ಸ್ನೇಹಿತರೆ, ಶತಾವರಿ ಅಶ್ವಗಂಧ ಅಂತ ಕೇಳಿದ್ರಲ್ಲ, ಶತಾವರಿ, ಶತಾವರಿ, ಎಸ್. ಈ ಒಂದು ಇದು ಹಿಸ್ಟ್ರಿ ಇದೆ, 4,500 ವರ್ಷದ ಹಿಸ್ಟ್ರಿ ಇದೆ, ಇದು ರೆಕಾರ್ಡ್ ಇದೆ. ಜಿನ್ಸಿಂಗ್ ಯೂಸ್ ಟು ಅಗ್ರಿಕಲ್ಚರ್ ಪ್ರಾಡಕ್ಟ್, ಫುಡ್, ಸಾಯಿಲ್ ಅಂಡ್ ಸಿಕ್ನೆಸ್. ಸಿಕ್ನೆಸ್ ನೋಡಿ, ಮನುಷ್ಯನ ದೇಹಕ್ಕೂ ಇದು ತುಂಬಾ ಯೂಸ್ಫುಲ್ ಆಗಿರೋಂತ ಇದು ಪ್ರಾಡಕ್ಟ್. ಹಾಗಾಗಿ ನಿಮ್ಮ ಬಾಡಿಗೂ ತುಂಬಾ ಯೂಸ್ಫುಲ್ ಇದೆ ಸ್ನೇಹಿತರೆ. ಇದು ಸ್ಪೆಷಲಿ ಇದು ಜಿನ್ಸಿಂಗ್ ನಿಮ್ಮ ಸ್ಕಿನ್ನು, ನಿಮ್ಮ ಬಾಡಿಗೂ ಯೂಸ್ ಆಗುತ್ತೆ. ನೋಡಿ, ಇವತ್ತು ನಮ್ಮ ಮನುಷ್ಯನ ದೇಹದಲ್ಲಿ ಏನು ವಸ್ತುಗಳಿದೆ ಅಂತ ವಸ್ತುಗಳು ಮಣ್ಣಲ್ಲೂ ಇದೆ. ಹಾಗಾಗಿ ಆ ಮಣ್ಣಿಗೆ ಸಂಬಂಧಪಟ್ಟಂತ ನ್ಯೂಟ್ರಿಯೆಂಟ್ಸ್ ಕೊಡೋದಕ್ಕೆ ಜಿನ್ಸಿಂಗ್ ನ ಆಡ್ ಮಾಡಿದೆ. ಬ್ಯಾರಸುನಲೈಟ್, ಇದು ಇನ್ಕ್ರೀಸ್ ದ ಕ್ಲೋರೋಫಿಲ್ ಕಂಟೆಂಟ್. ಕ್ಲೋರೋಫಿಲ್ ನೋಡಿ ಸ್ನೇಹಿತರೆ, ನಮ್ಮ ಬಾಡಿಯಲ್ಲಿ ರಕ್ತ ರೆಡ್ ಕಲರ್ ಇದೆ. ಯಾಕೆ ರಕ್ತ ಇದೆ ನಮ್ಮ ಬಾಡಿಯಲ್ಲಿ? ರಕ್ತ ರೆಡ್ ಕಲರ್ ಇರೋದಕ್ಕೆ ಕಾರಣ ಲೈಕೋಪೀನ್ ಅಂತ ಇದೆ. ಈ ಒಂದು ವಸ್ತುವಿಂದ ನಮ್ಮ ಬಾಡಿಯಲ್ಲಿ ರೆಡ್ ಕಲರ್ ಇರುತ್ತೆ. ಅದೇ ರೀತಿ ಕ್ಲೋರೋಫಿಲ್, ಇದು ಹಸಿರಾಗಿರುತ್ತೆ ಗಿಡಗಳು. ಈ ಕ್ಲೋರೋಫಿಲ್ ನ ಅಬ್ಸರ್ವ್ ಮಾಡುವಂತ, ಪ್ರಮೋಟ್ ಮಾಡೋದಕ್ಕೆ ಪ್ಲಾಂಟ್ ಗ್ರೋತ್ಗೆ ಫೋಟೋಸಿಂಥಸಿಸ್, ಸೂರ್ಯನ ಕಿರಣಗಳನ್ನ ಅಬ್ಸರ್ವ್ ಮಾಡಿ ಫೋಟೋಸಿಂಥಸಿಸ್ ಅಂತ ಹೇಳ್ತಾರೆ. ಇದನ್ನ ಫರ್ಟಿಲಿಟಿ ಮಾಡೋದಕ್ಕೆ, ಫರ್ಟಿಲೇಷನ್ಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಅಲ್ಲಿ ಒಂದು ಗಿಡಗಳಿರುತ್ತ ಮೇಲ್ ಫಿಮೇಲ್ ಏನಿರುತ್ತೆ ಸ್ನೇಹಿತರೆ, ಅದಕ್ಕೆ ಸಂಬಂಧಪಟ್ಟಂತ ಫರ್ಟಿಲೇಷನ್ಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಈ ಪ್ಲಾಂಟ್. ನ್ಯಾಚುರಲ್ ಸೈಕೋಟಿನ್ ಅಂತ, ಸೈಕೋಟಿನ್ಸ್ ಆರ್ ದ ಪ್ಲಾಂಟ್ ಸ್ಪೆಸಿಫಿಕ್ ಕೆಮಿಕಲ್ ಮೆಸೆಂಜರ್ಸ್. ಕೆಮಿಕಲ್ ಮೆಸೆಂಜರ್ಸ್, ಹಾರ್ಮೋನ್ಸ್ ಯಾವ ರೀತಿ ಇದೆ ನಮ್ಮ ಬಾಡಿಯಲ್ಲಿ, ಹಾರ್ಮೋನ್ಸ್, ಅದೇ ರೀತಿ ಗಿಡಗಳಲ್ಲಿರುವಂತ ಒಂದು ಹಾರ್ಮೋನ್ಸ್ ಅನ್ನ ಸರಿಯಾಗಿ ಸರಿ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡೋದಕ್ಕೆ, ಅದಕ್ಕೆ ಏನ್ ಬೇಕು ಆಹಾರವನ್ನು ಕೊಡುವಂತ ಕೆಲಸ ಈ ನ್ಯಾಚುರಲ್ ಸೈಕೋಟಿನ್ ಮಾಡುತ್ತೆ. ಇನ್ನು ಜೀವಕೋಶಗಳನ್ನ ಡಿವಿಷನ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಪ್ಲಾಂಟ್ ಗ್ರೋತ್ ಮಾಡುತ್ತೆ ಸ್ನೇಹಿತರೆ. ನಿಮ್ಮ ಒಂದು ಪ್ಲಾಂಟ್ ಅಲ್ಲಿ ಈಲ್ಡ್ ನ ಜಾಸ್ತಿ ಮಾಡುತ್ತೆ, ಮೆಟಬಾಲಿಸಮ್ ಸರಿ ಇರುತ್ತೆ, ಸ್ಟ್ರೆಸ್ ನ ಕಮ್ಮಿ ಮಾಡುತ್ತೆ, ಫರ್ಟಿಲಿಟಿನ ಜಾಸ್ತಿ ಮಾಡುತ್ತೆ. ಅದೇ ರೀತಿ ಸ್ನೇಹಿತರೆ, ಇಲ್ಲಿ ನ್ಯೂಟ್ರಿಯೆಂಟ್ಸ್ ನ ಅಬ್ಸರ್ವ್ ಮಾಡುತ್ತೆ. ಇದು ಸ್ವಲ್ಪ ಪ್ರಮಾಣದಲ್ಲಿ, ಇದು ತುಂಬಾ ಗಟ್ಟಿ ಇರುತ್ತೆ. 15 ಲೀಟರ್ ಕ್ಯಾನಿಗೆ ಸ್ನೇಹಿತರೆ ನೀವು ಕೊಡಬೇಕಾಗಿರೋದು ಕೇವಲ 5 ರಿಂದ 7 ml. ಮುಂದೆ ಹೇಳ್ತೀನಿ ಯಾವ್ದಕ್ಕೆ ಯೂಸ್ ಮಾಡಬೇಕು ಅಂತೇಳಿ. ಆರಾಮಾಗಿ ನೀವು ಕೂತ್ಕೊಳ್ಳಿ, ನಿಮ್ಮ ಟೈಮ್ ಇನ್ನು ಅರ್ಧ ಮುಕ್ಕಾಲು ಗಂಟೆ ನಾನು ತಗೊಂತೀನಿ. ಇಟ್ ಆಲ್ಸೋ ಎಫೆಕ್ಟಿವ್ ಟು ರಿಡೀಂಗ್ ದ ವಾಟರ್ ನ ಅಬ್ಸರ್ವ್ ಮಾಡುವಂತ ಕೆಪಾಸಿಟಿ ಇದೆ. ಇಟ್ ಹೆಲ್ಪ್ಸ್ ಟು 50 to 60% ಫಾಸ್ಟ್ ಗ್ರೋತ್. 50 ರಿಂದ 60% ಗ್ರೋತ್ ತುಂಬಾ ಫಾಸ್ಟ್ ಆಗೋದಕ್ಕೆ ಇದು ಯೂಸ್ಫುಲ್ ಆಗುತ್ತೆ. ಹಾಗಾಗಿ ನೋಡಬಹುದು. ನೆಕ್ಸ್ಟ್ ಸರ್ವ ನೀಮ್. ಸರ್ವ ನೀಮ್, ನೀಮ್ ಬೇವಿನ ಮರ, ಬೇವಿನ ಬೀಜದ ಎಣ್ಣೆ. ಬೇವು ಅಂದ್ರೆ ನಿಮಗೆ ಗೊತ್ತಿದೆ ಆಲ್ರೆಡಿ, ಮನೆ ಹತ್ರ ಒಂದು ಬೇವಿನ ಮರ ಇದ್ರೆ ಎಷ್ಟೋ ರೋಗಗಳಿಗೆ ನಮ್ಗೆ ದೂರ ಇಡಬಹುದು ಅಂತೀವಿ. ಬಟ್ ಇವತ್ತು ಬೇವು ಇದೆಯಲ್ಲ, ವೆರಿ ಇಂಪಾರ್ಟೆಂಟ್ ರೋಲ್ ಇದೆ ಅಗ್ರಿಕಲ್ಚರ್ ಅಲ್ಲಿ. ಹಾಗಾಗಿ ಇದು ಸ್ಪ್ರೇ ನೀಮ್ ಆಯಿಲ್ ಸೀಡ್ಸ್ ಫ್ರಮ್ ದ ನೀಮ್ ಟ್ರೀ ಹ್ಯಾವ್ ಬೀನ್ ಯೂಸ್ಡ್ ಇನ್ ಇಂಡಿಯಾ ಫಾರ್ ಸೆಂಚುರೀಸ್. 100 ವರ್ಷಗಳಿಂದ ಈ ನೀಮ್ ಬೇವಿನ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದಾರೆ ರೈತರು. ಇಟ್ಸ್ ದ ಗ್ರೇಟ್ ಲೋ ಟಾಕ್ಸಿಟಿ ಅಂಡ್ ಇನ್ಸೆಕ್ಟಿಸೈಡ್ ಅಂಡ್ ಫಂಗಿಸೈಡ್. ಇನ್ಸೆಕ್ಟಿಸೈಡ್ ಮತ್ತೆ ಫಂಗಿಸೈಡ್ ಆಗಿ ಕೆಲಸ ಮಾಡುತ್ತೆ ಈ ನೀಮ್. ಕೇವಲ ಇದರಲ್ಲಿ ನೀಮ್ ಇಲ್ಲ ಸ್ನೇಹಿತರೆ, ಈ ನೀಮಿನ ಜೊತೆ ನಮ್ಮಲ್ಲಿ ಇನ್ನೊಂದು ವಸ್ತು ಇದೆ, ಕರಂಜ್ ಆಯಿಲ್. ಎಸ್, ಹೊಂಗೆ ಬೀಜದ ಎಣ್ಣೆ ಇದೆ. ನೋಡಿ, ಬೇವಿನ ಮರದ ಲಾಭ ಮನುಷ್ಯರಿಗೆ ಮಾತ್ರವಲ್ಲ, ಕೃಷಿಯಲ್ಲಿ ಕೂಡ ಅತ್ಯಂತ ಉಪಯುಕ್ತ ಎಂದು ಮನಗಂಡು ಕೀಟನಾಶಕಗಳ ರೂಪದಲ್ಲಿ ಬೀಜೋಪಚಾರಕ್ಕಾಗಿ ಮತ್ತು ಭೂಮಿಯ ಅದೇ ರೀತಿ ಉತ್ತಮ ರೀತಿಯಲ್ಲಿ ವಿಕಾಸವಾಗಬಹುದಾದ ಪ್ರಾಣಿಗಳು ಇವೆ. ರೈತರು ಒಟ್ಟಾರೆ ಉತ್ಪನ್ನ ವೆಚ್ಚವನ್ನು ತಗ್ಗಿಸಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವುದಕ್ಕೆ ತುಂಬಾ ಇದು ಸಹಕಾರಿಯಾಗುತ್ತೆ. ಬೇವಿನ ಎಣ್ಣೆ, ಬೇವಿನ ಹಿಂಡಿ ಕೇಳಿರ್ಬೋದು ನೀವು, ಹೌದಲ್ವಾ? ಹಾಗಾಗಿ ನಮ್ಮಲ್ಲಿ ಬೇವಿನ ಎಣ್ಣೆ ಇದೆ, ಅದರ ಜೊತೆಯಲ್ಲಿ ಸ್ನೇಹಿತರೆ ಕರಂಜಾಯಿ ಇದೆ. ಇದು 40 ರಿಂದ 50 ml ಪರ್ ಲೀಟರ್ ವಾಟರ್ಗೆ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ, 40 ರಿಂದ 50 ml. ಹಾಗಾಗಿ ನೀವು ನೋಡ್ಬೇಕಾಗುತ್ತೆ ಏನು ಪ್ರಾಬ್ಲಮ್ ಇದೆ ಅಂತೇಳಿ, ಆ ಪ್ರಾಬ್ಲಮ್ ನೋಡಿ ಇದನ್ನ ಕೊಡಬೇಕಾಗುತ್ತೆ. ಪ್ರಾಬ್ಲಮ್ ಬರೋದಕ್ಕಿಂತ ಮುಂಚೆ ನೀವು ಕೊಟ್ರೆ ಇನ್ನು ಲಾಭ, ಪ್ರಾಬ್ಲಮ್ ಬಂದ ತಕ್ಷಣ ನೀವು ಕೊಟ್ರೆ ಇದು ನಮ್ದೇನಿದೆ ಸ್ನೇಹಿತರೆ, ಆರ್ಗ್ಯಾನಿಕ್ ಪ್ರಾಡಕ್ಟ್ ಆದ ತಕ್ಷಣ ಒಂದೇ ಸಲ ನಿಮ್ಮ ಪ್ರಾಬ್ಲಮ್ ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಬೇರೆ ಪ್ರಾಡಕ್ಟ್ ನೀವು ಸೇರಿಸ್ಕೊಡ್ಬೇಕಾಗುತ್ತೆ, ನಾನು ಮುಂದೆ ಹೇಳ್ತೀನಿ. ಹಾಗಾಗಿ ಇದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ನೀವು ಕೊಟ್ಬಿಟ್ರೆ ಫ್ಯೂಚರ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ನಿಮ್ಮ ಗಿಡಕ್ಕೆ ಬರೋದಿಲ್ಲ. ಹಾಗಾಗಿ ನೋಡಬಹುದು ನೀವು ಇದರಲ್ಲಿ ಅಭಿವೃದ್ಧಿಯ ಎಲ್ಲ ಹಂತಗಳಲ್ಲಿ ಇನ್ಸೆಕ್ಟ್ ಗಳನ್ನು ನಿಯಂತ್ರಿಸಲು ನೀವು ಇದನ್ನು ಬಳಸಬಹುದು. ಪ್ರಯೋಜನಕಾರಿ, ಪೆಚ್ಚೆ ಹಾನಿಗೊಳಗಾಗುವುದಿಲ್ಲ. ಅಂದ್ರೆ ಸ್ನೇಹಿತರೆ, ನಿಮ್ಮ ಏನಿವತ್ತು ಅರ್ಥವರ್ಮ್ಸ್ ಅಂತಾರೆ ಎರೆಹುಳುಗಳು, ಅದಕ್ಕೆ ಯಾವುದೇ ರೀತಿಯ
ಹಾನಿ ಆಗೋದಿಲ್ಲ. ಇನ್ಸೆಕ್ಟ್ಗಳ ಪರಿಣಾಮವಾಗಿ ನಿಯಂತ್ರಿಸುತ್ತದೆ. ನಿಮ್ಮ ಒಳಾಂಗಣ, ನಿಮ್ಮ ಮನೆಯಲ್ಲೂ ಸಹ ಇದನ್ನ ಯೂಸ್ ಮಾಡಬಹುದು. ನೀವು ಪೆಸ್ಟಿಸೈಡ್ ಇನ್ಸೆಕ್ಟಿಸೈಡ್ ಯೂಸ್ ಮಾಡಕ್ ಆಗೋದಿಲ್ಲ. ನೀವು ಮನೇಲಿ ಯೂಸ್ ಮಾಡಿದ್ರೆ ಮಕ್ಕಳೇನಾದ್ರು ತಿಂದ್ಬಿಡುತ್ತೆ, ಪ್ರಾಣಿಗಳೇನಾದ್ರು ಇದ್ರೆ ಸತ್ತೋಗಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ನೀಮ್ ಎಣ್ಣೆನ ಯೂಸ್ ಮಾಡೋದ್ರಿಂದ ಮನೆಯಲ್ಲೂ ಸಹ ನಿಮ್ಮ ಗಿಡಗಳಿಗೆ, ನಿಮ್ಮ ಗಾರ್ಡನ್ ಅಲ್ಲಿ ಇದನ್ನ ಯೂಸ್ ಮಾಡಬಹುದು. ಇದು ಬ್ಯಾಕ್ಟೈಡ್ ಮತ್ತು ಐ ಕಾರ್ಯನಿರ್ವಹಿಸುತ್ತದೆ. ನೀಮ್ ಆಯಿಲ್ ಮಸ್ಕಿಟೋಸ್ ಅನ್ನು ದೂರವಿರಿಸುತ್ತದೆ. ನೀಮ್ ಆಯಿಲ್ ಸೊಳ್ಳೆಗಳನ್ನು ನಿಯಂತ್ರಣ ಮಾಡಬಹುದು. ಹಾಗಾಗಿ ನೋಡಿ, ಯು ಕ್ಯಾನ್ ಯೂಸ್ ಟು ಕಂಟ್ರೋಲ್ ಇನ್ಸೆಕ್ಟ್ಸ್. ಎಲ್ಲಾ ರೀತಿಯ ಇನ್ಸೆಕ್ಟ್ ಕಂಟ್ರೋಲ್ ಮಾಡಬಹುದು. ಅರ್ಥವರ್ಮ್ಸ್ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ನೋಡಿ, ನಾನು ಅದು ಏನು ಕನ್ನಡ ಹೇಳಿದ್ದೀನಿ ಅದನ್ನ ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ. ಎಸ್, ಹಾಗಾಗಿ ನೋಡಿ, ಯುನೈಟೆಡ್ ಫೋರ್ಸ್ ಆಫ್ ಬೊಟಾನಿಕಲ್ ಆಯಿಲ್ಸ್ ಒಂದು ರಿಸರ್ಚ್ ಮಾಡಿದೆ. ಒಂದು ರಿಸರ್ಚ್ ಮಾಡಿ ಕೊಟ್ಟಿದ್ದಾರೆ, ಎಫಿಷಿಯನ್ಸಿ ಆಫ್ ನೀಮ್ ಅಂಡ್ ಕರಂಜಾಯಿಲ್. ನೀಮ್ ಅಂಡ್ ಕರಂಜಾಯಿಲ್ ತುಂಬಾ ಯೂಸ್ಫುಲ್ ಅಂತೇಳಿ ಒಬ್ಬರು ಸೈಂಟಿಸ್ಟ್ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಹೇಳಿದ್ದಾರೆ. ಯುನೈಟೆಡ್ ಫೋರ್ಸಸ್ ಆಫ್ ಬೊಟಾನಿಕಲ್ ಆಯಿಲ್ಸ್ ಅಂತ ಹೇಳ್ತಿದ್ದಾರೆ. ಕರಂಜ್ ಆಯಿಲ್ ಇಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಸೀಡ್ಸ್ ಆಫ್ ಕರಂಜ್ ಟ್ರೀ. ಅಂದ್ರೆ ಗೊತ್ತಿಲ್ಲ, ಒಂದು ಹೊಂಗೆ ಬೀಜದಿಂದ ಎಣ್ಣೆಯನ್ನು ತೆಗೆಯಲಾಗುತ್ತೆ. ಅದೇ ರೀತಿ ಅದರ ಜೊತೆಲಿ ನಮ್ಮ ನೀಮ್ ಎಣ್ಣೆಯನ್ನು ಸೇರಿಸಲಾಗಿದೆ. ಈ ನೀನು ಮತ್ತೆ ಹೊಂಗೆ ಬೀಜದ ಎಣ್ಣೆ ಎರಡು ಇರೋದ್ರಿಂದ ತುಂಬಾ ಬೆನಿಫಿಷಿಯಲ್. ಏನಂದ್ರೆ ಸ್ನೇಹಿತರೆ, ಇದು ನಿಮ್ಗೆ ಒಳ್ಳೆ ರಿಸಲ್ಟ್ ನ ಕೊಡುತ್ತೆ. ಫ್ಯೂಚರ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಬರದೇ ರೀತಿ ನೀವು ಇದರ ಜೊತೆಯಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಕೊಡೋದ್ರಿಂದ ಗಿಡಗಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಇರೋಂಥದ್ದು ಸ್ನೇಹಿತರೆ ಗ್ರೀನ್. ನಮ್ಮ ಪ್ರಾಡಕ್ಟ್ ಗ್ರೀನ್. ಇದು ಗ್ರೀನ್ ಅಲ್ಲಿ ಏನಿದೆ ಅಂದ್ರೆ ಸ್ನೇಹಿತರೆ, ಆಲ್ರೆಡಿ ಅಗ್ರಿಕಲ್ಚರ್ಲಿ ವರ್ಕ್ ಮಾಡ್ತಾರಂತ ವ್ಯಕ್ತಿಗಳಿಗೆ ಗೊತ್ತಾಗಿದೆ ಇದರಲ್ಲಿ ಏನು ಪ್ರಾಡಕ್ಟ್ ಇದೆ, ಏನು ರಿಸಲ್ಟ್ ಕೊಡ್ತಾ ಇದೆ ಅಂತೇಳಿ. ಇದರಲ್ಲಿ ಹ್ಯೂಮಿಕ್ ಆಸಿಡ್ ಇದೆ, ಅಮಿನೋ ಆಸಿಡ್ ಇದೆ, ಫ್ಲೂಯಿಕ್ ಆಸಿಡ್ ಇದೆ, ಸೀವಿಡ್ ಎಕ್ಸ್ಟ್ರಾಕ್ಟ್ ಇದೆ. ಇದು ನೀವು ಯಾವ್ಯಾವುದಕ್ಕೆ ಬಳಸಬಹುದು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಇದು ಸ್ಪೆಷಲಿ ಇದರಲ್ಲಿ ಹ್ಯೂಮಿಕ್ ಆಸಿಡ್ ಏನಿದೆಯಲ್ಲ, ಈ ಹ್ಯೂಮಿಕ್ ಆಸಿಡ್ ನ ಕೆಲಸ ಏನಂದ್ರೆ ನಿಮ್ಗೆ ಹೇಳಿದೆ ಮೊದಲೇ, ಕೆಮಿಕಲ್ ಫ್ಲಕ್ಚುಯೇಷನ್. ಈಗ ಬಿಸಿಲು ಇರುತ್ತೆ, ಮಳೆ ಇರುತ್ತೆ, ಚಳಿ ಇರುತ್ತೆ. ಈ ರೀತಿ ಆದಾಗ ನಮಿಗೂ ನಮ್ಮ ದೇಹದ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ, ಆರೋಗ್ಯದ ಮೇಲೆ, ಹೌದಲ್ವಾ? ಅದೇ ರೀತಿ ಗಿಡಗಳಿಗೂ ತುಂಬಾ ಪರಿಣಾಮ ಬೀಳುತ್ತೆ. ಆ ಗಿಡಗಳ ಮೇಲೆ ಪರಿಣಾಮ ಬೀಳಬಾರ್ದು ಅಂದ್ರೆ ಹ್ಯೂಮಿಕ್ ಆಸಿಡ್ ಕಂಟೆಂಟ್ ಜಾಸ್ತಿ ಇದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ ಆ ಗಿಡಗಳಿಗೆ ಬರೋದಿಲ್ಲ. ಹಾಗಾಗಿ ಕೆಮಿಕಲ್ ಚೇಂಜ್ ಆಫ್ ಫ್ಲಕ್ಚುಯೇಷನ್ ಪ್ರಾಪರ್ಟೀಸ್ ಆಫ್ ಸಾಯಿಲ್ ಬೆನಿಫಿಟ್ ಟು ನ್ಯೂಟ್ರಲೈಸ್ ಬೋತ್ ಆಸಿಡ್ ಅಂಡ್ ಆಲ್ಕಲೈನ್ ಸಾಯಿಲ್ಸ್. ನಿಮ್ಗೆ ಹೇಳಿದ್ನಲ್ಲ, pH ವ್ಯಾಲ್ಯೂ ಜಾಸ್ತಿ ಆಗಿದ್ರೆ ಕಮ್ಮಿ ಮಾಡುತ್ತೆ, ಕಮ್ಮಿ ಇದ್ರೆ ಜಾಸ್ತಿ ಮಾಡುತ್ತೆ. ಹಾಗಾಗಿ ಇಂಪ್ರೂವ್ ದ ಆಪ್ಟಿಮಸ್ ಅಪ್ಟೇಕ್ ಆಫ್ ನ್ಯೂಟ್ರಿಯೆಂಟ್ಸ್. ಯಾವ ನ್ಯೂಟ್ರಿಯೆಂಟ್ಸ್ ಬೇಕೋ ಆ ನ್ಯೂಟ್ರಿಯೆಂಟ್ಸ್ ನ ಅಬ್ಸರ್ವ್ ಮಾಡುವಂತ ಕೆಪಾಸಿಟಿ ಇದೆ. ಅಮಿನೋ ಆಸಿಡ್ ಏನ್ ಮಾಡುತ್ತೆ, ನಿಮ್ಮ ಜೀವಕೋಶಗಳು, ನಿಮ್ಮ ಒಂದು ಪ್ಲಾಂಟ್ ನ ಜೀವಕೋಶಗಳಿಗೆ ಸ್ಟ್ರೆಂತ್ ಕೊಡುತ್ತೆ, ಯಾವುದೇ ರೀತಿ ಡಿಸೀಸ್ ಬರದೇ ರೀತಿ ತಡೆಗಟ್ಟುತ್ತೆ. ಹಾಗಾಗಿ ಇದರಲ್ಲಿ ಮೂರನೇ ವಸ್ತು ಏನಿದೆ, ಫ್ಲೂಯಿಕ್ ಆಸಿಡ್. ಜೀವಕೋಶಗಳ ಡಿವಿಷನ್ ಆಗೋದ್ರಲ್ಲಿ ತುಂಬಾ ರೀತಿಯ ಉಪಕಾರ ಮಾಡುತ್ತೆ, ಯಾವುದೇ ರೀತಿಯ ಪ್ರಾಬ್ಲಮ್ ಆಗಬಾರ್ದು ಗ್ರೋತ್ ಅಲ್ಲಿ. ಅದೇ ರೀತಿ ರೂಟ್ಸ್ ಅಲ್ಲಿ ಇದು ನಿಮಗೆ ಡಿಟಾಕ್ಸಿಫೈ ಮಾಡುತ್ತೆ ನಿಮ್ಮ ಪ್ಲಾಂಟಿಗೆ. ನಾವ್ ಹೇಳ್ತೀವಲ್ಲ, ಡಿಟಾಕ್ಸಿಫಿಕೇಶನ್ ಮಾಡ್ಬೇಕು ಅಂದ್ರೆ ಏನ್ ಕೊಡಿ ಅಂತೀವಿ ನಾವು, ಫುಟ್ ಪ್ಯಾಚ್ ಕೊಡಿ ನಮಗೆ ಅಂತ ಹೇಳ್ತೀವಿ, ಹೌದಲ್ವಾ? ನಿಮ್ಮ ಒಂದು ಟಾಕ್ಸ್ ಪ್ಲಸ್ ಕೊಡಿ, ಕ್ಯಾಪ್ಸೂಲ್ ಅಂತೀವಿ, ಟಾಕ್ಸಿನ್ಸ್ ನಿಮ್ಮ ಬಾಡಿಯಿಂದ ರಿಮೂವ್ ಮಾಡೋದಕ್ಕೆ. ಎಸ್, ಬಟ್ ಇಲ್ಲಿ ಗಿಡಗಳಲ್ಲಿ ಟಾಕ್ಸಿನ್ಸ್ ಇದ್ರೆ ನೀವು ಯಾವ ರೀತಿ ರಿಮೂವ್ ಮಾಡ್ತೀರಾ? ಎಸ್ ಎಸ್, ಇದು ನಿಮ್ಗೆ ಇದ್ರ ಬಗ್ಗೆ ಇನ್ನೊಂದ್ಸಲ ಮೇಡಮ್ ಅವರು ಕೇಳ್ತಿದಾರೆ, ಈ ಟಾಪಿಕ್ ಒಂದ್ಸೆಕೆಂಡ್ ಹೇಳಿ ಅಂತ ಹೇಳಿ. ಇದರ ರೆಕಾರ್ಡಿಂಗ್ ಇರುತ್ತೆ ಮೇಡಮ್, ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ, ನೀವು ಒಂದ್ಸೆಕೆಂಡ್ ಬೇಕಾದ್ರೆ ಇದನ್ನ ನೋಡಿ, ಓಕೆನಾ? ಆ ರೀತಿ, ಓಕೆ, ಒಂದ್ ಸೆಕೆಂಡ್. ಹಾಗಾಗಿ ನೋಡಿ, ಈ ಫ್ಲೂಯಿಕ್ ಆಸಿಡ್ ಇದೆಯಲ್ಲ, ಇದು ನಿಮಗೆ ಅದು ಯಾವುದೇ ರೀತಿಯ ಟಾಕ್ಸಿನ್ಸ್ ಆ ಒಂದು ಗಿಡಗಳಿದ್ರೆ ಆ ಟಾಕ್ಸಿನ್ಸ್ ನ ರಿಮೂವ್ ಮಾಡುತ್ತೆ. ಟಾಕ್ಸಿನ್ಸ್ ರಿಮೂವ್ ಮಾಡಿದಾಗ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾವುದೇ ಒಂದು ವಸ್ತು ಕೊಟ್ಟರು ನೀವು ಸ್ನೇಹಿತರೆ, ಆ ಒಂದು ವಸ್ತುವನ್ನ ಬೇಗ ಅಬ್ಸರ್ವ್ ಮಾಡುವಂತ ಕೆಪಾಸಿಟಿ ಇರುತ್ತೆ ಆ ಗಿಡಕ್ಕೆ. ಸೀವಿಡ್ ಎಕ್ಸ್ಟ್ರಾಕ್ಟ್, ಇದು ಫರ್ಟಿಲೈಸರ್, ದಟ್ ಇಸ್ ದ ಬೆನಿಫಿಷಿಯಲ್ ಟ್ರೇಸ್ ಮಿನರಲ್ಸ್ ಹಾರ್ಮೋನ್ಸ್. ನಿಮ್ಮ ಮಿನರಲ್ಸ್ ನ ಅಬ್ಸರ್ವ್ ಮಾಡುವಂತ ಕೆಪಾಸಿಟಿ ಈ ಒಂದು ಸೀವಿಡ್ ಎಕ್ಸ್ಟ್ರಾಕ್ಟ್ ಇದೆ. ನಿಮ್ಮ ಪ್ಲಾಂಟ್ ನ ಗ್ರೋತ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗಿದೆ. ಹಾಗಾಗಿ ಇದನ್ನ ಯಾವ ರೀತಿ ಯೂಸ್ ಮಾಡಬಹುದು ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಸ್ಟಿಕ್ಕರ್ ಇದೆ ನಮ್ಮಲ್ಲಿ, ಸ್ಟಿಕ್ಕರ್ ಮುಂದೆ ನಿಮ್ಗೆ ಸ್ಲೈಡ್ಸ್ ಅಲ್ಲಿ ಯಾವ್ದಕ್ಕೆ ಯೂಸ್ ಮಾಡಬಹುದು ಅಂತ ಹೇಳ್ತೀನಿ, ಓಕೆನಾ? ಜಸ್ಟ್ ನಮ್ಮ ಪ್ರಾಡಕ್ಟ್ ಇರುವಂತ ಕಂಟೆಂಟ್ ಬಗ್ಗೆ ನಾನು ನಿಮ್ಗೆ ಈಗ ತಿಳಿಸ್ತಾ ಇದ್ದೀನಿ. ಇದು ಸ್ಟಿಕ್ಕರ್. ಏನಿದು ಸ್ಟಿಕ್ಕರ್? ಸ್ಟಿಕ್ಕರ್ ಸರ್ವಶಿ ಹಬ್ಸ್ ಆರ್ಗ್ಯಾನಿಕ್ ಎಸೆನ್ಷಿಯಲ್ ಸರ್ವ ಸ್ಟಿಕ್ಕರ್ ಇದೆಯಲ್ಲ, ಇಟ್ ಇಸ್ ಅ ನಾನ್ ಅಯಾನಿಕ್ ಸೂಪರ್ ಸ್ಪ್ರೆಡ್ಡಿಂಗ್ ಸ್ಪ್ರೇ. ಇದು ಯಾವುದೇ ಒಂದು ವಸ್ತು ನೀವು ಸ್ಪ್ರೇ ಮಾಡ್ತಾ ಇದ್ರೆ ಅದರಲ್ಲಿ ಈ ಕಂಟೆಂಟ್ ಹಾಕೋದ್ರಿಂದ ಅದು ಸ್ವಲ್ಪ ಹಾಕಿದ್ರೆ ಸಾಕು.
ತುಂಬಾ ಬೇಗ ಆ ಒಂದು ಜಾಗದಲ್ಲಿ ಹರಡ್ಕೊಳ್ಳುತ್ತೆ, ಮತ್ತೆ ಸ್ಟಿಕ್ ಆಗಿ ಕೂರುತ್ತೆ. ಮಳೆ ಇರ್ಬೋದು, ಬಿಸಿಲು ಇರ್ಬೋದು, ಬೇರೆ ರೀತಿಯ ಯಾವುದೇ ರೀತಿಯ ಪ್ರಾಬ್ಲಮ್ ಬಂದ್ರು ಆ ಒಂದು ಹೊಡೆದಿರಂತ ಆರ್ಗ್ಯಾನಿಕ್ ಏನ್ ಪ್ರಾಡಕ್ಟ್ ಹೊಡೆದಿರ್ತೀರಾ, ನೀವು ಸ್ಪ್ರೇ ಮಾಡಿರ್ತೀರಾ, ಆ ಸ್ಪ್ರೇನ ಬಿಡೋದಿಲ್ಲ. ನೀವು ಸ್ಪ್ರೇ ಹೊಡೆದು ಬಂದಿರ್ತೀರಾ, ಮಳೆ ಬಂದ್ಬಿಡುತ್ತೆ, ಅವಾಗ ಏನಾಗುತ್ತೆ, ನೀವು ಹೊಡೆದಂತ ಸ್ಪ್ರೇ ಲಾಸ್ ಆಗ್ಬಿಡುತ್ತೆ. ಆ ಲಾಸ್ ಆಗ್ಬಾರ್ದು ಅಂದ್ರೆ ಸ್ನೇಹಿತರೆ, ಈ ಒಂದು ಸ್ಟಿಕ್ಕರ್ನ ನೀವು ಹಾಕಿ. ಈ ಸ್ಟಿಕ್ಕರ್ ಎಷ್ಟು 5 ರಿಂದ 8 pH ಅಂದ್ರೆ ಇದು pH ವ್ಯಾಲ್ಯೂನ ಮೇಂಟೈನ್ ಮಾಡುತ್ತೆ. ಇದು ಹೇಳ್ತಾರೆ, ಈ pH ವ್ಯಾಲ್ಯೂ ಮೇಂಟೈನ್ ಮಾಡ್ಬೇಕಂದ್ರೆ ಇದು ಮಿಕ್ಸ್ ಮಾಡಿದ್ದು 24 ಗಂಟೆ ಒಳಗೆ ನೀವು ಸ್ಪ್ರೇ ಮಾಡಬೇಕು. It must be effective as a tank side adjuvant when spray mixture are within the pH range 5 to 8 are used 24 hours within the preparation of the spray solution. ಈ ಸೊಲ್ಯೂಷನ್ ನ ನೀವು ಪ್ರಿಪೇರ್ ಮಾಡಿದ್ದ 24 ಗಂಟೆಯಲ್ಲಿ ಇದನ್ನ ನೀವು ಸ್ಪ್ರೇ ಮಾಡಬೇಕಾಗುತ್ತೆ. ಇದರಲ್ಲಿ ಸರ್ವ ಸ್ಟಿಕ್ಕರ್ ಅಲ್ಲಿ 5 ರಿಂದ 7 ml ಅಂತ ಹೇಳ್ತಾರೆ 15 ಲೀಟರ್ಗೆ. ಈ ಸ್ಟಿಕ್ಕರ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ನೆಕ್ಸ್ಟ್ ನೀವು ಪ್ರಾಡಕ್ಟ್ ನೋಡಿದ್ರೆ ಬ್ಲಾಕ್ ಮ್ಯಾಜಿಕ್. ಹೆಸರು ಬ್ಲಾಕ್ ಮ್ಯಾಜಿಕ್, ಕೆಲಸನೂ ಮ್ಯಾಜಿಕ್. ಇದು ಆಲ್ರೆಡಿ ಸ್ಟಾಕ್ ಇಲ್ಲ, ಅಷ್ಟೊಂದು ಬೇಡಿಕೆ ಇದೆ, ಅಷ್ಟೊಂದು ಪ್ರಾಡಕ್ಟ್ ಮೂವ್ ಆಗ್ತಾ ಇದೆ. ನಾನು ಹ್ಯೂಮಸ್ ಅಂತ ಹೇಳಿದ್ನಲ್ಲ ಸ್ನೇಹಿತರೆ, ಆ ಹ್ಯೂಮಸ್ ಜೊತೆ ಈ ಬ್ಲಾಕ್ ಮ್ಯಾಜಿಕ್ ನ ಜೊತೆಲಿ ಕೊಡಿ, ಮಿರಾಕಲ್ ರಿಸಲ್ಟ್ ಬರುತ್ತೆ. ಮಿರಾಕಲ್ ರಿಸಲ್ಟ್ ತಗೊಂಡಿದೀವಿ, ತಗೊಂತಾ ಇದೀವಿ. ಇದರ ಡೆಮೋನ ಇದೆ. ನೆಕ್ಸ್ಟ್ ಟೈಮ್ ನಾವು ಹಾಲಲ್ಲಿ ಮೀಟಿಂಗ್ ಮಾಡಿದಾಗ ಅದರ ಡೆಮೋನು ನಾನು ನಿಮ್ಗೆ ತೋರಿಸ್ತೀನಿ. ಎಸ್, ಇದು ಕ್ಯಾಟಯಾನ್ ಎಕ್ಸ್ಚೇಂಜ್ ಅಂತ ಹೇಳಿದೆ. ಪಾಸಿಟಿವ್ ನೆಗೆಟಿವ್ ಅಯಾನ್ಸ್ ಇರುತ್ತೆ. ಯಾವ ರೀತಿ ಕರೆಂಟ್ ಅಲ್ಲಿ ಇರುತ್ತಲ್ಲ ಪಾಸಿಟಿವ್ ನೆಗೆಟಿವ್ ಅಯಾನ್ಸ್, ಅದೇ ರೀತಿ ಈ ಮಣ್ಣಲ್ಲೂ ಇರುತ್ತೆ. ಹಾಗಾಗಿ ಈ ನ್ಯೂಟ್ರಿಯೆಂಟ್ಸ್ ನ ಅಬ್ಸರ್ವ್ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಬರಬಾರ್ದು, ಆ ರೀತಿ ತಡೆಗಟ್ಟುತ್ತಿದೆ. ಇದರಲ್ಲಿ 98% ಹ್ಯೂಮಿಕ್ ಆಸಿಡ್ ಇದೆ, 98% ಹ್ಯೂಮಿಕ್ ಆಸಿಡ್ ಇದೆ ಸ್ನೇಹಿತರಲ್ಲಿ. ಹಾಗಾಗಿ ಇದು 5 ಗ್ರಾಮ್ 15 ಲೀಟರ್ ನೀವು ಹಾಕಿ ಸ್ಪ್ರೇ ಮಾಡಬಹುದು, ಅಥವಾ ಹ್ಯೂಮಸ್ ಅಲ್ಲಿ ಮಿಕ್ಸ್ ಮಾಡಿ ಮಣ್ಣಿಗೆ ಕೊಡಬಹುದು. ಬೇರೆ ರೀತಿ ನೀವು ಯಾವ ರೀತಿ ಬೇಕಾದ್ರೂ ಡಿಪ್ಪರ್ ಅಲ್ಲಿ ಬೇಕಾದ್ರೂ ನೀವು ಇದನ್ನ ಹಾಕಿ ಕೊಡಬಹುದು. ಬಟ್ ಇದು ನಿಮ್ಮ ಪ್ಲಾಂಟಿನ ರೂಟ್ ಆ ಮಣ್ಣಲ್ಲಿ ಅಬ್ಸರ್ವ್ ಮಾಡಬೇಕು. ಹಾಗಾಗಿ ನೆಕ್ಸ್ಟ್ ಇದು ಹ್ಯೂಮಿಕ್ ಆಸಿಡ್ ಅಂದ್ರೆ ಸ್ನೇಹಿತರೆ, ನಿಮಗೆ 1 kgಗೆ 100 ರೂಪಾಯಿದು ಸಿಗುತ್ತೆ, 1 kgಗೆ 1000 ರೂಪಾಯಿದು ಸಿಗುತ್ತೆ. ಬಟ್ ಇವತ್ತು ಸಾರ್ವಶ್ರೀ ಹರ್ಬ್ಸ್ ಪ್ರೈವೇಟ್ ಲಿಮಿಟೆಡ್ ಕೊಡ್ತಾರಂತ ಹ್ಯೂಮಿಕ್ ಆಸಿಡ್ ಏನಿದೆ ಸ್ನೇಹಿತರೆ, ಬ್ಯೂಟಿಫುಲ್ ವೆರಿ ಗುಡ್ ಕ್ವಾಲಿಟಿ ಇರೋಂಥ ಒಂದು ಹ್ಯೂಮಿಕ್ ಆಸಿಡ್ ಕೊಡ್ತಾ ಇದ್ದಾರೆ. ಇದು ಜಸ್ಟ್ ಲೈಕ್ ಎ ಚಾರ್ಕೋಲ್. ಇದು ಹ್ಯೂಮಿಕ್ ಆಸಿಡ್ ಫಾರ್ ದ ಗಾರ್ಡನ್. ಇದು ನಿಮಗೆ ಈಗ ದೊಡ್ಡ ದೊಡ್ಡ ಗುಡ್ಡ ಬೆಟ್ಟಗಳಿರುತ್ತೆ, ಆ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳಲ್ಲಿ ಇದಕ್ಕೆ ಈ ಸಂಬಂಧಪಟ್ಟಂತ ಈ ಒಂದು ಹ್ಯೂಮಿಕ್ ಆಸಿಡ್ ನ ಗುಡ್ಡಗಳಿದೆ ಹೊರಗಡೆ, ಹೈ ಕಂಟೆಂಟ್ ಅಂತದನ್ನು. ಇವತ್ತು ಅದನ್ನ ತಗೊಂಬಂದು ಕ್ಲೀನ್ ಮಾಡಿ ಪೌಡರ್ ಮಾಡಿ ಇವತ್ತು ಕೊಡ್ತಾರೆ, ಯಾಕಂದ್ರೆ ಮಣ್ಣಿಗೆ ಬೇಕಾಗುತ್ತೆ, ಅದು ಯೂಸ್ಫುಲ್ ಅಂತ. ಹಾಗಾಗಿ ನೋಡ್ತಾ ಇರಬಹುದು ನೀವು ಸ್ನೇಹಿತರೆ, ಇಲ್ಲಿ ಹ್ಯೂಮಿಕ್ ಆಸಿಡ್ ಇನ್ಕ್ರೀಸ್ ದ ಅವೈಲಬಿಲಿಟಿ ಆಫ್ ನ್ಯೂಟ್ರಿಯೆಂಟ್ಸ್. ನಿಮ್ಮ ಬಾಡಿಯಲ್ಲಿ ನ್ಯೂಟ್ರಿಯೆಂಟ್ಸ್ ನ ಅಬ್ಸರ್ವ್ ಮಾಡುವಂತ ಕೆಪಾಸಿಟಿ ಇದಕ್ಕಿದೆ. ಎಸ್, humic acid increases the availability of nutrients that are already in your soil. ನಿಮ್ಮ ಸಾಯಿಲ್ ಇದೆ, ಬಟ್ ಆ ಮಣ್ಣು ಅಬ್ಸರ್ವ್ ಮಾಡೋದಕ್ಕೆ ಆಗ್ತಾ ಇರಲ್ಲ. ಹಾಗಾಗಿ ನೋಡಿ, ಬಿಳಿ ಏನು ಬೇರುಗಳಿದೆ, ಈ ಬಿಳಿ ಬೇರುಗಳು ಯಾವ್ದ್ರಲ್ಲಿ ಇರುತ್ತೆ ಜಾಸ್ತಿ, ನೀವು ನೋಡಿರ್ಬೋದು ಭತ್ತದಲ್ಲಿ ಇರುತ್ತೆ, ರಾಗಿಯಲ್ಲಿ ಇರುತ್ತೆ. ಈ ಬೇರುಗಳನ್ನ ತುಂಬಾ ಚೆನ್ನಾಗಿ ಅದಕ್ಕೆ ಒಂದು ನ್ಯೂಟ್ರಿಯೆಂಟ್ಸ್ ನ ಒದಗಿಸುವಂತ ಕೆಲಸ ಮಾಡುತ್ತೆ. ಮತ್ತೆ ಇದೊಂದು ಹ್ಯೂಮಿಕ್ ಆಸಿಡ್ ಇರೋದ್ರಿಂದ pH ವ್ಯಾಲ್ಯೂ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮಣ್ಣಿನ pH ವ್ಯಾಲ್ಯೂ ಚೆನ್ನಾಗಿದೆ ಅಂದ್ರೆ ನಿಮ್ದು 50% ನಿಮ್ಮ ಕೆಲಸ ಆಯ್ತು ಅಂತ ಅರ್ಥ. ಹಾಗಾಗಿ ಬ್ಲಾಕ್ ಮ್ಯಾಜಿಕ್ ಇಸ್ ದ ಎಕ್ಸ್ಟ್ರಾರ್ಡಿನರಿ ಪ್ರಾಡಕ್ಟ್ ಆಲ್ರೆಡಿ ಸ್ನೇಹಿತರೆ. ಹಾಗಾಗಿ ಇದು ಈ ಒಂದು ಪ್ರಾಡಕ್ಟ್ ನೀವು ಕೊಡಬಹುದು. ನೆಕ್ಸ್ಟ್ ಪ್ರಾಡಕ್ಟ್ ಮ್ಯಾಕ್ಸ್ ಸರ್ವ ಮ್ಯಾಕ್ಸ್ ಸ್ನೇಹಿತರೆ. ಇದು 1 ಲೀಟರ್, ಅರ್ಧ ಲೀಟರ್, ಈಗ ಅರ್ಧ ಲೀಟರ್ ಅವೈಲೇಬಲ್ ಇದೆ ಸ್ನೇಹಿತರೆ. ಇದು ಯಾವುದ್ರಲ್ಲಿ ಬೇಕಾದ್ರೂ ನೀವು ಮಿಕ್ಸ್ ಮಾಡಿ ಇದನ್ನ ಕೊಡಬಹುದು. ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ ಇರ್ಬೋದು, ನೀವು ಬೇರೆ ಇನ್ಆರ್ಗ್ಯಾನಿಕ್ ಪ್ರಾಡಕ್ಟ್ ಕೊಡ್ತೀವಿ ಅನ್ಕೊಂಡ್ರು ಅದ್ರ ಜೊತೆ ನೀವು ಕೊಡಬಹುದು, ಏನೇ ಎಫೆಕ್ಟ್ ಆಗೋದಿಲ್ಲ. ಬಟ್ ನಾವು ನಿಮ್ಮ ಸಜೆಷನ್ ಏನಂದ್ರೆ ಆ ಒಂದು ವಿಷಯವನ್ನು ಕೊಡಬೇಡಿ ಭೂಮಿ ತಾಯಿಗೆ, ಈ ಒಂದು ಪ್ರಾಡಕ್ಟ್ಸೇ ಕೊಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಸರ್ವ ಮ್ಯಾಕ್ಸ್ ಏನಿದೆ ಸ್ನೇಹಿತರೆ, ಇದು ಸ್ಪ್ರೆಡರ್, ಆಕ್ಟಿವೇಟರ್, ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡುತ್ತೆ. ಇದು ನೀವು DAP ಇರ್ಬೋದು, ಯೂರಿಯಾ ಇರ್ಬೋದು, ಏನ್ ಹಾಕ್ತಿರಲ್ಲ 25-30% ನಿಮಗೆ ಉಳಿಸುತ್ತಿದ್ದು. ನಿಮ್ಮ ಫ್ರೂಟ್ ಕಲರ್ ಇರ್ಬೋದು, ಬೆಳೆ ಇರ್ಬೋದು, ಫ್ರೂಟಿನ ಸೈಜ್ ಇರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಫ್ಲವರ್ ಸೆಟ್ಟಿಂಗ್, ಫ್ರೂಟ್ ಸೆಟ್ಟಿಂಗ್ ಅಂತ ಹೇಳ್ತಾರೆ, ಅದಕ್ಕೆ ಇದು ಯೂಸ್ಫುಲ್ ಇದೆ. ಇದನ್ನ ನೀವು ತುಂಬಾ ಕಮ್ಮಿ, ಇದು
ನೀವು 15 ಲೀಟರ್ ಕ್ಯಾನಿಗೆ 7ರಿಂದ 10 ml ನೀವು ಇದನ್ನ ಹಾಕಿ ಕೊಡಬಹುದು. ಹಾಗಾಗಿ ಫಾರ್ ಎಕ್ಸಾಂಪಲ್ ಇದು ಯಾವ ರೀತಿ ಕೆಲಸ ಮಾಡುತ್ತೆ ನಮ್ಮ ಪ್ರಾಡಕ್ಟ್ಸ್, ನೀವು ಯಾವ ರೀತಿ ಮಾಡಬೇಕು, ಈಗ ಏನು ಇಂಪಾರ್ಟೆಂಟ್, ಈಗ ಟಾಪಿಕ್ ಬಂದಿದ್ದೀನಿ ಆಲ್ರೆಡಿ, ನೀವು ಯಾವ ಪ್ರಾಡಕ್ಟ್ ಏನೇನು ಮಾಡುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಎಸ್ ನೋ? ಎಸ್ ಜನಕ್ಕೆ ನಾನು ಹೇಳ್ತಾರಂತ ಮಾತು ಅರ್ಥ ಆಗ್ತದೆ? ಒನ್ಸ್ ಅಗೇನ್ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಹೇಳಿ, ಇಲ್ಲ ಅಂದ್ರೆ ನೋ ಅಂತ ಹೇಳಿ. ಎಸ್, ಈಗ ಯಾವ ಪ್ರಾಡಕ್ಟ್ ಯಾವ ರೀತಿ ಯೂಸ್ ಮಾಡಬೇಕು ಅದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ. ಎಸ್ ಎಸ್ ಸರ್, ಓಕೆ ಸರ್, ಎಸ್ ಥ್ಯಾಂಕ್ ಯು ರಮನ್ ಸರ್, ರುದ್ರೇಶ್ ಸರ್, ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು ವೆರಿ ಮಚ್. ಎಸ್ ತಿಪ್ಪೇಸ್ವಾಮಿ ಸರ್, ಎಸ್ ಡಿ.ಎಸ್. ತಿಪ್ಪೇಸ್ವಾಮಿ ಸರ್, ಎಸ್ ಥ್ಯಾಂಕ್ ಯು ಸರ್. ವೆಂಕಟಮೂರ್ತಿ ಸರ್, ಥ್ಯಾಂಕ್ ಯು. ಎಸ್ ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕೋಆಪರೇಷನ್. ಎಸ್, ಫಸ್ಟ್ ಆಫ್ ಆಲ್ ಸ್ನೇಹಿತರೆ, ನಾವು ಬೀಜ ಉಪಚಾರವನ್ನು ಮಾಡಬೇಕಾಗತ್ತೆ. ನಾವು ರೈತರಿಗೆ ಇದನ್ನು ಸಜೆಷನ್ ಕೊಡಬೇಕು. ಬೀಜ ಉಪಚಾರ ಮಾಡೋದ್ರಿಂದ ತುಂಬಾ ರೋಗಗಳು ಫ್ಯೂಚರ್ಲಿ ಬರೋದನ್ನ ತಡೆಗಟ್ಟಬಹುದು ನೀವು. ಎಸ್ ಥ್ಯಾಂಕ್ ಯು. ಎಸ್ ಮೇಡಮ್ ಅವ್ರು ಹೇಳ್ತಿದ್ದಾರೆ, ದೀಪಾ ಮೇಡಮ್ ಅವರು, ಜಾಸ್ತಿ ಪ್ರಾಡಕ್ಟ್ ಅನ್ನ ಸಪ್ಲೈ ಮಾಡಿ ಸರ್. ಎಷ್ಟು ಬೇಕೋ ಅಷ್ಟು ಸಿಗುತ್ತೆ ಮೇಡಮ್, ಆಲ್ರೆಡಿ ಪ್ಲಾನಿಂಗ್ ನಡೀತಾ ಇದೆ, ಬೆಂಗಳೂರಲ್ಲಿ ಬೇರೋಸ್ ಆಗ್ತಾ ಇದೆ. ಈಗ ಇದನ್ನೇ ಪ್ರಾಡಕ್ಟ್ ಎಲ್ಲ ಬಂದಿದೆ, ಈಗ ಕಂಪ್ನಿಲಿ ಪ್ರಾಡಕ್ಟ್ ಇದೆ, ನೋ ಪ್ರಾಬ್ಲಮ್. ಹಾಗಾಗಿ ಎಸ್ ನೋಡಿ, ಫಸ್ಟ್ ನೀವು ರೈತರಿಗೆ ಸಜೆಷನ್ ಕೊಡಬೇಕು, ಸೀಡ್ ಟ್ರೀಟ್ಮೆಂಟ್ ಮಾಡಿ, ಬೀಜೋಪಚಾರವನ್ನು ಮಾಡಿ ಅಂತೇಳಿ. ಯಾವ ರೀತಿ? ನಮ್ಮಲ್ಲಿರೋಂಥ ಗ್ರೀನ್ ಇದು ಬೀಜೋಪಚಾರಕ್ಕೆ ಉಪಯೋಗಿಸುವಂತ ಒಂದು ಪ್ರಾಡಕ್ಟ್. ಉಪಯೋಗಿಸಬಹುದು, ಸ್ಪ್ರೇನು ಮಾಡಬಹುದು, ನೀವು ಬೇರೆ ರೀತಿ ಬೇರೆ ಪ್ರಾಡಕ್ಟ್ ಅಲ್ಲಿ ಮಿಕ್ಸ್ ಮಾಡಿ ಬೇಕಾದ್ರೂ ಇದನ್ನು ಕೊಡಬಹುದು. ಫಸ್ಟ್ ಇದು ಬೀಜೋಪಚಾರ ಯಾವ ರೀತಿ ಅಂದ್ರೆ 5ರಿಂದ 10 ml ಪರ್ ಕೆಜಿ ಯಾವುದೊಂದು ಬೀಜ ಇರಲಿ, ಆ ಬೀಜಕ್ಕೆ 5ರಿಂದ 10 ml ಹಾಕಿ ಸಫಿಷಿಯಂಟ್ ಕ್ವಾಂಟಿಟಿ ವಾಟರ್ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೆರಳಲ್ಲಿ ಇಟ್ಟು ಒಣಗಿಸಿ ನೀವು ಮತ್ತೆ ಇದನ್ನ ಬೀಜವನ್ನು ಬಿತ್ತನೆ ಮಾಡಬಹುದು. ಹಾಗಾಗಿ ನೀವು ಗಟ್ಟಿ ಇರೋಂಥ ಬೀಜ ಇದೆಯಲ್ಲ, ಅದನ್ನ ಒಂದು ರಾತ್ರಿ ಇಟ್ಟು ಬೇಕಾದ್ರೆ ನೀವು ಬೆಳಿಗ್ಗೆ ನೀವು ಇದನ್ನ ಬಿತ್ತನೆ ಮಾಡಬಹುದು. ಫಾರ್ ಎಕ್ಸಾಂಪಲ್ ಕಡಲೆ ಇರುತ್ತೆ, ಕಡಲೆ ಬೀಜ ಇರುತ್ತೆ, ಇದನ್ನ ನೀವು ಜಾಸ್ತಿ ಹೊತ್ತು ಇಡಂಗಿಲ್ಲ. ಶಾರ್ಟ್ಲಿ ಇದನ್ನ ನೆನೆಸಿ ಸ್ವಲ್ಪ ಹೊತ್ತು ನೀವು ನೆರಳಲ್ಲಿಟ್ಟು ಮತ್ತೆ ಇದನ್ನ ನೀವು ಬಿತ್ತನೆ ಮಾಡ್ಬೇಕಾಗತ್ತೆ. ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ವಸ್ತುಗಳು ತುಂಬಾ ಸ್ಮೂತ್ ಆಗಿರುತ್ತೆ. ಆ ಬೀಜಗಳನ್ನ ನೀವು ಬೆಳಗ್ಗೆ ರಾತ್ರಿ ಇಡೀ ಇಡಬಾರ್ದು. ಗಟ್ಟಿ ಇರೋಂಥ ಬೀಜ ಏನಿದೆ ಅದು ಬೇಕಾದ್ರೆ ನೀವು ಮಧ್ಯಾಹ್ನ ನೆನೆಸಿ ರಾತ್ರಿ ಇಟ್ಟು ಮಾರ್ನಿಂಗ್ ಬೇಕಾದ್ರೆ ನೀವು ಅದನ್ನ ಹಾಕ್ಬಹುದು. ಈ ಒಂದು ಸೀಡ್ ಟ್ರೀಟ್ಮೆಂಟ್ ಆದ್ಮೇಲೆ ನೆಕ್ಸ್ಟ್ ರೂಟ್ ಟ್ರೀಟ್ಮೆಂಟ್ ಅಂದ್ರೆ ಬೇರುಗಳಿಗೆ ಟ್ರೀಟ್ಮೆಂಟ್. ನೋಡಿ, ಫಸ್ಟ್ ಈಗ ಸೀಡ್ ಆಯ್ತು, ಈಗ ಬೇರುಗಳಿಗೆ. ಈ ಬೇರುಗಳಿಗೆ 2 ml ಪರ್ ಲೀಟರ್ ವಾಟರ್, ಒಂದು ವಾಟರ್ ಅಲ್ಲಿ 2 ml ಪರ್ ಲೀಟರ್ ಹಾಕಿ ಅದನ್ನ ನೆನೆಸಿ ಮತ್ತೆ ನೀವು ಅದನ್ನ ನೆಡೋದ್ರಿಂದ, ಯಾವುದು ಭತ್ತ, ರಾಗಿ ಇರುತ್ತಾ ಇದೀರ ಸ್ನೇಹಿತರೆ, ಇದರಿಂದ ಏನಾಗುತ್ತೆ ಅಂದ್ರೆ ಫ್ಯೂಚರ್ ನಿಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಬರಲ್ಲ. ಮತ್ತೆ ಆ ಬೇರುಗಳಿಗೆ ಒಂದು ಶಕ್ತಿ ಕೊಟ್ಟಾಗುತ್ತೆ. ಒಬ್ಬ ಮನುಷ್ಯ ರೋಗ ಆದಾಗ ಹೆಂಗೆ ಗ್ಲೂಕೋಸ್ ಬಾಟ್ಲ್ ಕೊಟ್ಟ ತಕ್ಷಣ ಎದ್ದು ಕೂತ್ಕೊಂತಾನಲ್ಲ, ಅದೇ ರೀತಿ ಒಂದು ಗ್ಲೂಕೋಸ್ ಕೊಟ್ಟಂಗೆ ಅದಕ್ಕೆ ಬೇರುಗಳಿಗೆ. ಹಾಗಾಗಿ ಇದನ್ನ ನೀವು ನೋಡಿ, ಸಾಯಿಲ್ ನೆಕ್ಸ್ಟ್ ನೀವು ಸೀಡ್ ಆಯ್ತು, ಸೀಡ್ ಆದ್ಮೇಲೆ ಸ್ನೇಹಿತರೆ ನೆಕ್ಸ್ಟ್ ಬಂತು ನಿಮ್ದು ಫಸ್ಟ್ ನಿಮ್ದು ಸೀಡ್ ಟ್ರೀಟ್ಮೆಂಟ್ ಆಯ್ತು. ಸೀಡ್ ಟ್ರೀಟ್ಮೆಂಟ್ ಆದ್ಮೇಲೆ ರೂಟ್ ಟ್ರೀಟ್ಮೆಂಟ್ ಆಯ್ತು. ಈಗ ರೂಟ್ ಟ್ರೀಟ್ಮೆಂಟ್ ಆದ್ಮೇಲೆ ಈಗ ನಾವು ಕೊಡ್ತಾ ಇರೋಂಥದ್ದು ಸಾಯಿಲ್ ಟ್ರೀಟ್ಮೆಂಟ್. ಇದು ಸಾಯಿಲ್ ಟ್ರೀಟ್ಮೆಂಟ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಸಾಯಿಲ್ ಟ್ರೀಟ್ಮೆಂಟ್ ನಾನು ಹೇಳಿದ್ನಲ್ಲ, ಹ್ಯೂಮಸ್ ಏನಿದೆ ನಮ್ದು 2.25 kg ಹ್ಯೂಮಸ್ ಅನ್ನ ನೀವು ಅದ್ರ ಜೊತೆಲಿ 100 ಗ್ರಾಮ್ ಬ್ಲಾಕ್ ಮ್ಯಾಜಿಕ್ ಪರ್ ಏಕರ್, ನೀವು 2.25 kg ಹ್ಯೂಮಸ್ ಒಂದು ಬ್ಲಾಕ್ ಮ್ಯಾಜಿಕ್ ಎರಡು ಸೇರಿಸಿ 2 bottles of humus and 2 bottles of black magic mix with soil or sand, spread with hand. ಕೈಯಿಂದ ಬೇಕಾದ್ರೂ ಸ್ಪ್ರೆಡ್ ಮಾಡಿ ಅಥವಾ ಬುಡಕ್ ಬೇಕಾದ್ರೂ ಕೊಡಿ, ಅಥವಾ ನೀವು ಯಾವ ರೀತಿ ಆ ಮಣ್ಣಿಗೆ ತಲುಪಿಸ್ತೀರಾ ಆ ಮಣ್ಣೊಳಗೆ ಅದು ಹೋಗೋ ರೀತಿ ಅದನ್ನ ಕೊಡಿ. ನೀವು ಹ್ಯೂಮಸ್ ಮತ್ತೆ ಬ್ಲಾಕ್ ಮ್ಯಾಜಿಕ್ ಫಸ್ಟ್ ಬೀಜೋಪಚಾರ ಆಯ್ತು,
ಅಂಡ್ ಬೇರಿನ ಉಪಚಾರ ಇತ್ತು, ಈಗ ಮಣ್ಣಿಗೆ ಉಪಚಾರ ಆಯ್ತು. ಇದು 3 ವಸ್ತುಗಳು ಆಯ್ತು ಅಂತ ಹೇಳಿದ್ರೆ ಫ್ಯೂಚರ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಬರೋದಿಲ್ಲ ಯಾವುದೇ ಬೆಳೆಯೋದಕ್ಕೆ. ನಾವಿದು ಹೇಳೋದೇ ಇಲ್ಲ ರೈತರಿಗೆ. ಡೈರೆಕ್ಟ್ ಆಗಿ ನಮಗೆ ದುಡ್ಡು ಬೇಕು, ಇದೆರಡು ತಗೊಳ್ರಿ, ಇದೆರಡು ತಗೊಳ್ರಿ, ಇದೆರಡು ತಗೊಳ್ಳಿ. ನೋ, ಸರಿಯಾದ ಮಾಹಿತಿನ ಕೊಡಿ ಸ್ನೇಹಿತರೆ. ಆ ವ್ಯಕ್ತಿಗಳು ನಿಮ್ಮನ್ನ ಮರೆಯೋದಿಲ್ಲ. ಯಾಕಂದ್ರೆ ನೀವು ಮಾಹಿತಿ ಸರಿ ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೀವು ಫಸ್ಟ್ ಬೀಜೋಪಚಾರ ಆಯ್ತು, ಬೇರಿನ ಉಪಚಾರ ಆಯ್ತು, ಈಗ ಮಣ್ಣಿನ ಉಪಚಾರ ನೀವು ಮಾಡಿದ್ರಿ. ಈ 3 ವಸ್ತುಗಳು ಆದ್ಮೇಲೆ ಫಸ್ಟ್ ಸ್ಪ್ರೇ ನೀವು ಮಾಡಬೇಕು ಅಂದ್ರೆ 15 ಲೀಟರ್ ಕ್ಯಾನ್ ಅಲ್ಲಿ 5 ರಿಂದ 7 ml ಸರ್ವ ಸ್ಟಿಕ್ಕರ್ ಹಾಕೊಳ್ಳಿ, 7 ರಿಂದ 10 ml ಜಾಕ್ ಪಾಟ್ ಹಾಕೊಳ್ಳಿ, ನೀಮ್ 50 ml ಹಾಕೊಳ್ಳಿ 15 ಲೀಟರ್ ಕ್ಯಾನಿಗೆ. ನೋಡಿ, ನೀಮ್ ಮೊದಲೇ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇದು ಮೊದಲೇ ನೀವು ಕೊಡೋದ್ರಿಂದ ಇದು ಬೇಕಾದ್ರೆ ಭೂಮಿ ಮೇಲೆ ಸ್ಪ್ರೇ ಮಾಡ್ಬೋದು ಅಥವಾ ನೀವು ಬುಡಕ್ ಬೇಕಾದ್ರೆ ಸ್ಪ್ರೇ ಮಾಡ್ಬೋದು. ಇದು ಫಸ್ಟ್ ಸ್ಪ್ರೇ. ಈ ಫಸ್ಟ್ ಸ್ಪ್ರೇ ಆಯ್ತಾ, ಫಸ್ಟ್ ಸ್ಪ್ರೇ ಆಗಿದ್ದು ನೀವು ಅದನ್ನ ಮಣ್ಣಿನ ಉಪಚಾರ ಮಾಡಿದ್ದು 15 ದಿನನೋ 10 ದಿನ ಬಿಟ್ಟು ಫಸ್ಟ್ ಸ್ಪ್ರೇ ಮಾಡಿ, ಮತ್ತೆ ಒಂದು 20 ದಿನ ಬಿಟ್ಟು ಎರಡನೇ ಸ್ಪ್ರೇ 20-25 ದಿನ. ಈ ಎರಡನೇ ಸ್ಪ್ರೇಯಲ್ಲಿ 10 ml ಸರ್ವ ಮ್ಯಾಕ್ಸ್, 5 ಗ್ರಾಮ್ ಸರ್ವ ಬ್ಲ್ಯಾಕ್ ಮ್ಯಾಜಿಕ್, ಸರ್ವ ಗ್ರೀನ್ 50 ml. ಇದನ್ನ 3 ಮಿಕ್ಸ್ ಮಾಡಿ ಎರಡನೇ ಸ್ಪ್ರೇಗೆ. ರೈಟ್, ಈ ಎರಡನೇ ಸ್ಪ್ರೇ ಆಯ್ತು. ನೆಕ್ಸ್ಟ್ ಥರ್ಡ್ ಸ್ಪ್ರೇ ಆಫ್ಟರ್ 20-25 ಡೇಸ್ ನೀವು ಬಿಫೋರ್ ಫ್ಲವರಿಂಗ್, ಹೂಗಳು ಬರೋದಕ್ಕಿಂತ ಮುಂಚೆ ಮಾಡಬೇಕಿದು. 3ನೇ ಸ್ಪ್ರೇ 15 ಲೀಟರ್ ಕ್ಯಾನ್ ಅಲ್ಲಿ 10 ml ಸರ್ವ ಮ್ಯಾಕ್ಸ್, 5 ml ಸರ್ವ ಜಾಕ್ ಪಾಟ್, ಸರ್ವ ಗ್ರೀನ್ 50 ml. ಇದು ಫ್ಲವರ್, ಇದು ಹೊಡೆಯೋದ್ರಿಂದ ಸ್ನೇಹಿತರೆ ಆ ಹೂಗಳು ತುಂಬಾ ಚೆನ್ನಾಗಿ ಬರುತ್ತೆ. ಹೂ ಬೀಳೋದಿಲ್ಲ, ಆ ತುಂಬಾ ಶಕ್ತಿ ಆಗಿರುತ್ತೆ ಆ ಗಿಡಗಳಲ್ಲಿ. ಆ ಶಕ್ತಿ ಯಾವಾಗ ಬರುತ್ತೆ ಆ ಗಿಡಕ್ಕೆ, ಆ ಒಂದು ಹೂ ಚೆನ್ನಾಗಿದ್ದಾಗ ಮುಂದೆ ಫ್ರೂಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ 4th ಸ್ಪ್ರೇ ಆಫ್ಟರ್ ಫ್ಲವರಿಂಗ್. 4ನೇ ಸ್ಪ್ರೇ ನಿಮ್ದಿದು ಆಫ್ಟರ್ ಫ್ಲವರ್ ಆದ್ಮೇಲೆ. ಯಾವಾಗ 15 ಲೀಟರ್ ಕ್ಯಾನ್ ಅಲ್ಲಿ 10 ml ಸರ್ವ ಮ್ಯಾಕ್ಸ್, 5 ml ಸರ್ವ ಜಾಕ್ ಪಾಟ್. ಇದನ್ನ ಆಫ್ಟರ್ ಫ್ಲವರ್ಗಳು ಬಂದ ಮೇಲೆ ಆವಾಗ ಏನಾಗುತ್ತೆ, ಮತ್ತೆ ನೀವು ಅದಕ್ಕೆ ಇನ್ನೂ ಸ್ಪೆಷಲಿ ಒಂದು ಎನರ್ಜಿ ಕೊಟ್ಟಂಗಾಗುತ್ತೆ. ಅಲ್ಲಿ ತುಂಬಾ ಬ್ಯೂಟಿಫುಲ್ ಆದಂತ ನಿಮ್ಮ ಬೆಳೆ ಬರುತ್ತೆ. 1:3 ಮೊದಲೇ ಬೆಳೆದಿದ್ರಲ್ಲ ಅದಕ್ಕಿಂತ 2 ರಿಂದ 3 ಪಟ್ಟು ಜಾಸ್ತಿ ಬರುತ್ತೆ. ಈಗ ಆಲ್ರೆಡಿ ಸರ್ವಶೀಲ್ ಇರುವಂತ ಪ್ರಾಡಕ್ಟ್ಗಳು ಪ್ರೂವ್ ಮಾಡಿದೆ ಸ್ನೇಹಿತರೆ. ಹಾಗಾಗಿ ನೋಡಿ, ಫಾರ್ ಎಕ್ಸಾಂಪಲ್ ನಿಮಗೀಗ ಗಿಡಗಳಲ್ಲಿ ಮುರುಟು ರೋಗ, ಈ ರೋಗ ಬಂದಿದೆ ಅಂತ ತುಂಬಾ ಜನ ಹೇಳ್ತಾರೆ. ಈ ಮುರುಟು ರೋಗ ಬಂದಿದೆ ಸರ್, ಮುರುಟು ರೋಗ ಇದೆ, ಏನ್ ಮಾಡ್ಬೇಕು ನಾವು? ಈ ಮುರುಟು ರೋಗಕ್ಕೆ ನಮ್ಮಲ್ಲಿ ಸ್ಪೆಷಲಿ ನಾನು ನಿಮ್ಗೆ ಇವತ್ತು ಸ್ವಲ್ಪ ಒಳ್ಳೆ ಒಂದು ಸಜೆಷನ್ ಕೊಡ್ತೀನಿ. ದಯವಿಟ್ಟು ಆಲ್ರೆಡಿ ನಾವು ಕೊಟ್ಟು ತುಂಬಾ ರಿಸಲ್ಟ್ ತಗೊಂಡಿದ್ದೀವಿ. ಮುರುಟು ರೋಗ ನೋಡ್ತಿದ್ರಲ್ಲ, ಈ ಎಲೆಗಳು ಯಾವ ರೀತಿ ಕಾಣಿಸ್ತಿದೆಯಲ್ಲ ಈ ರೀತಿ ಆಗುತ್ತೆ. ಈ ಮುರುಟು ರೋಗ ಬಂದರೆ ನೀಮ್ ಜೊತೆ ಶಾಂಪೂ ಅನ್ನು ಮಿಕ್ಸ್ ಮಾಡಿ, ನೀಮ್ ಜೊತೆ 15 ಲೀಟರ್ ಕ್ಯಾನ್ ಅಲ್ಲಿ 60 ml ನೀಮ್ ಆಯಿಲ್, ನಮ್ಮ ಒಂದು ಜಿಂಜರ್ ಶಾಂಪೂ ಹಾಕಿ. ಜಿಂಜರ್ ಶಾಂಪೂ ಏನಿದೆ ಅದು ಮತ್ತೆ ನೀಮ್ ಹಾಕೋದ್ರಿಂದ ಈ ಮುರುಟು ರೋಗ ನಿಮಗೆ ಬರೋದಿಲ್ಲ, ಕಮ್ಮಿ ಆಗುತ್ತೆ ಸ್ನೇಹಿತರೆ. ಇದನ್ನ ನೀವು ಮಿಕ್ಸ್ ಮಾಡಿ ಶಾಂಪೂ ಅಲ್ಲಿ ಮಿಕ್ಸ್ ಮಾಡಬಹುದು. ಹಾಗಾಗಿ ನೆಕ್ಸ್ಟ್ ನೋಡಿ, ನಿಮ್ಮ ಕ್ರಾಪ್ಸ್ ಆರ್ ಇನ್ಫೆಕ್ಟೆಡ್ ವಿತ್ ದ ಇನ್ಸೆಕ್ಟ್ಸ್, ಬೇರೆ ರೀತಿಯ ಯಾವ್ದಾವುದೋ ರೀತಿಯ ನಿಮ್ಮ ಕೀಟಗಳು ಬಂದಿದೆ ಅಂದ್ರೆ ಸ್ನೇಹಿತರೆ, ಸರ್ವಶಿ ಸೈಂಟಿಸ್ಟ್ ಸಜೆಸ್ಟ್ ಮಾಡ್ತಾರೆ ನಿಮಗೆ, ಪ್ಲೀಸ್ ಟೇಕ್ 100 ಗ್ರಾಮ್ ಆಫ್ ಹೋಲ್ ಡ್ರೈ ಚಿಲ್ಲಿ. 100 ಗ್ರಾಮ್ ಒಣಮೆಣಸನ್ನು ತಗೊಳ್ರಿ. 100 ಗ್ರಾಮ್ ಒಣಮೆಣಸು, 5 ಲೀಟರ್ ವಾಟರ್ ಇರಬೇಕು. 5 ಲೀಟರ್ ನೀರಲ್ಲಿ 100 ಗ್ರಾಮ್ ಒಣಮೆಣಸನ್ನು ಹಾಕಿ ಅದನ್ನ ಬಾಯಿಲ್ ಮಾಡಿ ಕುದಿಸ್ರಿ. 4 ಲೀಟರ್ ಆಗಬೇಕು. 5 ಲೀಟರ್ ಹೋಗಿ 4 ಲೀಟರ್. ಎಸ್, ಸ್ಟೀಲ್ ವಿತ್ ಮಿಕ್ಸ್ ಸ್ಟೋರ್ ಇನ್ ಎ ಕಂಟೈನರ್, ಒಂದು ಕಂಟೈನರ್ ಅಲ್ಲಿ ಹಾಕಿಟ್ಕೊಳ್ಳಿ. ಅದನ್ನ ಟೇಕ್ 1 ಲೀಟರ್ ಮಿಕ್ಸ್ ಮಾಡಿ 15 ಲೀಟರ್ ಕ್ಯಾನಿಗೆ, 15 ರಿಂದ 20 ಲೀಟರ್ಗೆ ಸ್ಪ್ರೇ ಮಾಡಿ ಪ್ಲಾಂಟ್ಗೆ. ಅದ್ರ ಜೊತೆಯಲ್ಲಿ ಬೇಕಾದ್ರೆ ನೀವು ನಮ್ಮ ನೀಮನ್ನು ಹಾಕೊಳ್ಳೋದ್ರಿಂದ ಸ್ನೇಹಿತರೆ ಅಲ್ಲಿ ಯಾವುದೇ ರೀತಿಯ ಕೀಟಗಳಿರ್ಬೋದು ತಡೆಗಟ್ಟಬಹುದು. ಬಟ್ ಸ್ಪ್ರೇ ಮಾಡಬೇಕಾದ್ರೆ ತುಂಬಾ ಹುಷಾರು, ನಿಮ್ಮ ಕಣ್ಣುಗಳನ್ನ ತುಂಬಾ ಹುಷಾರಾಗಿ ಇಟ್ಕೊಬೇಕು. ಓಕೆನಾ? ಎಸ್, ಇದು ಒಂದು ಇವತ್ತು ನಿಮ್ಗೆ ಟಿಪ್ ಫ್ರೀ ಆಗಿ ಕೊಡ್ತಾ ಇರೋಂಥದ್ದು. ಎಸ್, ನೆಕ್ಸ್ಟ್ ಇನ್ನೊಂದು ಟಿಪ್ ನಾನು ನಿಮ್ಗೆ ಫ್ರೀ ಕೊಡ್ತಾ ಇದ್ದೀನಿ.
ಈ ರೀತಿ ಏನಾದ್ರು ಕೀಟಗಳಿದ್ರೆ ನಿಮ್ಮಲ್ಲಿ, ಇಫ್ ಯು ಫೈಂಡ್ ಯುವರ್ ಲೀವ್ಸ್ ಈಟನ್ ಬೈ, ನಿಮ್ಮ ಎಲೆಯನ್ನು ತಿಂತಾ ಇದೆ ಕೀಟಗಳು, ಎಲೆ ತಿನ್ನುವಂತ ಕೀಟಗಳಿದೆ ಅಂದ್ರೆ ಸ್ನೇಹಿತರೆ, ನಿಮ್ಮ ಶುಂಠಿ ಇದು ಬೆಳ್ಳುಳ್ಳಿ ಬೆಟಲ್ ಲೀವ್ಸ್ ಯಾವುದು, ಈ ಒಂದನ್ನ ಬಾಯಿಲ್ ಮಾಡಿ 2 ಲೀಟರ್ ವಾಟರ್ ಅಲ್ಲಿ ಬಾಯಿಲ್ ಟಿಲ್ ವಾಟರ್ ರೆಡ್ಯೂಸ್ ಟು ಹಾಫ್ ಲೀಟರ್ ಆಗೋ ತನಕ ರೆಡ್ಯೂಸ್ ಮಾಡಿ 15 ರಿಂದ 20 ಲೀಟರ್ ವಾಟರ್ ಕೆಪಾಸಿಟಿ ಸ್ಪ್ರೇ ಕ್ಯಾನ್ ಇದನ್ನ ಸ್ಪ್ರೇ ಮಾಡಿ ಟುವೈಸ್ ಫಾರ್ ಹಾರ್ವೆಸ್ಟ್, ಟುವೈಸ್ 2 ಸಲ ಮಾಡಿ ಇದು ಮಾಡೋದ್ರಿಂದ ನಿಮ್ಗೆ ಈ ರೀತಿಯ ಒಂದು ಕೀಟಗಳು ಎಲೆ ತಿಂತಾ ಇದ್ರೆ ಆ ಕೀಟಗಳು ಎಲೆ ತಿನ್ನೋದ್ರಿಂದ ನೀವು ನಿಲ್ಲಿಸಬಹುದು. ಎಸ್, ಇದು ನಿಮ್ಗೆ ಒಂದೊಂದು ಬೋನಸ್ ಆಗಿ ಕೊಡ್ತಾರಂತ ಒಂದು ಆಫರ್. ಇನ್ನೊಂದು ಕೊಡ್ತಾ ಇದ್ದೀನಿ. ಎಸ್, ನಿಮ್ಮ ಒಂದು ನೋಡ್ತಾ ಇರ್ಬೋದು ಎಲೆಯಲ್ಲಿ ಈ ರೀತಿ ಪ್ರಾಬ್ಲಮ್ ಇದೆ, ಈ ರೀತಿ ಚುಕ್ಕಿ ಬಂದಿದೆ. ಇಫ್ ಲೀವ್ಸ್ ಆರ್ ವೈಟ್ ಅಂಡ್ ಯೆಲ್ಲೋ, ಬಿಳಿ ಮತ್ತೆ ಚುಕ್ಕೆ ರೋಗ ಅಂತಾರೆ. ಎಸ್, ಟೇಕ್ ಇ ಡ್ರೈ ಟೊಬ್ಯಾಕೊ ಅಂದ್ರೆ ಯಾವುದು, ತಂಬಾಕು 100 ಗ್ರಾಮ್ ಡ್ರೈ ಇರೋಂಥ ತಂಬಾಕುನ ತಗೊಳ್ರಿ, ಸಿಗುತ್ತೆ. 1 ಲೀಟರ್ ನೀರಲ್ಲಿ ಬಾಯಿಲ್ ಮಾಡಿ, ಆ 1 ಲೀಟರ್ ನೀರು ಬಾಯಿಲ್ ಮಾಡಿದಾಗ ಅರ್ಧ ಲೀಟರ್ ಆಗ್ಬೇಕು. ಅದನ್ನು ಮಿಕ್ಸ್ ಮಾಡಿ 15 ಲೀಟರ್ಲಿ ಸ್ಪ್ರೇ ಮಾಡಿ, ಅದ್ರ ಜೊತೆ ನಮ್ಮ ನೀಮನ್ನ ಹಾಕಿ, ಇಲ್ಲ ಅಂದ್ರೆ ಗ್ರೀನ್ ಅನ್ನ ಹಾಕಿ. ಸ್ನೇಹಿತರೆ, ಬ್ಯೂಟಿಫುಲ್ ಆದ ರಿಸಲ್ಟ್ ಬರುತ್ತೆ. ಆಲ್ರೆಡಿ ನಾವು ಕೊಟ್ಟ ರಿಸಲ್ಟ್ ತಗೊಂಡಿದ್ದಕ್ಕೆ ನಾನು ನಿಮ್ಗೆ ಇವತ್ತು ಈ ಒಂದು ವಸ್ತುಗಳನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಎಸ್, ಇಷ್ಟೊತ್ತು ನಿಮ್ಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ, ನೀವು ಕೇಳಿದೀರಾ. ಏನೇ ಡೌಟ್ ಇದ್ರೆ ಸ್ನೇಹಿತರೆ ನನಗೆ ನೀವು ಫೋನ್ ಮುಖಾಂತರ ಕೇಳ್ಬೋದು. ಅದೇ ರೀತಿ ಇಲ್ಲಿ ಯಾರಾದ್ರೂ ನೀವು ಮಾತಾಡ್ತೀನಿ ಅನ್ನೋ ವ್ಯಕ್ತಿಗಳು ಯಾರಾದ್ರಿದ್ರೆ ನಿಮ್ಗೆ ಅನ್ಮ್ಯೂಟ್ ಮಾಡ್ತೀನಿ. ಇಲ್ಲಿ ರಿಸಲ್ಟ್ ತಗೊಂಡ್ರಂತ ವ್ಯಕ್ತಿಗಳು ತುಂಬಾ ಜನ ಇದ್ದೀರಾ. ಎಸ್, ಹಾಗಾಗಿ ಇಲ್ಲಿ ರಿಸಲ್ಟ್ ತಗೊಂಡ್ರಂತ ವ್ಯಕ್ತಿಗಳು ಯಾರು ಇದ್ದೀರಾ, ಅವರು ಪರ್ಸನಲ್ ಆಗಿ ಮಾತಾಡೋದಕ್ಕೆ ಯಾರು ಮಾತಾಡಕ್ಕೆ ಇಷ್ಟಪಡ್ತೀರಾ ಅವ್ರನ್ನ ಅನ್ಮ್ಯೂಟ್ ಮಾಡ್ತೀನಿ. ಪ್ಲೀಸ್ ನಿಮ್ಮ ಹ್ಯಾಂಡ್ ಅನ್ನ ರೈಸ್ ಮಾಡಿ. ಎಸ್, ಚಂದ್ರಶೇಖರ್ ಸರ್ ಅನ್ಮ್ಯೂಟ್ ಮಾಡ್ತಾ ಇದೀನಿ. ಚಂದ್ರಶೇಖರ್ ಸರ್ ಮಾತಾಡಿ. ವೆಲ್ಕಮ್ ಟು ಝೂಮ್ ಮೀಟಿಂಗ್. ಸರ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಎಸ್ ಸರ್, ಮತ್ತೆ ಮ್ಯೂಟ್ ಆಯ್ತು. ಓಕೆ, ಮಾತಾಡಿ ಸರ್, ಅನ್ಮ್ಯೂಟ್ ಮಾಡಿ ಸರ್ ಈಗ. ರೈಟ್ ಸರ್. ಎಸ್, ವೆಲ್ಕಮ್ ಸರ್, ವೆಲ್ಕಮ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಟ್ರೈನಿಂಗ್ ತುಂಬಾ ಚೆನ್ನಾಗಿತ್ತು. ಈ ಟ್ರೈನಿಂಗ್ ನ ಬಹಳ ಜನ ಮಿಸ್ ಮಾಡ್ಕೊಂಡಿದ್ದಾರೆ, ಎಲ್ಲರೂ ಅಟೆಂಡ್ ಆಗ್ಬೇಕಾಗಿತ್ತು ಸರ್. ಓಕೆ, ಬಹಳ ಚೆನ್ನಾಗಿತ್ತು ಸರ್. ನಮ್ದೇನಿಲ್ಲ, ಒಂದು 2 ಸ್ಮಾಲ್ ಡೌಟ್ಸ್ ಇದಾವೆ ಸರ್. ಹಾ ಸರ್, ಹೇಳಿ ಸರ್. ಒಂದು ಈಗ 1 ಬಾಟಲ್ ಆಫ್ ಹ್ಯೂಮಸ್ ಅಂಡ್ ಬ್ಲಾಕ್ ಮ್ಯಾಜಿಕ್ ಹಾಕಿದ್ರೆ ಸೊ NPK ಪರ್ಸೆಂಟೇಜ್ ಎಷ್ಟು? ಫಾರ್ ಎಕ್ಸಾಂಪಲ್ 1 ಎಕರೆಗೆ 2 ಪ್ಯಾಕೆಟ್ ಹಾಕ್ತಾ ಇದಾರೆ ಅಂತ ಇಟ್ಕೊಳ್ಳಿ ಸರ್, ಅದನ್ನ ಎಷ್ಟು ರೆಡ್ಯೂಸ್ ಮಾಡ್ಬೇಕು ನಾವು? ನೀವು ಒಂದೂವರೆ ಹಾಕಿದ್ರೆ ಸಾಕು. ಇನ್ ಕೇಸ್ 2 ಬಾಟಲ್ಸ್ ಆಫ್ ಹ್ಯೂಮಸ್ 2 ಬಾಟಲ್ಸ್ ಆಫ್ ಬ್ಲಾಕ್ ಮ್ಯಾಜಿಕ್ ಹಾಕಿದ್ರೆ ಒಂದ್ ಹಾಕಿ ಸಾಕು. 1 NPK 1 ಪ್ಯಾಕೆಟ್ ಹಾಕಿದ್ರೆ ಸಾಕು ಪರ್ ಎಕರ್ ಅಲ್ಲ ಸರ್? ಅವ್ರಿಗೆ ಏನಂದ್ರೆ ಅವ್ರಿಗೊಂದು ಅನುಮಾನ ಇರುತ್ತೆ, ಇದು ನಾನು ಹಾಕಿದ್ರೆ ರಿಸಲ್ಟ್ ಬರುತ್ತೆ ಅಂತ ಮೊದ್ಲಿಂದ ಒಂದು ಮೈಂಡ್ ಸೆಟ್ ಆಗಿರುತ್ತೆ. ಹಾಗಾಗಿ ಹಾಕಿಲ್ಲ ಅಂದ್ರೆ ರಿಸಲ್ಟ್ ಬರುತ್ತೆ, ಬಟ್ ಅವರ ಸ್ಯಾಟಿಸ್ಫ್ಯಾಕ್ಷನ್ಗೆ ಹಾಕಿ ಅಂತ ಹೇಳ್ಬೇಕಷ್ಟೇ. ಅಲ್ಲ, ಯಾಕಂದ್ರೆ NPK ಬೇಕೇ ಬೇಕಲ್ಲ ಸರ್, ಹೌದಲ್ಲ? ಹೌದು, ನಮ್ಮ ಒಂದು NPK ಅಲ್ಲಿ ಸರ್ ನಮ್ದು ಇದು ಪೂರ್ತಿ ಹ್ಯೂಮಸ್ ಏನ್ ಮಾಡುತ್ತೆ, ನಿಮ್ದು ತುಂಬಾ ಅಬ್ಸರ್ವ್ ಮಾಡುತ್ತೆ. ಕಡಿಮೆ ಹಾಕಿದ್ರೆ ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಡಿಮೆ ಹಾಕಿದ್ರೆ ಫುಲ್ 100% ಅಬ್ಸರ್ವ್ ಮಾಡಿಬಿಡುತ್ತೆ, ಹೌದಲ್ಲ? ಹೌದು ಸರ್, ಹೌದು. NPK ಏನೇನ್ ಮ್ಯಾಕ್ಸಿಮಮ್ ನಿಮಗೆ ಜಾಸ್ತಿ ಇದ್ರು ಕಮ್ಮಿ ಮಾಡುತ್ತೆ, ಕಮ್ಮಿ ಇದ್ರೆ ಜಾಸ್ತಿ ಮಾಡುತ್ತೆ. ಈಗ ಪ್ಯಾಡಿಗೆ ಸರ್ ಫಸ್ಟ್ ಒಂದು ಆಕ್ಚುಲಿ 3 to 4 ಟೈಮ್ಸ್ ಇದು ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾರೆ ಸರ್. ಸೊ ಹಂಗಿದ್ದಾಗ ನಾವು ಅವರಿಗೆ ಫಸ್ಟ್ ಸೆಕೆಂಡ್ ಅಲ್ಲಿ ಮಿಕ್ಸ್ ಮಾಡೋದು ತುಂಬಾ ಒಳ್ಳೇದು, ರೂಟ್ ಡೆವಲಪ್ಮೆಂಟ್ ಪ್ರತಿಯೊಂದಕ್ಕೂ ಅನುಕೂಲ ಆಗುತ್ತೆ. ಹೌದು, ಎಸ್ ಸರ್, ರೈಟ್. ಅವಾಗ ಸೆಕೆಂಡ್ ಅಥವಾ ಥರ್ಡ್ ಫರ್ಟಿಲೈಸರ್ಸ್ ಗೆ ಬೆಳೆ ಚೆನ್ನಾಗೇ ಬಂದ್ಬಿಡುತ್ತೆ. ಅವ್ರು ಸುಮ್ನೆ 4-5 ಎಲ್ಲ 4 ಟೈಮ್ಸ್ 5 ಟೈಮ್ಸ್ ಎಲ್ಲ ಹಾಕೋದ್ ಬೇಕಿರಲ್ಲ ಸರ್. ಅವ್ರು ಸುಮ್ನೆ ಹ್ಯಾಬಿಟ್ ಆಗ್ಬಿಟ್ಟಿದೆ. ರೈಟ್, ಹೌದು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಎಸ್, ಬೆಳಗಾವಿಯಿಂದ ಮೇಡಮ್ ಅವರು ಇದ್ದಾರೆ. ತುಂಬಾ ಅವಾಗಿಂದ ಮೇಡಮ್ ಅವರ ಕ್ವಶನ್ಸ್ ಇತ್ತು. ಮೇಡಮ್, ಎಸ್, ಅನ್ಮ್ಯೂಟ್ ಮಾಡ್ತಾ ಇದೀನಿ, ಮಾತಾಡಿ ಮೇಡಮ್. ದೀಪಾ ಬೆಳಗಾವಿಯಿಂದ ಮೇಡಮ್ ಮಾಡಿದ್ದಾರೆ, ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ ಮೇಡಮ್. ಎಸ್, ವೆಲ್ಕಮ್.
ಮಾತಾಡಿ ಮೇಡಮ್, ಮಾತಾಡಿ. ಸರ್ ಹಾ ಮೇಡಮ್ ಮಾತಾಡಿ, ಮಾತಾಡಿ. ಒಂದ್ ಸೆಕೆಂಡ್ ಸರ್. ಹಲೋ ರೀ ಸರ್. ಹಾ ಎಸ್ ಮೇಡಮ್, ಹೇಳಿ ಹೇಳಿ. ಸರ್ ನಮ್ದು ನೀವು ಇನ್ಫಾರ್ಮೇಶನ್ ಚೆನ್ನಾಗಿ ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಜನ ಮಿಸ್ ಮಾಡ್ಕೊಂಡ್ರಿ ಇದನ್ನ ಮೀಟಿಂಗ್ ನ. ಸರ್ ಅದೇ ರೀತಿ ನಾವು ಇಲ್ಲಿ ಸೌದತ್ತಿಲಿ ಒಬ್ಬರಿಗೆ ಕೊಟ್ಟಿದೀವಿ ಸರ್ ಪ್ರಾಡಕ್ಟ್ ನ, ಅವ್ರದ್ದು ರಿಸಲ್ಟೇ ಚೆನ್ನಾಗಿ ಬಂತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ಬದ್ನಿಕಾಯಿಗೆ ಅವ್ರು ಹಾಕಿದಾರಿ ಸರ್ ಅವರು. ಕಾಂಟ್ಯಾಕ್ಟ್ ಮಾಡಿಸಿ ನನಗೆ, ಅವರಿಗೆ ಏನ್ ಪ್ರಾಬ್ಲಮ್ ಆಗಿದೆ ನಾನು ಹೇಳ್ತೀನಿ. ಅವ್ರಿಗೆ ಏನಾದ್ರು ಏನ್ ಪ್ರಾಬ್ಲಮ್ ಇದೆ ನನಗೆ ಒಂದ್ಸಲ ಮಾತಾಡಿಸಿ. ಅದೊಂದು ಗಿಡ ಏನಾದ್ರು ನೀವು ಹಾಕಿದ್ರೆ ನನಗೆ ಫೋಟೋ ಕಳಿಸಿ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಈಗ ಯಾವುದೇ ರೀತಿ ಅವ್ರು ಹೇಳಿದ್ನಲ್ಲ, ಈಗ ನೀವು ಅವ್ರ ಮಣ್ಣಲ್ಲೇ ಪ್ರಾಬ್ಲಮ್ ಇತ್ತು, ನೀವು ಮೇಲೆ ಯಾವ ಪ್ರಾಡಕ್ಟ್ ಕೊಟ್ಟರು ಕೆಲಸ ಆಗೋದಿಲ್ಲ. ಹೌದೌದು ಸರ್. ಈಗ ಹಿಂಗ 2-3 ಸಲ ಒಂದು ಫಸ್ಟ್ ಬದ್ನಿಕಾಯಿಗೂ ಹಂಗೆ ಆಯ್ತು ಸರ್. ಈಗ ನೆಕ್ಸ್ಟ್ ಮೆಣಸಿನ್ಕಾಯಿ ಮೇಲೆ ಮೆಣಸಿನ್ಕಾಯಿಗೆ ಮುಟ್ರು ಬಂದಿದೆ ಸರ್. ಅದಕ್ಕೆ ನಾವು ಸ್ಪ್ರೇ ಮಾಡಿದೀವಿ ಸರ್. ಹಾ ಸರ್ ಹೇಳಿದ್ನಲ್ಲ, ನೀನು ಮತ್ತೆ ಶಾಂಪೂ ಸ್ಪ್ರೇ ಮೇಡಮ್, ನೀನು ಮತ್ತೆ ಶಾಂಪೂ ಸ್ಪ್ರೇ ಮಾಡಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಹಾ ಸರ್. ಓಕೆ ಓಕೆ ಹಾ ಹಾ ಓಕೆ ಓಕೆ ಸರ್. ಸರ್ ಇನ್ನೊಂದ್ಸಲಿ ನೀವು ಬೆಳಗಾವ್ ಬಂದಾಗ ಅಗ್ರಿಕಲ್ಚರ್ ಪ್ರಾಡಕ್ಟ್ ಟ್ರೈನಿಂಗ್ ಮತ್ತೆ ಎಲ್ಲಾ ಪ್ರಾಡಕ್ಟ್ ಟ್ರೈನಿಂಗ್ ಕೊಡಿ ಸರ್. ಕೊಡೋಣ ಮೇಡಮ್. ಮೇಡಮ್ ಯಾವ ಟೀಮಲ್ಲಿ ಬರ್ತೀರಾ ನೀವು? ನಾವು ಹಿರೇನಗೌಡ ಸರ್, ಚಂದ್ರಶೇಖರ್ ಸರ್ ಲೈನಲ್ಲಿ ಬರ್ತೀವಿ ಸರ್. ಓಕೆ 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 ಮೇಡಮ್, ಸರಿ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಇನ್ನೊಂದು ಮಾತು ಸರ್. ಹಲೋ ಹೇಳಿ ಹೇಳಿ ಮೇಡಮ್, ಹೇಳಿ ಸರ್. ಸರ್ ಈಗ ನೀವು ಅದು ಸೀಡ್ಸ್ ಬಗ್ಗೆ, ಸೀಡ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರಲ್ಲ ಸರ್, ಅದು ಎಲ್ಲಾ ಸೀಡ್ಗೂ ನಾವು ಉಪಯೋಗ ಮಾಡಬಹುದಾ ಸರ್? ಎಲ್ಲಾ ಸೀಡ್ಗೂ ಮಾಡಬಹುದು, ಬಟ್ ಸ್ಮೂತ್ ಇರೋಂತ ಸೀಡು ಯಾವ್ದು ಸ್ಮೂತ್ ಇರುತ್ತೆ. ಕಡಲೆಕಾಯಿ ಇದೆ, ಕಡಲೆ ಬೀಜ ಇದೆ, ಬೇರೆ ನಿಮ್ಗೆ ಗೊತ್ತಾಗುತ್ತಲ್ಲ, ಆ ಸ್ಮೂತ್ ಇರೋಂತ ಸೀಡ್ಗಳಿಗೆ ನೀವು ಸತ್ಯವತ್ತು ಇಡಬಾರ್ದು. 2-3 ಗಂಟೆ ಒಳಗೆ ಮತ್ತೆ ನೀವು ಅದನ್ನ ಮತ್ತೆ ನೆಟ್ ಬಿಡ್ಬೇಕು, ಇಲ್ಲಾಂದ್ರೆ ಮತ್ತೆ ಪ್ರಾಬ್ಲಮ್. ಹಾ ಹಾ ಅಂದ್ರೆ ಅದನ್ನ ಸೀಡ್ ಟ್ರೀಟ್ಮೆಂಟ್ ಕೊಟ್ಟು ಒಂದ್ ಸ್ವಲ್ಪ ಎಷ್ಟು ಒಂದ್ ಅರ್ಧ ತಾಸು 1 ತಾಸು ಇಡ್ಬೇಕಾಗತ್ತಾ ಸರ್? ಯಾವ್ದು ಆ ಸ್ಮೂತ್ ಇರೋಂತ ಸೀಡ್ಗಳಿಗೆ. ಬೇರೆ ನಿಮ್ಗೆ ಈಗ ಬೇರೆ ಬೀಜ ಇರುತ್ತೆ, ಯಾವ್ದು ಗೋಧಿ ಇದೆ, ಇವೆಲ್ಲ ಇದಕ್ಕೆಲ್ಲ ಏನ್ ಬೇಕಾಗಿಲ್ಲ. ಹಾ 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 ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್, ನಮ್ಮ ಜೊತೆ ತಿಪ್ಪೇಸ್ವಾಮಿ ಸರ್, DS ತಿಪ್ಪೇಸ್ವಾಮಿ ಸರ್ ಇದಾರೆ. ಎಸ್, ಅವ್ರು ಅನ್ಮ್ಯೂಟ್ ಮಾಡ್ತಾ ಇದೀನಿ ಸರ್. ಈಗ ಸರ್ ಮಾತಾಡಿ ಸರ್, ರೈಸ್ ಹ್ಯಾಂಡ್ ಮಾಡಿದ್ರ. ಸರ್ ತಿಪ್ಪೇಸ್ವಾಮಿ ಸರ್, ಪ್ಲೀಸ್ ಮಾತಾಡಿ, ಅನ್ಮ್ಯೂಟ್ ಮಾಡಿ. ಓಕೆ, ನೋ ಪ್ರಾಬ್ಲಮ್. ಎಸ್, ಯಶೋಧರ ಸರ್ ಅನ್ಮ್ಯೂಟ್ ಮಾಡ್ತಾ ಇದೀನಿ. ಯಶೋಧರ ಸರ್ ಇದಾರೆ ನಮ್ಮ ಜೊತೆಯಲ್ಲಿ. ಎಸ್ ಸರ್, ವೆಲ್ಕಮ್ ಸರ್, ಪ್ಲೀಸ್. ನಮ್ಮ ನಮಸ್ಕಾರ ಸರ್. ನಮಸ್ತೆ ನಮಸ್ಕಾರ ಸರ್, ಆರಾಮಿದ್ದೀರಿ ಸರ್? ಎಸ್ ಸರ್, ನಿಮ್ಮೆಲ್ಲರ ಆಶೀರ್ವಾದ. ಸಾರಿ ಸರ್, ಪೂರ್ತಿ ಮೀಟಿಂಗ್ ಅನ್ನ ನಾನು ಕೇಳಕ್ ಆಗ್ಲಿಲ್ಲ, ಬಟ್ ಜಾಯಿನ್ ಆದ್ಮೇಲೆ ನನಗೆ ಬಹಳ ಖುಷಿ ಆಯ್ತು. ನಿಮ್ ಇನ್ಫಾರ್ಮೇಶನ್ ಬಹಳ ಚೆನ್ನಾಗಿದೆ. ನಮ್ಮ ಅಳಿಯನಿಗೆ ಒಂದೇ ಒಂದು ಯಾವ್ದೋ ಬ್ಲಾಕ್ ಮ್ಯಾಜಿಕ್ ಮತ್ತೆ ಇನ್ನೊಂದು ಹ್ಯೂಮಸ್ ಕೊಟ್ಟಿದ್ವಿ. ಗುಲಾಬಿ ತೋಟಕ್ಕೆ ಅದನ್ನ ಆಡ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ, ಗ್ರೋತ್ ಚೆನ್ನಾಗಿದೆ ಅಂತಂದ್ರು. ಆದ್ರೆ ಒಂದ್ಸರಿ ಎಲ್ಲಾ ಪ್ರಾಡಕ್ಟ್ಸ್ ತಗೊಂಡೋಗಿ ಹಳ್ಳಿಲಿ ಹೇಳಿದ್ರೆ ಒಂದ್ 5-6 ಬೆಳೆಗೆ ಅವರು ಸ್ಪ್ರೇ ಮಾಡಿಸ್ತಾರೆ, ಮತ್ತೆ ಆ ಭೂಮಿಗೆ ಕೊಡಿಸುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ಈಗ ಫೋನ್ ಮಾಡಿದ್ರು. ತುಂಬಾ ಖುಷಿ ಆಯ್ತು. ಬಟ್ ನನ್ನ ಕ್ಲಾಸ್ ಶೆಡ್ಯೂಲ್ ಅಲ್ಲಿ ಪೂರ್ತಿ ನಿಮ್ ಜೊತೆ ಇನ್ವಾಲ್ವ್ ಆಗಕ್ ಆಗ್ತಿಲ್ಲ. ನನ್ಗೆ ಬಹಳ ಬೇಜಾರಾಗ್ತಾ ಇದೆ. ಯಾವಾಗಾದ್ರೂ ಒಂದ್ಸರಿ ನಿಮ್ ಜೊತೆಗೆ ಬರ್ಬೇಕು ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೊಂದು ಕೋಆಪರೇಷನ್ ಚೆನ್ನಾಗಿದೆ ಸರ್, ಎಲ್ಲಾ ಪ್ರಾಡಕ್ಟ್ಸ್ ಚೆನ್ನಾಗಿದೆ. ನೀವು ಇನ್ಫಾರ್ಮೇಶನ್ ಬಹಳ ಚೆನ್ನಾಗಿ ಕೊಡ್ತಾ ಇದ್ರ, ನನ್ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ನಮ್ಮ ಜೊತೆ ಇರ್ಷಾದ್ ಸರ್ ಇದಾರೆ. ಎಸ್, ಅನ್ಮ್ಯೂಟ್ ಮಾಡ್ತಾ ಇದೀನಿ, ಪ್ಲೀಸ್ ಮಾತಾಡಿ ಸರ್. ಆಲ್ರೆಡಿ ತುಂಬಾ ರಿಸಲ್ಟ್ ತಗೊಂಡಿದ್ದಾರೆ ಸರ್ ಇವರು. ಇರ್ಷಾದ್ ಸರ್, ಪ್ಲೀಸ್ ವೆಲ್ಕಮ್, ಮಾತಾಡಿ. ನಿಮ್ಗೆ ಅನ್ಮ್ಯೂಟ್ ಮಾಡಿ ನೋಡಿ, ಮಾತಾಡಿ ಸರ್. ನಮಸ್ತೆ. ನಮಸ್ತೆ ಸರ್. ಸರ್ ನಮ್ದು ಬಹಳ ಚೆನ್ನಾಗಿದೆ ಸರ್. ನಮ್ ಕುಟುಂಬ ರೈತರು ಇದ್ದಾರ, ಅವ್ರ ಜೊತೆ ರಾಜಣ್ಣ ಅಂತ ಮೈಸೂರ್ಲಿಂದ. ರಿಸಲ್ಟ್ ಹೆಂಗ್ ಬಂದಿದೆ, ಏನ್ ಹಾಕಿದ್ರಿ? ಹತ್ರ ಕೊಡಿ, ಮೊಬೈಲ್ ಅವ್ರಿಗೆ ಹತ್ರ ಕೊಡಿ. ಹಲೋ ಸರ್. ಸರ್ ಹೇಳಿ ಸರ್, ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ನಾವು ಹೂವಿನ ಗಿಡಕ್ಕ ಹುಮ್ಮಸ್ ಹಾಕಿದ್ವಿ ಸರ್. ಹಾ ಸರ್. ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಗೆ ಹಾಕಿರೋರು ಸಿಂಗಲ್ ಕೀಡಿ ಒಂದ್ ಆಗ್ಯಾವ್ರಿ, ಅದಕ್ಕೆ ಏನ್ ಮಾಡಕ್ರಿ ಸರ್? ಸರ್ ಕೀಡಿ ರೀ.
ಹಾ ನಾನು ನಿಮ್ಗೆ ಹೇಳಿದ್ನಲ್ಲ ಸರ್, ಈಗ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ನಿಮ್ಗೆ ರಿಸಲ್ಟ್ ಏನಾದ್ರು ಬಂದಿದ್ರೆ ನನಗೆ ಹೇಳ್ರಿ. ನಿಮ್ಗೆ ಹಾಕಿದ್ರೆ ನಾನು ಹೇಳ್ತೀನಿ, ಸರ್ ಹತ್ರ ಹೇಳ್ತೀನಿ, ಆ ರೀತಿ ಯೂಸ್ ಮಾಡಿ. ಈಗ ನೀವು ಯೂಸ್ ಮಾಡಿದ್ರ ಸರ್ ಮೊದ್ಲೇ? ಸರ್ ಅವ್ರಿಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಯಾವ್ದು ರಿಸಲ್ಟ್ ಬಂದಿದೆ ಅದು ಹೇಳ್ರಿ, ನಾನು ಬೇರೆ ಇನ್ಫಾರ್ಮೇಶನ್ ಕೊಡ್ತೀನಿ ಬೇಕಾದ್ರೆ. ಅದ ಕಾಕಡ ಹೂವಿಗೆ ಸರ್ ಮಗ್ಗಿ, ಕಾಕಡ ಮಗ್ಗಿಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬರ್ತಿದೆ. ಎಲ್ಲ ಇದು ಹೊಳ್ಳಿ ಬಂದು ಎಲ್ಲ ಪೂರಾ ಲಾಸ್ ಆಗಿತ್ತು ಸರ್. ಗಿಡಗಳು ಎಲ್ಲ ಒಣಗಿ ಹೋಗ್ಬಿಟ್ಟಿದ್ವು. ಆಮೇಲೆ ಅವ್ರಿಗೆ ಹುಮಸ್, ಆಮೇಲೆ ಮ್ಯಾಕ್ಸ್, ಜಾಕ್ಪಾಟ್, ಬ್ಲಾಕ್ ಮ್ಯಾಜಿಕ್ ಸ್ಪ್ರೇ ಮಾಡಿದ್ರು ಒಂದ್ 2 ಸಲ. ಈಗ ತುಂಬಾ ಚೆನ್ನಾಗಿ ಅದಕ್ಕೆ ಕೀಡಿ ಆಗಿದೆ. ಕೀಡಿ ಬಗ್ಗೆ ಸ್ವಲ್ಪ ಮಾಹಿತಿ ಕೇಳ್ಕೊಳ್ಳೋಕೆ ನಾನು ಕೊಡ್ತೀನಿ ಸರ್, ಆಮೇಲೆ ನಿಮಗೆ ಕೊಡ್ತೀನಿ ಪರ್ಸನಲ್ ಆಗಿ. ನೀವು ಅವರಿಗೆ ಕಾಲ್ ಮಾಡಿಸಿ ನಾನು ಮಾತಾಡ್ತೀನಿ, ಓಕೆನಾ? ಓಕೆ ಸರ್, ಓಕೆ. ಎಸ್ ಡಿಯರ್ ಫ್ರೆಂಡ್ಸ್, ಅದೇ ರೀತಿ ಇಲ್ಲಿ ಮತ್ತೆ ಅಲಿಪೀರ್ ಸರ್ ಇದ್ದಾರೆ. ಅಲಿಪೀರ್ ಸರ್ ಪ್ಲೀಸ್ ವೆಲ್ಕಮ್, ಮಾತಾಡಿ ಸರ್. ತುಂಬಾ ಪ್ರೌಡ್ ಅನ್ನ ಕೊಟ್ಟಿದ್ರೆ, ರಿಸಲ್ಟ್ ಬಂದಿದೆ, ಯಾವ ರೀತಿ ಇದೆ ನಿಮ್ಮೊಂದು ಫೀಡ್ಬ್ಯಾಕ್ ತಿಳಿಸಿ ಬೇಗ. ಸರ್ ನಮಸ್ತೆ. ಹೇಳಿ ಸರ್, ಅಗ್ರಿಕಲ್ಚರ್ ಪ್ರಾಡಕ್ಟ್ ಕೊಟ್ಟಿದ್ದೀನಿ. ಕುಮಾರ್ ಸರ್ ಜಾಸ್ತಿ ಕೊಟ್ಟಿದ್ದಾರೆ, ನಮ್ಮ ಹತ್ರ ತಗೊಂಡೋಗಿ ಬಹಳ ರಿಸಲ್ಟ್ ತಗೊಂಡಿದ್ದಾರೆ. ಅವನ್ನೆಲ್ಲ ವಿಡಿಯೋ ಮಾಡಿದಾರೆ ಸರ್. ವಿಡಿಯೋ ನಮ್ಮ ಗ್ರೂಪ್ಗೆ ಆಗ್ತಾ ಇಲ್ಲ ಸರ್. ಅವ್ರು ಆಗ್ತೀನಿ ಎಲ್ಲ ಒಂದೇ ಸರಿ ಬಿಡ್ತೀನಿ ಅಂತ ಹೇಳ್ತಿದಾರೆ. ಅಷ್ಟು ಭಾರಿ ರಿಸಲ್ಟ್ ತಗೊಂಡದ ಸರ್. ನಾನ್ ಸ್ವಲ್ಪ ಕಡಿಮೆನೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಕೊಟ್ಟಿರೋದು. ಅದನ್ನ ನಾನು ಟೀಮ್ನಾಗ ಜಾಸ್ತಿ ಫೋಕಸ್ ಮಾಡಿದ್ದೀನಿ ಸರ್. ಅವ್ರಿಗೆ ಒಳ್ಳೆ ರಿಸಲ್ಟ್ ತಗೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಎಸ್, ಋಷಿಕೇಶ್ ಸರ್ ಇದಾರೆ, ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸರ್ ಪ್ಲೀಸ್ ಮಾತಾಡಿ. ಋಷಿಕೇಶ್ ಸರ್ ಎಲ್ಲಿಂದ? सर नमस्ते, मैं हिंदी में बात करना चाहूंगा सर। हाँ सर, बात कीजिए, अभी बात कीजिए सर। आप कन्नड़ा समझ में आया कितनी देर तक? नहीं, कन्नड़ा समझ में आता है सर, लेकिन उतना परफेक्ट नहीं हूँ मैं कन्नड़ में। नो प्रॉब्लम, बात कीजिए सर। सर मुझे सर मैं बेलगाम से हूँ, हिरणगौड़ा सर के टीम से। अच्छा, वेरी गुड, बोलिए सर, बोलिए, वेलकम। सर जो आपने सीड ट्रीटमेंट जो बताया ना, जो हम अभी बाजार से मार्केट से जो सीड लेके आते हैं उसमें 2 प्रकार के होते हैं। एक कोटेड होता है, एक विदाउट कोटेड होता है। तो उसमें हम उपचार कैसे करना है, मतलब कैसा ये करना है, वो थोड़ा बताइए प्लीज। हाँ सर, जो विदाउट कोटेड जो है ना सर, उसको हाँ आप इसको कर सकते हैं। मतलब आपको कोटेड मतलब उन्होंने क्या कोटेड किया है उसको बताइए मुझे। उसमें सर नाइट्रेट करके होता है। नाइट्रेट में तो सोडियम का कोटिंग होता है उसपे। जैसे कि हम अगर भूमि में मट्टी में डालते हैं ना, तो उससे क्या होता है कि स्टार्टिंग स्टेज में कुछ भी ये देना नहीं पड़ता है, डायरेक्टली वो ग्रो होता है। अच्छा, तो मतलब जो कीड़ा वगैरह लगता है ना, फंगीसाइड वगैरह, वो लगने के चांसेस कम होते हैं। तो इसीलिए मैं आपको सीड ट्रीटमेंट बताया। कोटेड के लिए करने से क्या होता है, वो तो कोटेड तो चला जाए, कुछ प्रॉब्लम तो नहीं होगा सर, आपको डबल काम करेगा। अच्छा रिजल्ट आपको चाहिए तो बिना कोटेड के लिए आप कीजिए, बहुत अच्छा रिजल्ट मिलेगा। यस सर, थैंक यू सर। यही सर पूछना था मुझे, बस बाकी कुछ नहीं, यही मेरा डाउट था। थैंक यू सर। और मैं चाहूंगा सर कि हर हफ्ते में सर एग्री का ट्रेनिंग होना ही चाहिए कंपल्सरी सर, क्योंकि यहाँ पे हर एक आदमी को इंसान की उसकी जरूरत है सर। हाँ सर, जरूर सर, जरूर। Yes, sir. Thank you sir, thank you so much. Thank you, welcome sir, welcome. Yes, ತಿಪ್ಪೇಸ್ವಾಮಿ ಸರ್, DS ತಿಪ್ಪೇಸ್ವಾಮಿ ಸರ್, ವೆಲ್ಕಮ್ ಸರ್. ಮಾತಾಡಿ, ನಿಮ್ಮ ಅನ್ಮ್ಯೂಟ್ ಮಾಡ್ತಾ ಇದೀನಿ. ನಿಮ್ಮ ರಿಸಲ್ಟ್ಸ್ ಗಳನ್ನ ಕೇಳಬೇಕಿದೆ ತಿಪ್ಪೇಸ್ವಾಮಿ ಸರ್. ಅನ್ಮ್ಯೂಟ್ ಮಾಡಿ ಸರ್. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ, ಎಸ್ ಮಾತಾಡಿ ಸರ್. ವಾಯ್ಸ್ ಕೇಳಿಸ್ತಾ ಇದೆ ಸರ್? ಹಾ, ಎಸ್ ಸರ್ ಮಾತಾಡಿ ಸರ್. ಅಗ್ರಿಕಲ್ಚರ್ ಬಗ್ಗೆ ತುಂಬಾ ವಂಡರ್ಫುಲ್ ಇನ್ಫಾರ್ಮೇಶನ್ ಕೊಟ್ರಿ, ಚೆನ್ನಾಗಿತ್ತು ಸರ್. ವಾಯ್ಸ್ ಹಾ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಮಾತಾಡಿ ಸರ್, ಪರವಾಗಿಲ್ಲ ಮಾತಾಡಿ ಸರ್. ಅಗ್ರಿಕಲ್ಚರ್ ಬಗ್ಗೆ ತುಂಬಾ ವಂಡರ್ಫುಲ್ ಇನ್ಫಾರ್ಮೇಶನ್ ಆಗಿತ್ತು. ಬಗ್ಗೆ ಮತ್ತೆ ಸಾಯಿಲ್ ಟ್ರೀಟ್ಮೆಂಟ್ ಬಗ್ಗೆ ತುಂಬಾ ಅದ್ಭುತವಾದ ವಿಷಯ ಹಂಚ್ಕೊಂಡಿದ್ರ.
ತುಂಬಾ ಚೆನ್ನಾಗಿತ್ತು. ಇದೇ ರೀತಿ ಮತ್ತೆ ಕೊಟ್ರೆ ಇನ್ನೂ ಅನುಕೂಲ ಆಗತ್ತಾರ ಅಂತ ಅನ್ಭವ ಸರ್. ಥ್ಯಾಂಕ್ ಯು ಸರ್, ಕೊಡ್ತೀವಿ ಸರ್. ಒಳ್ಳೆ ಅನುಕೂಲ ಆಯ್ತು. ಶೂರ್ ಶೂರ್. ನಮ್ಮ ಜೊತೆ ರುದ್ರೇಶ್ ಸರ್ ಇದಾರೆ ಗಂಗಾವತಿಯಿಂದ. ಸರ್ ರುದ್ರೇಶ್ ಸರ್ ಅನ್ಮ್ಯೂಟ್ ಮಾಡ್ತಾ ಇದೀನಿ, ಮಾತಾಡಿ ಸರ್. ನಿಮ್ಮ ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್, ಮಾತಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಹಾ ರುದ್ರೇಶ್ ಸರ್. ಹಲೋ. ಹಾ ಸರ್ ಮಾತಾಡಿ. ಸರ್ ಕೇಳಿಸ್ತಿದೆ ಸರ್ ವಾಯ್ಸ್? ಹಾ ಸರ್ ಹೌದು ಹೇಳಿ ಹೇಳಿ. ಸರ್ ನಮಸ್ತೆ ಸರ್. ಬಹಳ ನನಗೆ ಖುಷಿ ಆಯ್ತು. ಇಷ್ಟು ದಿನ ನಾನು ಈ ಒಂದು ಮೀಟಿಂಗ್ ಅಲ್ಲಿ ಆಗಿದ್ದಿಲ್ಲ. ನಿಮ್ದು ಒಳ್ಳೆ ಒಂದು ಸ್ಪಿರಿಟ್ ಇದೆ. ಸೊ ಅಗ್ರಿಕಲ್ಚರ್ ಬಗ್ಗೆ ಒಂದು ಇನ್ ಡೆಪ್ತ್ ಮಾಹಿತಿ ಕೊಟ್ಟಿದ್ದೀರಾ. ಸೊ ತುಂಬಾ ಥ್ಯಾಂಕ್ ಯು ವೆರಿ ಮಚ್ ಸರ್. ಹಲೋ ಹೇಳಿ ಸರ್, ಹೇಳಿ ಮಾತಾಡ್ತೀರಿ, ಕೇಳಿದ್ದೀರಿ. ಓಕೆ ಸರ್. ಸರ್ ಇನ್ನೂ ಒಂದು ರಿಕ್ವೆಸ್ಟ್. ಈಗ ನೀವು ಇದು ಸರ್ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ನಾವು ಬಾಳೆದೊಂದು ಇಟ್ಕೊಂಡ್ವಿ ಸರ್, ರೈತರದು ಬಿಗಿನಿಂಗ್ ಇದೆ ಸರ್. ಈಗ ಅದು ಹ್ಯೂಮಸ್ ವಿತ್ ಬ್ಲಾಕ್ ಮ್ಯಾಜಿಕ್ ಅನ್ನ ಅಂದ್ರೆ ಡ್ರಿಪ್ ಅಲ್ಲಿ ಮಾಡ್ಬೋದು, ಸಪೋಸ್ ಜೊತೆಗೆ ಇದರಲ್ಲಿ ಗೊಬ್ಬರಲ್ಲಿ ಮಿಕ್ಸ್ ಮಾಡಿ ಹಾಕ್ಬೋದು ಸರ್ ಸ್ಟಾರ್ಟಿಂಗ್ ಅಲ್ಲಿ? ಹೌದು ಕೊಡ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಗೆ ಯಾಕಂದ್ರೆ ಆಕ್ಚುಲಿ ನಿಮ್ದು ಅಮೇಜಿಂಗ್, ನಾನು ಬಹಳ ದಿನ ಆಯ್ತು ನಾನು ಕೇಳ್ಬೇಕಂತ ಬಹಳ ಪಡ್ತಾ ಇದ್ದೆ, ಬಟ್ ಆಗ್ತಾ ಇದ್ದಲ್ಲ. ಇವತ್ತು ಜೂಮ್ ಮೀಟಿಂಗ್ ಅಲ್ಲಿ ಅಟೆಂಡ್ ಆಗಿ ತುಂಬಾ ಖುಷಿ ಸರ್. ನಿಮ್ದು ಒಳ್ಳೆ ಒಂದು ಸ್ಪೀಚ್ ಕೇಳಿ ನನಗೆ ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಕೋಆಪರೇಷನ್ ಸಪೋರ್ಟ್ ಇರಲಿ. ಮುಂದೆ ನೆಕ್ಸ್ಟ್ ನಮ್ಮ ಜೊತೆ ಜೋಶಿ ಸರ್ ಇದ್ದಾರೆ. ಎಸ್ ಸರ್, ವೆಲ್ಕಮ್ ಸರ್. ಅನ್ಮ್ಯೂಟ್ ಮಾಡ್ತೀನಿ ಸರ್. ಶ್ರೀಪದ್ ಜೋಶಿ ಸರ್ ಮಾತಾಡಿ. ಖಂಡಿತ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಹಲೋ ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಸರ್. ನಮಸ್ಕಾರ ನಮಸ್ಕಾರ ಸರ್. ಮಾತಾಡಿ ಸರ್. ಕೇಳಿಸ್ತಿದೆ ಸರ್, ಮಾತಾಡಿ. ಸರ್ ನಾನು ಇದುವರೆಗೂ ಯೂಸ್ ಮಾಡಿರ್ಲಿಲ್ಲ ಸರ್, ಬಟ್ 6 months ಬ್ಯಾಕ್ ನಮ್ಮ ಹೊಲದಲ್ಲಿನೇ ಫಸ್ಟ್ ನಾನು ಯೂಸ್ ಮಾಡಿದೆ. ಯಾವ್ದಂತಂದ್ರೆ ಹ್ಯೂಮಸ್ ಮತ್ತು ಬ್ಲಾಕ್ ಮ್ಯಾಜಿಕ್. ನಮ್ಮ ಹೊಲದಲ್ಲಿ ಒಂದು ಹುಣಸೆ ಗಿಡ ಇತ್ತು ಸರ್. ಹುಣಸೆ ಗಿಡ 2 ವರ್ಷದಿಂದ ಅದು ಕಾಯಿ ಬಿಟ್ಟಿರ್ಲಿಲ್ಲ. ನಾನು ಸ್ವಲ್ಪ ನಮ್ಮ ಹೊಲದ ಕೆಲಸ ಮಾಡ್ತಕ್ಕಂತ ರೈತರಿಗೆ ಹೇಳ್ದೆ, ಇದು 2 ವರ್ಷ ಆಯ್ತು ಕಾಯಿ ಬಿಟ್ಟಿಲ್ಲ, ಏನು ಪ್ರಾಬ್ಲಮ್ ಅಂತಂದು ಕೇಳಿದೆ. ಬಟ್ ಅದಕ್ಕೆ ಅವನು ನೀರ್ ನಿಲ್ಲೋ ತರ ಮಾಡಿರ್ಲಿಲ್ಲ. ನೀರ್ ನಿಲ್ಲೋ ತರ ಅದಾದ ಏನ್ ಮಾಡಿದೆ ನಾನು, ಬ್ಲಾಕ್ ಮ್ಯಾಜಿಕ್ ಪ್ಲಸ್ ಹ್ಯೂಮಸ್ 2 ಮಿಕ್ಸ್ ಮಾಡಿ ಅದಕ್ಕೆ ಇದು ಅಪ್ಲೈ ಮಾಡಿಸಿದೆ. ಸೊ ಇವಾಗ ಒಂದು 2 months ಬ್ಯಾಕ್ ನನಗೆ ಅಲ್ಲಿ ಅದರಿಂದ ಬಂದಿರತಕ್ಕಂತ ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ಹೆಚ್ಚು ಕಡಿಮೆ ಒಂದು 8 ಚೀಲ ಹುಣಸೆ ಕಾಯಿ ಬಿಟ್ಟಿದೆ ಸರ್. ಮೊನ್ನೆ ಅದನ್ನೆಲ್ಲ ಹುಣಸೆ ಕಾಯಿ ಇದು ಮಾಡಿಸಿದೀವಿ ನಾವು. 8 ಚೀಲ ಆಯ್ತು. ಅದು 2 ವರ್ಷದಿಂದ ಬಿಟ್ಟಿರ್ಲಿಲ್ಲ, 8 ಚೀಲ ಆಗೋಯ್ತು. ಅದು ಬಹಳ ಖುಷಿ ಆಯ್ತು. ಅದ್ ರಿಸಲ್ಟ್ ನೋಡ್ಬಿಟ್ಟು ಇವಾಗ ನನಗ್ ಕಾನ್ಫಿಡೆಂಟ್ ಉಂಟು. ಫಸ್ಟ್ ನಾನು ಯೂಸ್ ಮಾಡಿದ್ರಲ್ಲೇ ಗೊತ್ತಾಗಿದ್ದದು, ನಮ್ಮ ಹೊಲಕ್ಕೆ ಯೂಸ್ ಮಾಡಿದ್ರಲ್ಲೇ ಗೊತ್ತಾಗಿದ್ದು ಇಷ್ಟೊಂದು ಎಫೆಕ್ಟ್ ಇದೆ ಅಂತ ಹೇಳಿ. ನಮ್ಮ ಪಕ್ಕದವ್ರದವ್ರು ಸಹಿತ ಹೋಗಿ ಕೇಳ್ತಾ ಇದ್ದಾರೆ ಅದನ್ನ. ಖುಷಿ ಆಯ್ತು ಸರ್, ಒಂದ್ ಒಳ್ಳೆ ಟ್ರೈನಿಂಗ್ ಇಂದ ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಗೆ ಚನ್ನಗಿರಿಯಿಂದ ವೀರಭದ್ರಪ್ಪ ಸ್ವಾಮಿ ಸರ್ ಇದ್ದಾರೆ. ಸರ್ ಪ್ಲೀಸ್ ವೆಲ್ಕಮ್ ಸರ್. ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ, ಮಾತಾಡಿ. ವೀರಭದ್ರ ಸ್ವಾಮಿ ಸರ್ ಪ್ಲೀಸ್ ಮಾತಾಡಿ, ಅನ್ಮ್ಯೂಟ್ ಮಾಡಿದೀನಿ ಸರ್. ನಮಸ್ತೆ ಸರ್. ಸರ್ ನಮಸ್ತೆ ನಮಸ್ತೆ. ಹೇಳಿ ಸರ್. ಸರ್ ಬಹಳ ದಿನದಿಂದ ಕೇಳ್ತಾ ಇದ್ದೆ, ನನಗೆ ಇವತ್ತು ಬಹಳ ಖುಷಿ ಆಯ್ತು. ನಾನು ಇವಾಗ ಫೀಲ್ಡ್ಗೆ ಹೋದ್ರೆ ಓಕೆ, ಈ 4 ಜನಕ್ಕೆ ಈ ಮಣ್ಣು ನೋಡಿದ ತಕ್ಷಣ ಇದು ಹೇಳ್ಬೋದು, ಏನ್ ಮಾತಾಡ್ಬೇಕು, ಅದೇ ನನಗೆ ಬಹಳ ಕನ್ಫ್ಯೂಷನ್. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ನಾನು ಈಗ 10-11 ವರ್ಷದಿಂದ ಸ್ವಲ್ಪ ಎಜುಕೇಶನ್ ಆ ಕಡೆಯಿಂದ ಬರೀ ಸಿಟಿಯಲ್ಲೇ ಇದ್ದೆ. ಮರ್ತೋಗಿದೆ ನನಗೇನೆ ಏನ್ ಮಾಡ್ಬೇಕು ಅಂತ. ಸೊ ಇವತ್ತು ನನಗೆ ಒಳ್ಳೆ ಐಡಿಯಾ ಕೊಟ್ರಿ ನೀವು. ಒಳ್ಳೇದು ಸರ್. ಹೌದು ಅಲ್ಲ, ಬಟ್ ನನಗೆ ಒಂದು ಫ್ರೇಮ್ ಬೇಕಿತ್ತು ಸರ್. ಇದನ್ನ ನೋಡಿದ ತಕ್ಷಣ ಇವ್ರಿಗೆ ಹೇಳ್ಬಹುದು. ಇದನ್ನ ಹೇಳಕ್ಕೆ ನನಗೆ ಎಷ್ಟು ಮಾಹಿತಿ ಬೇಕು ಅಷ್ಟು ಸಿಕ್ತು ಸರ್ ಇವತ್ತು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬಹಳ ಜನ ನಮ್ಮಲ್ಲಿ ನೀವು ಹೊಸಬರಿದ್ದಾರೆ ಸರ್, ಜಾಯಿನ್ ಆದವರು. ಹಾಗಾಗಿ ಅವ್ರ ಕೆಲವರಿಗೆ ಅವ್ರ ಹೆಸರು ಚೇಂಜ್ ಮಾಡ್ಕೊಳ್ಳೋದು ಅವೆಲ್ಲ ಗೊತ್ತಾಗಿಲ್ಲ. ಡೌಟ್ ಇದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಸರ್, ಅವ್ರ ಡೌಟ್ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಇವಾಗ ನಾನೊಂದು 1000 ಗಿಡ ಇದಕ್ಕೆ ಅಡಿಕೆ ಗಿಡಕ್ಕೆ ಒಂದಷ್ಟು ಇದನ್ನ ಕೊಟ್ಟಿದ್ದೀನಿ ಸರ್. ಸರ್ವ ಮ್ಯಾಕ್ಸ್ ಮತ್ತೆ ಗ್ರೀನು ಬ್ಲಾಕ್ ಮ್ಯಾಜಿಕ್ ಸ್ಪ್ರೇ ಮಾಡ್ಲಿಕ್ಕೆ ಹೇಳಿದ್ರು. ಹಾಗಾಗಿ ಸ್ಟಿಕ್ಕರ್ ಕೂಡ ಕೊಟ್ಟಿದ್ದೆ. ಈ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ಅಂದ್ರೆ ನಿಮ್ ಕಡೆ ಅದು ಹೊಳಲ್ಕೆರೆ ಕಡೆ ಬರ್ತದೆ ಊರು, ಕೊಟ್ಟಿದ್ದೀನಿ ಸ್ವಲ್ಪ. ಆಮೇಲೆ ಅದ ಅವರು ಒಬ್ರು ತಗೊಂಡೋಗಿ 1 ವಾರ ಆದ್ಮೇಲೆ ನನಗೆ ಮತ್ತೆ ಒಂದು 3000 ಗಿಡಕ್ಕೆ ಈಗ ಆರ್ಡರ್ ಬಂತು. ಸೊ ಪರವಾಗಿಲ್ಲ ಸರ್. ಈಗ ಮತ್ತೆ ನಾನು ಅದನ್ನ ಇವಾಗ ನಾಳೆ ಇದು ಮಾಡ್ಬೇಕು, ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
ಸ್ನೇಹಿತರೆ ನಮ್ಮ ಜೊತೆಲಿ ಇಲ್ಲಿ ಸರ್ ನಮ್ಮ ಶ್ರೀನಿವಾಸ್ ಸರ್ ಇದ್ದಾರೆ, ನಮ್ಮ ಡೈನಾಮಿಕ್ ಲೀಡರ್. ಎಸ್, ಅನ್ಮ್ಯೂಟ್ ಮಾಡ್ತೀನಿ, ಮಾತಾಡಿ ಸರ್. ಶ್ರೀನಿವಾಸ್ ಸರ್ ವೆಲ್ಕಮ್. ನಿಮ್ಮ ಒಂದು ಅನಿಸಿಕೆ 2 ನಿಮಿಷದಲ್ಲಿ ಹಂಚ್ಕೊಳ್ಳಿ. ಶ್ರೀನಿವಾಸ್ ಸರ್ ಇದೀರಾ? ಓಕೆ, ಎಸ್ ರೆಹಮಾನ್ ಸರ್ ಪ್ಲೀಸ್ ಅನ್ಮ್ಯೂಟ್ ಮಾಡ್ತೀನಿ, ಮಾತಾಡಿ ಸರ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್, ನಮಗೆ ಪ್ರಾಡಕ್ಟ್ ಗೊತ್ತಿತ್ತು ಸರ್, ಕಂಪನಿ ಗೊತ್ತಿತ್ತು, ಅದ್ರ ಬಗ್ಗೆ ಡೀಟೇಲ್ಸ್ ಮಾಹಿತಿ ಗೊತ್ತಿರಲಿಲ್ಲ ಸರ್. ಇವತ್ತು ಅದ್ರ ಮಾಹಿತಿ ತಿಳಿಸ್ಕೊಟ್ಟದಕ್ಕಾಗಿ ತುಂಬಾ ತುಂಬಾ ಧನ್ಯವಾದಗಳು ಸರ್. ನಾನು ಅದನ್ನೇ ಅಪೇಕ್ಷೆ ಪಡ್ತಾ ಇದ್ದೆ ಸರ್. ಇಷ್ಟು ಡೀಟೇಲ್ಸ್ ಸಿಕ್ಕಿದ್ದಕ್ಕಾಗಿ ನನಗೆ ಸಂತೋಷ ಆಯ್ತು ಸರ್. ತುಂಬಾ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಸರ್. ಪುಟ್ಸ್ವಾಮಿ ಸರ್ ಪ್ಲೀಸ್ ಅನ್ಮ್ಯೂಟ್ ಮಾಡ್ತೀನಿ, ಮಾತಾಡಿ ಸರ್. ಪುಟ್ಸ್ವಾಮಿ ಸರ್. ಹಲೋ. ಹಾ ಸರ್, ನಮಸ್ತೆ ಸರ್. ಕೇಳಿಸ್ತಿದೆ ಸರ್? ಹಾ ಸರ್ ಕೇಳಿಸ್ತಿದೆ, ಮಾತಾಡಿ ಸರ್. ಸರ್ ನಾನು ಜಸ್ಟ್ 8:15 ಬಂದು ಜಾಯ್ನ್ ಆದೆ. ಪ್ರಾಡಕ್ಟ್ ಟ್ರೈನಿಂಗ್ ಆಲ್ರೆಡಿ ಮುಗ್ದಿತ್ತು ಸರ್. ಇದೇ ತರ ವೀಕ್ಲಿ ಪ್ರಾಡಕ್ಟ್ ಟ್ರೈನಿಂಗ್ ದಯವಿಟ್ಟು ಕೊಡಿ ಸರ್. ಟೀಮ್ಗೆ ಒಳ್ಳೆ ಟ್ರೈನಿಂಗ್ ಬೇಕೇ ಬೇಕು ಸರ್ ಇವಾಗ. ಯಾಕೆಂದ್ರೆ ಇನ್ಮೇಲೆ ಮಳೆ ಹುಯ್ಯೋ ಕಾಲ ಬರ್ತಿದೆ, ಮುಂಗಾರು. ಈ ಟೈಮ್ ಅಲ್ಲಿ ಇದು ಒಂದು ಬಿಗಿನಿಂಗ್ ಸ್ಟೇಜ್ ಸರ್. ಕೇಳಿಸ್ತಿದೆ ಸರ್? ಹಲೋ ಸರ್, ಈ ಸ್ಟೇಜ್ ಅಲ್ಲಿ ನಾವು ಕೊಟ್ರೆ ಸರ್ ಆಟೋಮೆಟಿಕ್ ಆಗಿ ಸರ್ ಇವಾಗ ಎಲ್ಲರೂ ಲೀಡರ್ಸ್ ಕೂಡ ಅಗ್ರಿಕಲ್ಚರ್ ಬಗ್ಗೆ ಇವಾಗ ಒಂದ್ ಸ್ವಲ್ಪ ಟ್ರೈನಿಂಗ್ ಕೊಡ್ತಾ ಬಂದ್ರೆ ಸರ್ ಪ್ರತಿಯೊಬ್ಬರಿಗೂನು ಸರ್. ಇವತ್ತು ತುಂಬಾ ಚೆನ್ನಾಗಿ ಕೊಟ್ಟಿದ್ರಿ. ಲಾಸ್ಟ್ ಎಂಡಿಂಗ್ ಅಲ್ಲಿ ಬಂದೆ ನಾನು. ಚೆನ್ನಾಗಿ ನಡೀತಾ ಇತ್ತು ಸರ್ ಪ್ರತಿಯೊಂದನುವೆ ಸರ್. ಪ್ರತಿಯೊಂದು ಹೊಸ್ದಾಗ್ ಬರೋರಾಗ್ಬೋದು, ಹಳಬ್ರಾಗ್ಬೋದು, ಅಗ್ರಿಕಲ್ಚರ್ ಬಗ್ಗೆ ಸ್ವಲ್ಪ ಜಾಸ್ತಿ ಮಾಹಿತಿ ಕೊಟ್ಟು ಒತ್ತು ಕೊಡಿ ಸರ್ ಅಂತ ನಾನು ಕೇಳ್ತಾ ಇದ್ದೀನಿ ಸರ್. ಆಮೇಲೆ ಸರ್ ಎಲ್ಲಾರ್ಗು ಸರ್ ಒಂದ್ ಸ್ವಲ್ಪ ಎಲ್ಲೆಲ್ಲಿ ಒಳ್ಳೊಳ್ಳೆ ಟೀಮ್ಗಳಿದೆ ಅಲ್ಲೆಲ್ಲ ಹೋಗಿ ಒಂದ್ ಸ್ವಲ್ಪ ಲೈವ್ ಅಲ್ಲೇ ಹೋಗಿ ಒಂದ್ ಸ್ವಲ್ಪ ಅಲ್ಲೂ ಟ್ರೈನಿಂಗ್ ಕೊಡ್ತಾ ಬನ್ನಿ ಅಂತ ನಾನು ಕೇಳ್ತಾ ಇದ್ದೀನಿ. ಎಸ್ ಸರ್, ಶೂರ್ ಸರ್. ಥ್ಯಾಂಕ್ ಯು ಸರ್, ಮಾಡ್ತೀವಿ. ಓಕೆ ಥ್ಯಾಂಕ್ ಯು ಸರ್. ಇನ್ಫಾರ್ಮೇಶನ್. ಥ್ಯಾಂಕ್ ಯು ಸರ್. ಓಕೆ ಸರ್. ಸರ್ ಯಾರು ಮಾತಾಡಿದ್ರೆ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಒಂದು ಸೆಷನ್ ಮುಗಿಸಿ ನಮ್ಮ MC ಇನ್ವೈಟ್ ಮಾಡ್ತೀನಿ. ಎಸ್, ನಮ್ಮ ವೆಂಕಟಮೂರ್ತಿ ಸರ್ ನೋಡ್ತಿದ್ದಾರೆ ತುಂಬಾ ಇಂಟ್ರೆಸ್ಟ್ ಆಗಿ. ಸರ್ ಮಾತಾಡಿ, ಅನ್ಮ್ಯೂಟ್ ಮಾಡ್ತೀನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಅದೇ ದ್ರಾಕ್ಷಿ ಬೆಳೆಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೇಕಾಯ್ತು ಸರ್. ನಾನು ಹೇಳ್ತೀನಿ ಸರ್. ಅದೇನೋ ಫಸ್ಟ್ ದ್ರಾಕ್ಷಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಅದೇ ಫಸ್ಟ್ ಕಟ್ ಮಾಡ್ತಾರಲ್ಲ, ಕಟ್ ಮಾಡ್ಬಿಟ್ಟು ಅದೇನೋ ಬಣ್ಣದ ತರ ಉಜ್ತಾ ಇರ್ತಾರೆ. ಆಮೇಲೆ ಅದಕ್ಕೆ 4-5 ತರ ಸ್ಪ್ರೇ ಮಾಡ್ತಾರಲ್ಲ, ಯಾವ ತರ ಏನು ಅಂತ ಅದ್ರ ಬಗ್ಗೆ ಪ್ರಾಡಕ್ಟ್ ಕೊಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಮೀಟಿಂಗ್ ಟೈಮ್ ಮುಗಿತಾ ಇದೆ, ನಾನು ನಿಮ್ಗೆ ಆಮೇಲೆ ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆನಾ? ಓಕೆ ಓಕೆ, ನನಗೆ ಕಾಲ್ ಮಾಡಿ. ಓಕೆ, ನಮ್ ಕಡೆ ಎಲ್ಲ ಅದೇ ದ್ರಾಕ್ಷಿ ಇದೆ. ಹಾ ಸರ್. ಹಾ ಸರ್. ಶ್ರೀನಿವಾಸ್ ಸರ್ ಬಂದ್ರಾ? ಇಲ್ಲ. ಓಕೆ, ಶ್ರೀನಿವಾಸ್ ಸರ್ ಬಿಸಿ ಇರಬೇಕು. ಎಸ್, ಒನ್ಸ್ ಅಗೇನ್ ನಮ್ಮ ಗ್ರೇಟ್ ಲೀಡರ್ ನಮ್ಮ ತಿಪ್ಪೇಸ್ವಾಮಿ ಸರ್ ಇನ್ವೈಟ್ ಮಾಡ್ತೀನಿ. ಈ ಒಂದು ಸೆಷನ್ ನಾವು ಮುಗಿಸೋಣ. ಯಾಕಂದ್ರೆ ಆಲ್ರೆಡಿ ಟೈಮ್ ತುಂಬಾ ಹೊತ್ತಾಗಿದೆ. ತುಂಬಾ ಪೇಷನ್ಸ್ ಇದೆ. ನೀವೆಲ್ಲ ಕೇಳಿದ್ರ ಸ್ನೇಹಿತರೆ, ಇದೇ ಒಂದು ಪೇಷನ್ಸ್, ಇದೇ ಒಂದು ಹುರುಪು, ಇದೇ ಒಂದು ಜೋಶ್ ನಿಮ್ಮಲ್ಲಿರ್ಲಿ. ಯಾಕಂದ್ರೆ ನೋಡಿ, ವೆರಿ ಇಂಪಾರ್ಟೆಂಟ್. ನಾವು ಇಲ್ಲಿ ಕಲೀಲಿಲ್ಲ ಅಂದ್ರೆ ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ತುಂಬಾ ಜನ ಬ್ಲೈಮ್ ಮಾಡ್ತಾರೆ ಸ್ನೇಹಿತರೆ, ಅಪ್ಲೈನ್ಗೆ, ಡೌನ್ ಲೈನ್ಗೆ. ಬಟ್ ಇಲ್ಲಿ ಬ್ಲೈಮ್ ಯಾರಿಗೂ ಮಾಡಿದ್ರೆ ಅವಶ್ಯಕತೆ ಇಲ್ಲ. ಫಸ್ಟ್ ನಾನು ಇಲ್ಲಿ ಸರಿ ಇದೀನಿ ಅಂದ್ರೆ ಎಲ್ಲ ಸರಿ ಇದೆ ಅಂತ. ಸೊ ಹಾಗಾಗಿ ಬೇರೆಯವ್ರ ಬಗ್ಗೆ ನಾವು ಹೇಳೋದಕ್ಕಿಂತ ಫಸ್ಟ್ ನಾನಿಲ್ಲಿ ರೆಡಿ ಆಗೋಣ, ನನ್ನ ಟೀಮಿಗೆ ಏನ್ ಬೇಕು ನಾಲೆಡ್ಜ್ ಕೊಡೋಣ. ಯಾಕಂದ್ರೆ ತುಂಬಾ ಜನ ನೋಡ್ತಾ ಇರ್ತೀನಿ ಸ್ನೇಹಿತರೆ, ನಾಲೆಡ್ಜ್ ತಗೊಳಕ್ಕೂ ರೆಡಿ ಇಲ್ಲ, ಕೊಡೋದಕ್ಕೂ ರೆಡಿ ಇಲ್ಲ. ಜಸ್ಟ್ ಸಣ್ಣ ಪುಟ್ಟ ಮಾತುಗಳು ಡಿಸ್ಕಸ್ ಮಾಡಿ ಅದು ದೊಡ್ಡದಾಗಿ ಮಾಡ್ತಾರೆ. ದಯವಿಟ್ಟು ಸ್ನೇಹಿತರೆ, ಇಂಥ ಒಂದು ವಿಷಯಗಳಿಗೆ ನೀವು ಹೋಗ್ಬೇಡ್ರಿ. ನಿಮ್ಮ ಟೀಮಿಗೆ ಏನ್ ಬೇಕು, ಯಾವ ಎಜುಕೇಶನ್ ಬೇಕು ಹೇಳಿ, ನಾವು ಕೊಡೋದಕ್ಕೆ ರೆಡಿ ಇದೀವಿ. ನಮ್ಮ ಕೈಯಲ್ಲಿ ಎಷ್ಟಿದೆ ಅಷ್ಟು ನಾಳೆ ನಿಮ್ಗೆ ಡೆಪ್ತ್ ಆಗಿ ಕೊಡ್ತೀವಿ. ನೀವು ಅಗ್ರಿಕಲ್ಚರ್ಲಿ ಬರ್ತೀರಾ, ನೀವು ಅಗ್ರಿಕಲ್ಚರ್ ನಿಮ್ ಮುಂದೆ ಒಬ್ಬ ಇಂಜಿನಿಯರ್ ನಿಂತ್ಕೊಂಡು ನೀವು ಆನ್ಸರ್ ಮಾಡಬಹುದು. ಆ ಒಂದು ಕೆಪಾಸಿಟಿ ನಾವು ನಿಮಗೆ ಕೊಡ್ತೀವಿ. ನೀವು ಡಾಕ್ಟರ್ ಆಗ್ತೀರಾ, ಎಸ್ ಡಾಕ್ಟರ್ ಆಗಿ ನೀವು BMS ಡಾಕ್ಟರ್ ಮುಂದೆ ನಿಂತ್ಕೊಂಡ್ರು ಅವನಿಗೆ ಆನ್ಸರ್ ಕೊಡ್ಬೇಕು. ಎಸ್, ನಿಮ್ಮ ಬಾಡಿಲಿ ಆರ್ಗನ್ಸ್ ಎಷ್ಟಿದೆ, ಎಲ್ಲಿದೆ, ಕಿಡ್ನಿ, ಹಾರ್ಟ್, ಲಿವರ್, ಅದ್ರ ಬಗ್ಗೆ ಪೂರ್ತಿ ಡೆಪ್ತ್ ಆಗಿ ನಾವು ನಿಮಗೆ ಕೊಡ್ತೀವಿ.
ಅದೇ ರೀತಿ ಬ್ಯೂಟಿಗೆ ಬರ್ತೀರಾ ಸ್ನೇಹಿತರೆ, ಅದರಲ್ಲೂ ಸಹ ನಿಮ್ಗೆ ಪೂರ್ತಿ A to Z ಒಬ್ಬ ಬ್ಯೂಟಿಷಿಯನ್ ಏನ್ ಬೇಕು ಆ ಒಂದು ಕೆಲಸ ನಾವು ಮಾಡ್ಕೊಡ್ತೀವಿ. ಅದೇ ಸ್ಪೆಷಲಿ ನಿಮ್ಗೆ ಈಗ ನಮ್ಮಲ್ಲಿ ಮಸಾಲೆ ಪ್ರಾಡಕ್ಟ್ಸ್ ಬರ್ತಿದೆಯಲ್ಲ, ಒಂದು ಸಲ ಲೈವ್ ಬಂದು ನಿಮ್ಗೆ ಅಡ್ಗೆ ಮಾಡಿ ತೋರಿಸ್ತೀನಿ ನಾನು, ಯಾವ ಒಂದು ಮಸಾಲೆ ಪ್ರಾಡಕ್ಟ್ ಹಾಕಿದ್ರೆ ಯಾವ ಟೇಸ್ಟ್ ಇರುತ್ತೆ ಅಂತೇಳಿ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಎಸ್ ವಾಟ್ ಈಸ್ ದ ಪವರ್ ಆಫ್ ಸರ್ವಶ್ರೀ ಅಂತೇಳಿ. ಹಾಗಾಗಿ ನಾನು ಕಾಯ್ತಾ ಇದ್ದೀನಿ, ಆಲ್ರೆಡಿ ಮಸಾಲೆ ಪ್ರಾಡಕ್ಟ್ಸ್ ಆನ್ ದ ವೇ ಇದೆ. ಈಗ ಬಂದ ತಕ್ಷಣ ನಾನು ಅಡ್ಗೆ ಮನೆಯಲ್ಲಿ ಹೋಗಿ ನಾನು ಖುದ್ದು ನಿಂತ್ಕೊಂಡು ನಮ್ಮ ಒಂದು ಸರ್ವಶ್ರೀ ಮಸಾಲೆನ ಹಾಕಿ ನಿಮ್ಗೆ ಡೆಮೋ ನಿಮ್ಗೆ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ನಮ್ಮ ಪ್ರಾಡಕ್ಟ್ ಅಲ್ಲಿ ದಮ್ ಇದೆ, ನಮ್ಮ ಕಂಪ್ನಿಲಿ ದಮ್ ಇದೆ, ನಮ್ಮ ಪ್ಲಾನ್ ಅಲ್ಲಿ ದಮ್ ಇದೆ. ದಮ್ ಯಾರಲ್ಲಿಲ್ಲ, ನಮ್ಗೆ ದಮ್ ಇಲ್ಲ. ಯಾರಿಗ್ ದಮ್ ಇಲ್ಲ ಅವರು ಕಂಪ್ನಿ ಬಗ್ಗೆ ಬ್ಲೇಮ್ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಸ್ನೇಹಿತರೆ ಪ್ರತಿಯೊಬ್ರು ಇದನ್ನ ಚಾಲೆಂಜ್ ಆಗಿ ತಗೊಳ್ಳಿ. 2023 ಟಾಪ್ 1 ಅಲ್ಲಿ ಹೋಗ್ಬೇಕು ಅಂತ ಹೇಳ್ತದೆ ಕಂಪ್ನಿ. ಬಟ್ ಕಂಪ್ನಿ ಟಾಪ್ ಅಲ್ಲಿ ಹೋಗುತ್ತೆ, ನೀವು ಟಾಪ್ ಅಲ್ಲಿ ಹೋಗ್ಬೇಕೋ ಬೇಡ? ಎಸ್, ಹೋಗ್ಬೇಕು ಅಂದ್ರೆ ಅಂತ ಕೆಲಸ ನಾವು ಮಾಡ್ಬೇಕು. ಯಾಕಂದ್ರೆ ಎಲ್ಲಿಗೆ ನಾವು ಹೋಗ್ಬೇಕು ಅಂತ ಸ್ಪೆಸಿಫಿಕ್ ಆಗಿ ನನಗೆ ಗೊತ್ತಾದ್ರೆ ಆ ಜಾಗಕ್ಕೆ ತಲುಪೋದಕ್ಕೆ ನನಗೆ ತುಂಬಾ ಈಸಿ ಆಗುತ್ತೆ. ನಾನು ಬೆಂಗಳೂರಿಗೆ ಹೋಗ್ಬೇಕು, ನಾನು ಬೇರೆ ಕಡೆ ಎಲ್ಲೋ ಒಂದು ಟ್ರೈನ್ ಹತ್ತಿರ ಹೋಗೋದಿಲ್ಲ. ಬಟ್ ನೀವು ಹೋಗುವಂತ ಜಾಗ, ನಿಮಗೆ ಆ ಒಂದು ಜಾಗದ ಬಗ್ಗೆ ಅರಿವಿರ್ಬೇಕು. ಆ ಜಾಗ ತಲುಪೋ ತನಕ ಏನು ಬಂದ್ರೆ ತಲೆ ಕೆಡಿಸ್ಕೊಂಬಾರ್ದು. ಒಂದೇ ಒಂದು ವೇ ಅಲ್ಲಿ ರೈಟ್ ಆಗಿ ನೀವು ಹೋಗ್ತಾ ಇರ್ಬೇಕು. ಆ ಜಾಗ ಮುಟ್ಟಿದ ತಕ್ಷಣ ಜನಗಳು ನಿಮಗೆ ಹೇಳ್ತಾರೆ, ಎಸ್ ನಿಮ್ದ ಲಕ್ ಚೆನ್ನಾಗಿತ್ತು, ನಾನು ನಿಮಗೆ ಹೇಳಿದ್ದೆ, ನಿನಗೆ ಗೆದ್ದು ಬಿಟ್ಟೆ. ಅದೇ ಸ್ನೇಹಿತರೆ, ಯಾಕಂದ್ರೆ ಜನ ತುಂಬಾ ನಿಮ್ಮನ್ನ ಆಟ ಆಡ್ಕೊಂಡಿರ್ತಾರೆ, ಬಟ್ ಆದ್ರೆ ಅವ್ರ ಜನಗಳ ಮುಂದೆ ಗೆದ್ದು ತೋರ್ಸೋದಿದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ಯಾವಾಗ್ಲೂ ನೀವು ಸ್ನೇಹಿತರೆ ನಿಮ್ಮಲ್ಲಿ ಇರುವಂತ ಒಂದು ಗುರಿ, ನಿಮ್ಮಲ್ಲಿ ಇರುವಂತ ಒಂದು ಛಲ, ನಿಮ್ಮಲ್ಲಿ ಇರುವಂತ ಒಂದು ಏನು ಪವರ್ ಇದೆ, ಆ ಪವರ್ ನ ಹೊರಗೆ ಹಾಕಿ. ಇಷ್ಟು ದಿನ ನೀವು ಎಲ್ಲೋ ಯೂಸ್ ಮಾಡಿದೀರಾ, ಎಲ್ಲೋ ಹಾಕಿದೀರಾ, ಬಟ್ ಇವತ್ತು ಸರ್ವಶ್ರೀ ಒಳಗೆ ನೀವು ಹಾಕಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ನಿಮ್ಮ ಲೈಫ್ ಅಲ್ಲ, ಸಾವಿರಾರು ಜನಗಳ ಲೈಫ್ ಚೇಂಜ್ ಆಗುತ್ತೆ. ಯಾಕಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ 21th ಸೆಂಚುರಿಯ ಬ್ಯೂಟಿಫುಲ್ ಬಿಸ್ನೆಸ್ ಅಂತ ಹೇಳ್ತಾರೆ. ಇವತ್ತು ಗಣ್ಯ ವ್ಯಕ್ತಿಗಳು, ಯಾರು ಗಣ್ಯ ವ್ಯಕ್ತಿಗಳಲ್ಲಿ APJ ಅಬ್ದುಲ್ ಕಲಾಂ ಇರ್ಬೋದು, ಡೊನಾಲ್ಡ್ ಟ್ರಂಪ್ ಇರ್ಬೋದು, ಇವತ್ತು ಅನಿಲ್ ಮಸ್ಕ್, ಪ್ರತಿಯೊಬ್ರು ಇವತ್ತು ದೊಡ್ಡ ಗಣ್ಯ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಹೇಳ್ತಾರೆ. ಯಾಕಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಪವರ್ ಇದೆ. ಬಟ್ ಇವತ್ತು ಸರ್ವಶ್ರೀ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ, ಒಳ್ಳೆ ಕಂಪ್ನಿ ಇದೆ, ಒಳ್ಳೆ ಪ್ರಾಡಕ್ಟ್ ಇದೆ, ಒಳ್ಳೆ ಪ್ರೊಫೈಲ್ ಇದೆ. ನಾವಿಲ್ಲಿ ಒಳ್ಳೆಯರಾದ್ರೆ ಸ್ನೇಹಿತರೆ ನಿಮ್ಮನ್ನ ಸಕ್ಸಸ್ ನ ಯಾರ ಕೈಯಿಂದನೂ ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ನಮ್ಮ ಜೊತೆ ನೀವು ಕೈ ಜೋಡಿಸೋದಕ್ಕೋಸ್ಕರ ಒನ್ಸ್ ಅಗೇನ್ ಹಾರ್ಟ್ಲಿ ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನನ್ನ ಮೇಲೆ ನೀವು ನಂಬಿಕೆ ಇಟ್ಟದಕ್ಕೋಸ್ಕರ ಒನ್ಸ್ ಅಗೇನ್ ನಿಮ್ಗೆ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಸ್ನೇಹಿತರೆ, ನಾನು ನಿಮ್ಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ನಿಮ್ಮ ಕಮಿಟ್ಮೆಂಟ್ ನಮ್ಗೆ ಕೊಡಿ. ನಾವು 1 ವರ್ಷದಲ್ಲಿ ನಾವು ಹೇಳ್ದಂಗೆ ನೀವು ಕಾಪಿ ಮಾಡಿ ನಿಮ್ಮ ಚೆಕ್ 50,000 1 ಲಕ್ಷ ಆಗಿಲ್ಲ ಅಂದ್ರೆ ನನ್ನ ಹೆಸರು ಚೇಂಜ್ ಮಾಡಿ. ಬಟ್ ಆದ್ರೆ ನಿಮ್ಮ ಕಮಿಟ್ಮೆಂಟ್ ಮುಖ್ಯ ಅಲ್ಲ. ನಾನ್ ನಿಮ್ಗೆ ಹೇಳ್ತಾ ಇರ್ತೀನಿ, ನೀವು ಒಂದ್ ಕಡೆ ಇದ್ರೆ ಏನು ಮಾಡಕ್ಕಾಗೋದಿಲ್ಲ. ಹಾಗಾದ್ರೆ ನಿಮ್ಮ ಒಂದು ಚಾಲೆಂಜ್ ಆಗಿ ಇವತ್ತಿನ ತಗೊಳ್ಳಿ. ಯಾಕಂದ್ರೆ ಈ ಒಂದು ಅಗ್ರಿಕಲ್ಚರ್ ಕೋರ್ಟ್ ಇರ್ಬೋದು, ಇವತ್ತು ಕರ್ನಾಟಕದಲ್ಲಿ ಸರ್ವಶ್ರೀಲಿ ಇರುವಂತ ವ್ಯಕ್ತಿಗಳು ಅಗ್ರಿಕಲ್ಚರ್ ಪ್ರಾಡಕ್ಟ್ ಬಗ್ಗೆ ಡೀಪ್ ಆಗಿ ತಿಳ್ಕೊಂಡ್ಬಿಟ್ರೆ ನಿಮ್ಮ ಮನೆ ಮುಂದೆ 1 ವರ್ಷದಲ್ಲಿ 20 ಲಕ್ಷ ರೂಪಾಯಿ ಕಾರ್ ಆರಾಮಾಗಿ ನಿಲ್ಸ್ಬೋದು, ತಿಂಗಳಿಗೆ 5 ಲಕ್ಷ ರೂಪಾಯಿ ಆರಾಮಾಗಿ ತಗೊಂಡು ನಾನು ನಿಮಗೆ ಚಾಲೆಂಜ್ ಮಾಡಿರ್ತೀನಿ. ಯಾಕಂದ್ರೆ ಅಂತ ಒಂದು ಪವರ್ ಇದೆ ಸ್ನೇಹಿತರೆ. ಹಾಗಾಗಿ ಪ್ಲೀಸ್ ಎಲ್ಲರಿಗೂ ಹಾರ್ಟ್ಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಒನ್ಸ್ ಅಗೇನ್ ಎಲ್ಲರಿಗೂ ಈ ಒಂದು ನನ್ನ ಒಂದು ಮಾತನ್ನ ಮುಗಿಸೋ ಮುಂಚೆ ನನ್ನ ಒಂದು Zoom ಮೀಟಿಂಗ್ ಬಂದಿದ್ದಕ್ಕೆ, ಇಷ್ಟೊತ್ತು ನೀವು ಪೇಷಂಟ್ ಆಗಿ ಕೇಳೋದಕ್ಕೆ ಒನ್ಸ್ ಅಗೇನ್ ನಾನು ನಿಮ್ಗೆ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳಿ ನನ್ನ ಮಾತನ್ನ ಮುಗಿಸಿ ಈ ಒಂದು ಸೆಷನ್ ನ ಕ್ಲೋಸ್ ಮಾಡೋದಕ್ಕೆ ನಮ್ಮ ಮಾಸ್ಟರ್ ಆಫ್ ಸರ್ಮನಿ ಅಂತ ಸ್ಟಾರ್ಟ್ ಮಾಡೋಂತ ತಿಪ್ಪೇಸ್ವಾಮಿ ಸರ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ವೆಲ್ಕಮ್ ಸರ್, ಪ್ಲೀಸ್ ವೆಲ್ಕಮ್ ತಿಪ್ಪೇಸ್ವಾಮಿ ಸರ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಥ್ಯಾಂಕ್ ಯು ಸರ್. ಸೊ ಫ್ರೆಂಡ್ಸ್, ಡಿಯರ್ ಫ್ರೆಂಡ್ಸ್, ಯಾವುದೇ ಒಂದು ಆಗ್ಲಿ ನಾಲೆಡ್ಜ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನಾವ್ ಎಷ್ಟೇ ಹಣ ಕೊಡ್ತೀನಿ ಅಂದ್ರೂ ಸಹ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗಾದ್ರಲ್ಲಿ ಈ ಒಂದು ನಾಲೆಡ್ಜ್ ನ ನಮಗೆ ಕೊಡ್ತಾ ಇದಾರೆ ಅಂತಂದ್ರೆ ನಮ್ಮ ಒಂದು ಅಪ್ಲೈನ್ ಆಗಿರೋಂತ ಶರೀಫ್ ಸರ್ ಸುಮ್ಮನೆ ತಿಳ್ಕೊಂಡ್ ಬಂದಿರೋದ್ರಲ್ಲ, ಪಾಪ ಅವ್ರನ್ನು ಸಹ ತುಂಬಾನೇ ಹಾರ್ಡ್ ವರ್ಕ್ ಮಾಡಿರ್ತಾರೆ. ಅದ್ರ ಬಗ್ಗೆ ತುಂಬಾ ಸ್ಟಡೀಸ್ ಮಾಡಿರ್ತಾರೆ. ಯಾಕಂದ್ರೆ ಅವ್ರದೊಂದು ವೇ ಇದೆ. ಆ ವೇ ಅಂದ್ರೆ ಎಲ್ಲರಿಗೂ ಒಂದು ಒಳ್ಳೆ ನಾಲೆಡ್ಜ್ ಕೊಡ್ಬೇಕಂದ್ರೆ ಒಂದು ಈಸಿ ವೇ ಅಲ್ವಾ. ಸೊ ನಾವು ಎಲ್ಲೋ ಒಂದು 10th ಸ್ಟ್ಯಾಂಡರ್ಡ್ ಅಲ್ಲೋ ಅಥವಾ 1st ಸ್ಟ್ಯಾಂಡರ್ಡ್ ಅಲ್ಲೋ ಗೊತ್ತಿರೋಂತ ಚಾಪ್ಟರ್ಗಳು ನಮಗೆ ನೆನಪಿಲ್ಲ. ಆದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿರೋಂತ ಸಿನಿಮಾಗಳು ಮಾತ್ರ ನೆನಪಿದೆ. ಯಾವುದೇ ಫಿಲ್ಮ್ ಆಗಿರ್ಲಿ, ಒಂದು ಗೊಂಬೆ ಆಟ ಆಗಿರ್ಲಿ ಅಥವಾ ಯಾವುದೇ ಸಿನಿಮಾಗಳು ನೆನಪಿದೆ. ಯಾಕಂದ್ರೆ ಆ ವಿಷಯನ ಏನಕ್ಕೆ ಹೇಳ್ತಾರೆ ಅಂದ್ರೆ ಕತೆ ರೂಪದಲ್ಲಿ ನಮ್ಮ ಮೈಂಡ್ ಅಲ್ಲಿ ಯಾವಾಗ ಹೋಗುತ್ತಲ್ವಾ ಆಗ ನಮಗೆ ಶಾಶ್ವತವಾಗಿ ಉಳಿಯುತ್ತೆ. ಅದೇ ರೀತಿನೇ ನಮ್ಮ ಗ್ರೇಟ್ ಲೀಡರ್ ಆಗಿರುವಂತರು, ನೆಕ್ಸ್ಟ್ ನಮಗೆ ಮೆಂಟರ್ ಆಗಿ